ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಗುರುಭಕ್ತರಾದ ತಮ್ಮೆಲ್ಲರ ಪಾದ ಕಮಲಗಳಲ್ಲಿ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಇಂದಿನ ಸತ್ಸಂಗವನ್ನ ಆರಂಭ ಮಾಡುತ್ತಿದ್ದೇನೆ. ಇಂದು ಸತ್ಸಂಗದಲ್ಲಿ ನಮ್ಮೊಂದಿಗೆ ಶ್ರೀಯುತ ಕಣಜನಹಳ್ಳಿ ನಾಗರಾಜ್ ಅವರು ಇದ್ದಾರೆ. ನಾವು ಈಗ ಕಳೆದ 2 ವಾರಗಳ ಹಿಂದೆ ನಾವು ಅವರ ಒಂದು ನಮ್ಮ ಸತ್ಸಂಗಕ್ಕೆ ಬಂದಿದ್ರು ಹಾಗೂ ಅವರ ಅನುಭವಗಳನ್ನ ನಾವು ಕೇಳಿದ್ವಿ. ಬಹಳ ಒಂದು ಅವಧೂತರ ಒಂದಿಗೆ ಅವರ ಒಡನಾಟದ ಒಂದು ಅನುಭವವನ್ನ ಅವ್ರು ಹೇಳಿದಾಗ, ಅವರ ಉಪದೇಶಗಳನ್ನು ಹೇಳಿದಾಗ ನಮ್ಮೆಲ್ಲರಿಗೂ ಒಂದು ರೋಮಾಂಚನ ಆಗಿತ್ತು. ಬಹಳ ಅದ್ಭುತವಾದ ಮಾತುಗಳನ್ನ ನಾವು ಕೇಳಿದ್ವಿ. ಅವರು ಇಂದು ಮತ್ತೆ ನಮ್ಮ ಸತ್ಸಂಗಕ್ಕೆ ಅವರ ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೆ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸರ್, ನಮಸ್ಕಾರ. ನಿಮಗೆ ತಾವು ಬಂದಿದ್ದು ಬಹಳ ಸಂತೋಷ ಆಯಿತು. ಮತ್ತೆ ದಯವಿಟ್ಟು ನಿಮ್ಮ ಮಾತುಗಳನ್ನು ಆರಂಭ ಮಾಡಬೇಕಾಗಿ ವಿನಂತಿ. ಸರ್, ಮ್ಯೂಟ್ ಆಗಿದೆ ನಿಮ್ಮದು. ಮ್ಯೂಟ್ ಆಗಿದೆ. ಮ್ಯೂಟ್ ತೆಗೆದ್ಬಿಟ್ಟು ಮಾತಾಡಿ, ಕೇಳಿಸ್ತಾ ಇಲ್ಲ. ಒಂದು 2 ನಿಮಿಷ ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಹಲೋ. ಈಗ ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಚರಣ ಭಜಕರ ಪರಮ ಭಾಗ್ಯದ ಸಿರಿಯೇ, ಕರುಣಾನಿಧಿಯೇ, ಲೋಗರ ದುರಿತ ಹರಿಸುವ ದೊರೆಯೇ, ಪರತರ ಸುಖದ ಹೆದ್ದರೆಯೇ, ಪರಚಿದಂಬರ ಸೌ ಯೋಗಿವರಿಯನ ನಿರತಿಶಯ ಕರುಣಾ ಪ್ರಸಾದನೆ, ವರದ ಶಂಕರಲಿಂಗ ರಕ್ಷಿಸು ನಮ್ಮ ನನವರತ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಭಕ್ತಾಭೀಷ್ಟ ಪ್ರದಾತಾಯ ಸಚ್ಚಿತ್ ಸುಖ ಸ್ವರೂಪಿಣೆ ಅವಧೂತ ವರೇಣ್ಯಾಯ ವೀರೇಶ ಗುರವೇ ನಮಃ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ ಸದ್ಗುರುನಾಥ ಮಹಾರಾಜ ಕೀ ಜೈ. ಎಲ್ಲ ಸದ್ಗುರು ಭಕ್ತರ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ತಮ್ಮ ಜೊತೆಗೆ ಈ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ನನಗೆ ಬಹಳ ಸಂತೋಷ ಅಂತ ಅನ್ನಿಸ್ತಾ ಇದೆ. ಹೋದ ವಾರದ ನನ್ನ ಕೆಲವು ಮಾತುಗಳಿಗೆ ನೀವು ತೋರಿಸಿದಂತಹ ಅಭಿಮಾನಪೂರ್ವಕವಾದಂತಹ ಮೆಚ್ಚುಗೆ ನನಗೆ ಆಚಿಕೆಯಿಂದ ತಲೆ ಬಗ್ಗಿಸುವಂತಾಯಿತು. ಯಾಕಂದ್ರೆ ಸಾಮಾನ್ಯವಾಗಿ ಸತ್ಸಂಗದಲ್ಲಿ ಮೆಚ್ಚುಗೆ ಬರತಕ್ಕಂಥದ್ದು ಅಂತರಂಗದಲ್ಲಿ ಬರ್ತಕ್ಕಂಥದ್ದು ಅದು. ಯಾಕೆಂದ್ರೆ ಅದೇನು ಯಾರು ಪ್ರಶಂಸೆಗೆ ಒಳಗಾಗುವಂಥ ಸಂಗತಿ ಅಲ್ಲ. ಸೆಲ್ಡಾಮ್ ರೆಕಗ್ನೈಸ್ಡ್ ಅಂತಾರೆ ಅದನ್ನ ಇಂಗ್ಲಿಷ್ನಲ್ಲಿ. ಆದರೂ ಕೂಡ ಎಲ್ಲರೂ ಅದನ್ನು ಬಾಯಿ ಬಿಟ್ಟು ಅದನ್ನು ತೋರಿಸ್ಕೊಂಡ್ರೆ ಮತ್ತೆ ಒಂದು ಬರಹದ ಮೂಲಕ ಕೂಡ ನಮ್ಮ ಸುನೀತಾ ಮೇಡಮ್ ಅವರು ಅದನ್ನು ತೋರಿಸಿದ್ರು. ಎಲ್ರಿಗೂ ನಾನು ಗುರುಸ್ಮರಣ ಪೂರ್ವಕವಾದಂತಹ ನಮಸ್ಕಾರಗಳನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಇವತ್ತು ಇನ್ನೊಂದಿಷ್ಟು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು 3/4 ಗಂಟೆ ಮಾತಾಡ್ತೀನಿ. ಆಮೇಲೆ ಒಂದು 10 ನಿಮಿಷ ನಾವು ಸಂವಾದ ಮಾಡ್ಬೋದು ಆ ಬಗ್ಗೆ ಅಥವಾ ಬೇರೆ ವಿಚಾರಗಳ ಬಗ್ಗೆ. ನಾನು 1981ರಿಂದ ನಂತರ ನನಗೆ ನೇರವಾಗಿ ಅವಧೂತರ ಸಂಪರ್ಕ ಬಂತು ಅಂತ ಹೇಳಿದೆ ನಾನು. ಆಮೇಲೆ ಈ ವೀರಪ್ಪ ಅವ್ರ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೇನೆ ಹೋದ ವಾರ ಅಂತ ಅನ್ಸುತ್ತೆ. ಒಂದು ಸಂಬಂಧ ಹೇಗಿರ್ತದೆ, ಗುರುವಿನ ಮತ್ತು ಶಿಷ್ಯನ ಅಥವಾ ಭಕ್ತನ ಸಂಬಂಧ ಹೆಂಗಾಗ್ತದೆ ಅಂದ್ರೆ ಆ ಒಳಗಿನ ತುಡಿತ ಹೆಂಗ್ ಬರುತ್ತೆ ನೋಡ್ರಿ. ನಾನು ಒಬ್ಬ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಹಳ್ಳಿ BPM ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ.
ಬೆಳಿಗ್ಗೆ 11 ಗಂಟೆ ತನಕ ಕೆಲಸ, ಮತ್ತೆ ಮಧ್ಯಾಹ್ನ 2 ಗಂಟೆಯಿಂದ 3:30 4 ಗಂಟೆ ತನಕ ಕೆಲಸ. ಅದಕ್ಕೆ ನನಗೆ ಬರ್ತಕ್ಕಂಥದ್ದು ಬಹಳ ಕಡಿಮೆ ಸಂಬಳ. ಆದರೂ ಕೂಡ ನಾನು ವ್ಯವಸಾಯ ಮತ್ತು ಹೈನುಗಾರಿಕೆ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿದ್ದರಿಂದ ಮತ್ತು ಈ ಗುರುವಿನ ಸೇವೆಯಲ್ಲಿ, ಗುರುವಿನ ಅನ್ವೇಷಣೆಯಲ್ಲಿ ಆತ್ಮವಿಚಾರ ಹಂಬಲ ನನಗೆ ಬಹಳವಾಗಿದ್ದರಿಂದ ನನ್ನ ಅರ್ಧಂಬರ್ಧ ಕೆಲಸದ್ದು ಅರ್ಧ ವೇಳೆಯ ಕೆಲಸ ನನಗೆ ಬಹಳ ಅನುಕೂಲ ಮಾಡ್ತು. ಯಾಕೆಂದ್ರೆ ನನಗೆ ಪುರುಸೊತ್ತಿಲ್ಲದೆ 8 ಗಂಟೆಗಳ ಕಾಲ ನಾನು ಬರೀ ಆಫೀಸಿನ ಕೆಲಸದಲ್ಲೇ ಮುಳುಗಿಬಿಟ್ಟಿದ್ರೆ ಬಹುಶಃ ಇದನ್ನೇನು ನಾನು ತಿಳ್ಕೊಳಕ್ಕಾಗಿ ಸಾಧಿಸೋಕ್ಕಾಗಲಿ ಸಾಧ್ಯ ಆಗ್ತಿರಲ್ಲ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ನಾನು ಅಲ್ಲಿ ಹೋಗ್ತಿದ್ದ ಪರಿಮಿತಿ ನಿಮ್ಮ ವಿಚಾರ ನಿಮ್ಗೆ ಹೇಳ್ಬಿಡ್ತೀನಿ. ನಮ್ಮೂರು ಪಕ್ಕದಲ್ಲಿ ಬೇತೂರು ಅಂತ, ನಮ್ಮೂರು ಮಜರೆ ಗ್ರಾಮ, ಅದು 1 ಕಿಲೋಮೀಟರ್ ದೂರ ಆಗುತ್ತೆ. ನಾನು 12 ಗಂಟೆಗೆ ನನ್ನ ಪೋಸ್ಟಿನ ಕೆಲಸ ಎಲ್ಲ 11 ಗಂಟೆಗೆ ಮುಗಿಸಿಬಿಟ್ಟು ನಮ್ಮ ಪೋಸ್ಟ್ಮನ್ಗೆ ಮಧ್ಯಾಹ್ನದ ಕೆಲಸದ ಜವಾಬ್ದಾರಿ ಹೇಳಿಬಿಟ್ಟು ನಾನು ಊಟ ಮಾಡ್ಕೊಂಡು 12:30 ಬಸ್ ಸ್ಟ್ಯಾಂಡಿಗೆ ಅಲ್ಲಿ ಬೇತೂರಿಗೆ ಬರ್ಬೇಕಾಯ್ತು. 1 ಕಿಲೋಮೀಟರ್ ನಡ್ಕೊಂಡು 1 ಕಿಲೋಮೀಟರ್ ನಡ್ಕೊಂಡು ಬಂದ್ರೆ ಅಲ್ಲಿ ವಿಶ್ವನಾಥ ಅಂತ ಒಂದು ಬಸ್ ಬರೋದು, ಒಂದೇ ಬಸ್ಸು. ಆ ಬಸ್ಸಲ್ಲಿ ಪರಶುರಾಂಪುರಕ್ಕೆ ಬರಬೇಕು. ಚಳ್ಳಕೆರೆಗೆ ಹೋಗುತ್ತೆ ಆ ಬಸ್ಸು. ಚಳ್ಳಕೆರೆಗೆ ದಾರಿಯಲ್ಲಿ ಜುಂಜುರಗುಂಟೆ ಗೇಟ್ ಅಂತ ಬರುತ್ತೆ. ಆ ಜುಂಜುರಗುಂಟೆ ಗೇಟ್ ಪರಶುರಾಂಪುರದಿಂದ 4 ಕಿಲೋಮೀಟರ್ ದೂರದಲ್ಲಿರುತ್ತೆ. ಆ ಗೇಟ್ನಲ್ಲಿ ಇಳಿಬೇಕು ನಾನು. 1-1:15 ಗಂಟೆಗೆ ಅಲ್ಲಿ ಬಸ್ಸಲ್ಲಿ ಬರೋದು. ಅಲ್ಲಿ ಇಳಿತಿದ್ದೆ. ಒಳ್ಳೆ ಉರಿ ಬಿಸಿಲು, ತಲೆ ಮೇಲೆ ತವಲ ಹಾಕೊಂಡು ಇಳಿಮುಖವಾಗ್ತಕ್ಕಂಥ ಬಿಸಿಲಿನ ಆ ಸೂರ್ಯನ ಎದುರಿಗೆ ಮುಖ ಕೊಟ್ಕೊಂಡು ತಲೆ ಮೇಲೆ ಒಂದು ಟವಲ್ ಹಾಕೊಂಡು 5 ಕಿಲೋಮೀಟರ್ ನಡಿಬೇಕು. 5 ಕಿಲೋಮೀಟರ್ ನಡೆದ್ರೆ ಚಟ್ಟೆಕಂಬಕ್ಕೆ ಹೋಗ್ತಾ ಇದ್ದೆ. ಚಟ್ಟೆಕಂಬದಿಂದ 4 ಗಂಟೆ 4:15 ಬಿಟ್ಬಿಡ್ಬೇಕು. ಯಾಕಂದ್ರೆ ಆ ಬಸ್ಸು ಆ ಗೇಟಿಗೆ 5:15 ಬಂದ್ಬಿಡ್ತಾನೆ. 5:15 ಗೇಟಿಗೆ ಬಸ್ ಬಂದ್ರೆ ಆ ಬಸ್ನಲ್ಲಿ ನಾನು ಬಂದ್ರೆ 6:30 ಮನೆ ಬರ್ಲಿಕ್ಕೆ ಸಾಧ್ಯ. 7 ಗಂಟೆ ಒಳಗೆ ಬಂದು ಬಾಕಿ ಇದ್ದ ಪೋಸ್ಟ್ ಆಫೀಸಿನ ಕೆಲಸಗಳನ್ನ ಮಾಡಿಕೊಂಡು ಮತ್ತೆ ರಾತ್ರಿಗೆ ನನ್ನ ಕಾರ್ಯಕ್ರಮಗಳು ನಿತ್ಯ ವಿಧಿಗಳನ್ನೆಲ್ಲ ಮಾಡಿಕೊಂಡು, ದನ ಕರುಗಳಿದ್ರೆ ಅವನ್ನೆಲ್ಲ ಸಂಭಾಳಿಸ್ಕೊಂಡು, ನಾನು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಸಂಭಾಳಿಸ್ಕೊಂಡು ನಾನು ಮುಂದಿನ ಕಾರ್ಯಕ್ರಮಗಳಿಗೆ, ಮಾರನೇ ದಿನದ ಕಾರ್ಯಕ್ರಮಕ್ಕೆ ಸಿದ್ಧವಾಗಬೇಕು ಪೋಸ್ಟ್ ಆಫೀಸ್ನಲ್ಲಿ. ಇಷ್ಟೊಂದು ಒತ್ತಡದ ಕೆಲಸ ಇರ್ತಿತ್ತು. ಆದರೆ ನನಗೆ ಇದು ಒತ್ತಡ ಅಂತ ಅನ್ನಿಸ್ತಿರ್ಲಿಲ್ಲ. ಅವಾಗ ಒಂಥರ ಹುಂಬುತನ ಅಂತಾರಲ್ಲ, ಆ ಥರ ಏನೋ ಒಂದು ಖುಷಿ, ಉತ್ಸಾಹ. ನನಗೆ ಎಂದು ಆಯಾಸ ಅಂತ ಆಗಲಿ ಅಥವಾ ಸಾಕಪ್ಪ ಈ ಸಹವಾಸ ಯಾರು ಪಜಿತ್ ಪಡ್ತಾರೆ ಅನ್ನೋದಾಗಲಿ ಎಂದೂ ಬರಲಿಲ್ಲ. ಬದಲಾಗಿ ದಿನಕ್ಕೆ ಉತ್ಸಾಹ ಜಾಸ್ತಿ ಆಗೋದು. ಕನಿಷ್ಠ ಪಕ್ಷ ತಿಂಗಳಲ್ಲಿ 4 ಸಾರಿ ನಾನು ಚಟಕಂಬಕ್ಕೆ ಹೋಗ್ತಾ ಇದ್ದೆ. ಚಟಕಂಬಕ್ಕೆ ಹೋದಾಗಲೂ ಅಷ್ಟೇ, ತಾತ ಅವರು ಬಂದ ಕಣ, ಇವನು ಈ ಟಿವ್ ಕಣ ಅಂತಂದು ಬಂದ, ಇವನು ಈ ಬ್ರಾಹ್ಮಣ ಹುಡುಗ ಬಂದ, ಹಿಂಗೇನಾದ್ರು ಮಾಡಿ ಪಕ್ಕದವ್ರಿಗೆ ಹೇಳೋರು. ನನ್ನ ಆಧಾರದಿಂದ ಅವರು ಸ್ವೀಕಾರ ಮಾಡ್ತಿದ್ರು, ನನ್ನ ಮಾತುಗಳನ್ನ ಕೇಳ್ತಾ ಇದ್ರು, ನನ್ನ ಸಮಸ್ಯೆಗಳನ್ನ ಏನಾದ್ರು ಇದ್ರೆ ಹೇಳ್ತಾ ಇದ್ದೆ. ಅವರು ಸಹಜವಾಗಿ ನನ್ನ ಜೊತೆ ವ್ಯವಹಾರ ಮಾಡ್ತಿದ್ರು. ನನಗೆ ಏನು ವಿಶೇಷವಾಗಿ ಇವ್ರ ಜೊತೆಗಿದ್ದೀನಿ ಅಂತ ಅಂದ್ಕೊಳ್ಳೋದಾಗ್ಲಿ, ಇವರ ದೊಡ್ಡ ಗುರುಗಳು ಅವಧೂತರು ಅನ್ನೋ ಭಾವನೆ ಆಗಲಿ ಅದು ಬರುವುದಕ್ಕೆ ಮುಂಚೆನೆ ಅವರ ಆತ್ಮೀಯತೆ ಅದನ್ನು ಮುಳುಗಿಸ್ಬಿಡ್ತಿತ್ತು. ಅಂದ್ರೆ ಅಷ್ಟು ಪ್ರೀತಿಯುತವಾಗಿ, ಅಷ್ಟು ವಾತ್ಸಲ್ಯಯುತವಾಗಿ ಅವ್ರು ನೋಡ್ತಾ ಇದ್ರು. ನೀವೊಂದು ಅವ್ರ ಫೋಟೋ ನಿಮಗೆ ತೋರಿಸ್ಲಿಲ್ಲ ಅಂತ ಕಾಣುತ್ತೆ. ನಾನು ತೋರಿಸಿಲ್ದಿದ್ರೆ ಇವತ್ತು ಆಮೇಲೆ ತೋರಿಸ್ತೀನಿ. 6.5 ಅಡಿ 6.25 ಅಡಿ ಎತ್ತರದ ದೀರ್ಘ 120ನೇ ವರ್ಷದ ಫೋಟೋ ಇದೆ. ನೀವು ಅದನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅವ್ರು ಯೋಗ ಸಾಧನೆಯಿಂದ ದೇಹವನ್ನು ಹೇಗೆ ಇಟ್ಕೊಂಡಿದ್ರು ಅಂತ. 120ನೇ ವರ್ಷದ ಸ್ಕೆಲಿಟನ್ ಹಾಗಿತ್ತು ಅಂದ್ರೆ ಅವ್ರ ಪ್ರಾಯದಲ್ಲಿ ಹೆಂಗೆ ಸೇವಾ ಮಾಡಿರ್ಬೇಕು ಅಂತ ಹೇಳಿ. ಅವರಲ್ಲಿ ಒಂದ್ಸಾರಿ ನಾನು ಮೊನ್ನೆ ನಿಮ್ಗೆ ಹೇಳಿಲ್ಲ ಅಂತ ಕಾಣುತ್ತೆ ಆ ಘಟನೆಯನ್ನ. ಅವ್ರು ಪರಕಾಯ ಪ್ರವೇಶ ಮಾಡಿದ ಒಂದು ಅನುಭವವನ್ನು ಅವ್ರು ನನ್ನ ಜೊತೆಗೆ ಹಂಚ್ಕೊಂಡ್ರು. ಹೇಳಿದ್ನಾ ಸರ್? ಇಲ್ಲ ಸರ್, ಹೇಳಿರ್ಲಿಲ್ಲ ಸರ್. ಹಾಗಾದ್ರೆ ಇವತ್ತು ಅದೊಂದು ಪ್ರಸಂಗ ಹೇಳ್ತೇನೆ. ಆಯ್ತು ಸರ್. ತಾತ ಅವರು, ಅವ್ರ ಗುರುಗಳು ಆ ಪಕ್ಕದಲ್ಲಿ ಒಂದು 5-6 ಕಿಲೋಮೀಟರ್ 8 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಹರವಿಗೊಂಡನಹಳ್ಳಿ ಅಂತ ಒಂದು ಊರು. ಅಲ್ಲಿ ಒಬ್ರು ಲಿಂಗಪ್ಪ ಅಂತ ಒಬ್ರು, ಅವರು ಕೂಡ ನಿರಕ್ಷರಗಳಾಗಿದ್ರು ಅಂತ ಎಲ್ಲ. ಅವರು ವಿದ್ಯಾವಂತರೇ ಅವರು, ಆದ್ರೆ ಇವರು ಮಾತ್ರ ನಿರಕ್ಷರ ಕುಕ್ಷಿಗಳು. ಅವರು ಇವರಿಗೆ ಅನುಗ್ರಹ ಮಾಡಿದ್ರು. ಅವ್ರ ಹತ್ರ ಇವರು ಯೋಗ ಸಾಧನೆ ಪಾಠಗಳನ್ನು ಕಲ್ತಿದ್ರು, ಅದರ ವಿಧಾನಗಳನ್ನು ಕಲಿತಿದ್ರು ಅಂತ ಕಾಣುತ್ತೆ. ಇವರು ಆಗಲೆಲ್ಲ 300 ಕುರಿಗಳನ್ನ ಕಾದು ಬಿಡೋದು. ಆ ಕಾದ್ಕೊಂಡು ರಾತ್ರಿ ಹೊತ್ತು ಹಟ್ಟಿ ಕೂಡೋದು. ಆ ಕುರಿ ಹಟ್ಟಿ ಅಂತ ಹೇಳಿ ಒಂದು ಮಾಡಿರ್ತಾರೆ. ಆ ಹಟ್ಟಿ ಒಳಗೆ ಎಲ್ಲ ಕುರಿಗಳನ್ನ ಕೂಡಿಬಿಟ್ಟು ಬಾಗಿಲಾಕ್ಬಿಡ್ತಾರೆ. ಅದ್ರೊಳಗೆ ಇವರು ಬೇಲೆ ಅಟ್ಟ ಹಾಕೊಂಡು ಅದರಲ್ಲಿ ಮಲಗಬೇಕು ರಾತ್ರಿ ಕಾವಲಿಗೆ. ಯೂಶುವಲಿ ಎಲ್ಲ ಕುರಿಗಾರರು ಹಾಗೆ ಮಾಡೋದು. ಇವ್ರೇನ್ ಮಾಡ್ತಾ ಇದ್ರು, ರಾತ್ರಿ ಎಲ್ಲ ಹೋಗ್ಬಿಡೋದು. ರಾತ್ರಿ 8 ಗಂಟೆ ಒಳಗಾಗಿ ಅವರು ಒಂದು ಪದ್ಧತಿ ಏನು ಅಂದ್ರೆ
ಹೊತ್ತು ಮುಳುಗೋದ್ರೊಳಗೆ ಊಟ ಮಾಡೋದು ಅವ್ರ ಪದ್ಧತಿ ರಾತ್ರಿ ಹೊತ್ತು. ಅವರು ಯೋಗ ಸಾಧನೆ ಕಾಲದಲ್ಲಿ ಏನ್ ಮಾಡ್ತಿದ್ರು ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ದಿದ್ದು ಒಂದ್ ಲೋಟ ಒಂದ್ ಚೊಂಬಿನಾಗ ಕುರಿ ಹಾಲು ಕರ್ಕೊಂಡು ಕುಡಿದು ಬಿಡ್ತಿದ್ದ ಕಣ. ಕುಡಿದು ಬಿಟ್ಟು ರಾತ್ರಿ ನನ್ನ ಪಾಡಿ ನಾನು ಯೋಗ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಜನ ಇದ್ದರು ನೋಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರದೇ ಬಾವಿ ಜಮೀನಲ್ಲಿ ತೆಗಿಸಂತ ಒಂದು ಓಪನ್ ವೆಲ್ ಇತ್ತು, ತೆರೆದ ಬಾವಿ. ಅದರಲ್ಲಿ ಇಳಿದೋಗಿ ಆ ನೀರಿನಲ್ಲಿ ಕೂತ್ಕೊಂಡ್ಬಿಡೋದು. ಅವ್ರು ಈ ಜಲಸ್ತಂಭ ವಿದ್ಯೆ ಬರ್ತಿದ್ದರಿಂದ ಆ ನೀರಿನಲ್ಲಿ ಕೂತ್ಕೊಂಡ್ಬಿಡೋರು ಅವರು. ಅಲ್ಲಿ ನೀರಿನಲ್ಲಿ ಧ್ಯಾನ ಮಾಡೋದು. ಯೋಗ ಯೋಗ ಸಾಧನೆ ಎಲ್ಲ ಪ್ರಕ್ರಿಯೆಗಳನ್ನ ನೀರಿನಲ್ಲಿ ಮುಗಿಸ್ಕೊಂಡು ರಾತ್ರಿ 2 ಗಂಟೆ 3 ಗಂಟೆಗೆ ಎದ್ದು ಬರೋದು. ಒಂದೊಂದ್ಸಾರಿ 4 ಗಂಟೆನೂ ಆಗೋದು ಅಂತ ಹೇಳ್ತಿದ್ರು. ಎದ್ದು ಬಂದು ಕುರಿಗಳ ಹತ್ರ ಬಂದು ಮಲಗೋದು. ಬೇರೆ ಜನಗಳಿಗೆ ಇವ್ರು ಏನ್ ಸಾಧನೆ ಮಾಡ್ತಾರೆ ಅಂತಕ್ಕಂಥದ್ದು ಎಳ್ಳಷ್ಟು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಆ ರೀತಿ ಇವರು ಸಾಧನೆಯನ್ನು ಗುಪ್ತವಾಗಿ ಮಾಡ್ಕೊಂಡು ಬಂದವರು. ಒಂದ್ಸಾರಿ ಅವ್ರ ಗುರುಗಳು ಏನೋ ಸಾಧನೆ ಹೇಳ್ತಾರಂತೆ. ಅವ್ರ ಮಾತುಗಳಲ್ಲಿ ಹೇಳಿ ಬರ್ತೀನಿ. ನನಗೆ ಅದೆಲ್ಲ ರೆಕಾರ್ಡ್ ಆಗ್ಬಿಟ್ಟಿದೆ, ಅವ್ರ ಧ್ವನಿ, ಅವ್ರ ಶೈಲಿ, ಅವ್ರ ಮಾತು. ಹಿಂಗೆ ಗುರುವಿನ ಮಾತು ಕೇಳ್ಕೊಂಡು ಯಾವ ಥರದ ಸಾಧನೆ ಹೇಳಿದ ಕಣ ಮಾಡ್ಕೊಂತಿದ್ದೆ. ಅದ್ರಾಗೇನೋ ಹೆಚ್ಚು ಕಮ್ಮಿ ಆಯ್ತು ಅಂತ ಕಾಣತ್ತೆ. ಒಂದು 6 ತಿಂಗಳು ಊಟ ಬಿಡು ಅಂತ ಹೇಳಿದ್ದ. ನಾನೊಂದು 6 ತಿಂಗಳು ಊಟ ಬಿಟ್ಬಿಟ್ಟಿದ್ದೆ. ಮೊದಲು ಒಂದು 15 ದಿನ ನನ್ನ ಬಕಾಸುರನಾಟ ಆಡಿಸ್ತು ಹೊಟ್ಟೆ. ಆಮೇಲೆ ಅಭ್ಯಾಸ ಆಗ್ಬಿಡ್ತು. ಹೆಂಗ್ ಅಭ್ಯಾಸ ಆಯ್ತು ಅಂದ್ರೆ ಊಟ ಅಂದ್ರೆ ವಾಕರಿಕೆ ಬರೋ ಹಂಗ ಅಭ್ಯಾಸ. 6 ತಿಂಗಳೇ ಮಾಡ್ತಾರಲ್ಲ, ಶರೀರ ಸ್ವಲ್ಪ ಬಡವಾಯಿತು. ಆ ಕುರಿ ಹಾಲು ಒಂದು ಕುಡ್ಕೊಂಡಿದ್ದೆ ನಾನು. ಜನ ಕೇಳಾರು, ಇರೋಣ ಯಾಕೆ ಹಿಂಗ್ ಬಡವಾಗಿದ್ಯಾ, ಯಾಕೆ ಜ್ವರ ಬಂದಿದ್ವೇನ, ಚೆನ್ನಾಗಿರ್ಲ್ವೇನ ಅಂತ ಕೇಳಾರು. ಇಲ್ಲ ಕಣಪ್ಪ, ಯಾಕೆ ಚೆನ್ನಾಗಿರ್ಲಿಲ್ಲ ಅಂತಿದ್ದೆ. ಆಮೇಲೆ ಯಾಕೆ ಇರೋಣ ಚೆನ್ನಾಗಿರ್ಲಿಲ್ಲ, ಏನೋ ನಮ್ಮ ಅನಾರೋಗ್ಯಕ್ಕೆ ಅನ್ನೋದು ಏನಪ್ಪ, ನನ್ನ ಮನಸ್ಸಿನಾಗ ಗೊಂದಲ ಇಟ್ಕೊಂಡಿದ್ದೆ, ಏನೋ ಕಾಯಿಲೆ ಆಗೈತೆ ನಿನಗೆ, ಯಾಕೆ ಬಡವಾಗಿ ಬಿಟ್ಟೆ ಏನೋ. ಇಲ್ಲ ಕಾರಣ ಅಂಥದ್ದೇನು ಇಲ್ಲ ಅಂತ ಉತ್ತರ ಹೇಳ್ಕೊಂಡು ಬರ್ತಿದ್ದೆ. ಒಂದು ದಿನ ಇದ್ದಕ್ಕಿದ್ದಂಗೆ ಅವ್ರಿಗೆ ಆ ಸ್ಥಿತಿಯಲ್ಲಿ ಭೇದಿ ಶುರುವಾಗಿದೆ. ಸಾಧನೆ ಪ್ರಾರಂಭ ಮಾಡಿ ಒಂದು 6 ತಿಂಗಳು 3 ತಿಂಗಳಾಗಿದೆ. 3 ತಿಂಗಳ ನಂತರ ಒಂದು ವ್ಯತ್ಯಾಸ ಆಗಿ ಭೇದಿ ಶುರುವಾಯಿತು. ನೀರು 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 ಸಿಕ್ಕಾಪಟ್ಟೆ ನೀರು ಹೋಗೋದು, ಡಿಹೈಡ್ರೇಷನ್ ಆಗುವಂತ ಭೇದಿ. ದಿನಕ್ಕೆ ಒಂದು 7-8 ಸಾರಿ. ನಿಮಗೆ ಬಹಳಷ್ಟು ಜನಗಳಿಗೆ ನಿಮ್ಗೆ ಗೊತ್ತಿರ್ಬೋದು, ಯೋಗ ಸಾಧನೆಯನ್ನು ಮಾಡುವಾಗ ಸಾಧನೆಯ ಅವಧಿಯಲ್ಲಿ ಏನಾದರೂ ದೇಹಾರೋಗ್ಯ ಕೆಟ್ಟರೆ ಅದನ್ನು ಯೋಗದಿಂದಲೇ ನಿವೃತ್ತಿ ಮಾಡ್ಕೊಳ್ಬೇಕು. ಔಷಧಿಗಳಿಂದ ಸಾಧ್ಯ ಆಗೋದಿಲ್ಲ. ಇದು ಯೋಗಿಗಳಿಗೆ ಗೊತ್ತಿರ್ತಕ್ಕಂಥ ಸಂಗತಿ. ಬೇರೆಯವ್ರಿಗೂ ಗೊತ್ತಿರ್ಬೋದು, ನಿಮಗೂ ಗೊತ್ತಿರ್ಬೋದು. ಯೋಗ ಸಾಧನೆ ಮಧ್ಯದಲ್ಲಿ ಏನಾದರೂ ಕಾಯಿಲೆ ಉಂಟಾದ್ರೆ ಅದು ಏನೂ ಸರಿಯಾಗಿ ಯೋಗದಲ್ಲಿ ತಿದ್ದುಕೊಳ್ಳದಿದ್ರೆ ಅದು ಶಾಶ್ವತವಾಗಿ ಉಳ್ಕೊಂಡ್ಬಿಡುತ್ತೆ. ಇವರು ಮತ್ತೆ ಅವ್ರ ಗುರುಗಳಾದ 3 ದಿನ ಆಯ್ತು, 2 ದಿನ ಆಯ್ತು, ಭೇದಿ ನಿಲ್ಲಿಲ್ಲ. ಈ ಕುರಿಗಳನ್ನ ಬೇರೆ ಕಾದ್ಕೊಂಡು ಹೋಗ್ಬೇಕು. ಒಳ್ಳೆ ಬೇಸಿಗೆ ಕಾಲ, ಏಪ್ರಿಲ್ ಮೇ ತಿಂಗಳ ಬಿಸಿಲಿನ ಕಾಲ. ಮೊದಲೇ ನಮ್ಮ ಚಿತ್ರದುರ್ಗ ಜಿಲ್ಲೆ ಬರದ ಕೊಂಪೆ, ವಿಪರೀತ ಬಿಸಿಲು, ಬರ ಭೂಮಿಗಳು, ಮರ ಗಿಡಗಳು ಇದು ಕಡಿಮೆ. ಇಂಥ ವಾತಾವರಣದಲ್ಲಿ ಆ ತಾತ ಅವರು ಉಪವಾಸ ಮಾಡಿಕೊಂಡು ಅವರ ಸಾಧನೆಯನ್ನು ಬಿಡದೆ ಮಾಡಿಕೊಂಡು ಕುರಿಗಳನ್ನು ಕಾದ್ಕೊಂಡಿರುವಂತ ಸ್ಥಿತಿ. ಅವ್ರ ಪಾಡು ಏನಾಗಿರ್ಬೇಕು ಅಂತ ಯೋಚನೆ ಮಾಡಿ. ಅವರು ಒಂದ್ಸಾರಿ ಹೇಳಿದ್ರು, ನನಗೆ ಹಿಂಗ ಆತ್ಕಣ, ನಾನು ಹೋದೆ ಗುರುವಿನ ಕೇಳೋಣ ಹೇಳ್ತಾನೆ, ಇದಕ್ಕೆ ಮದ್ದು ಹೇಳ್ತಾನೆ ಅಂತ ಹೋದೆ. ಹೋಗಲ್ಲಿ ನಿಂತ್ಕೊಂಡೆ. ಅವ್ನ ಮನೆ ಇರ್ತಾವ, ಯಾತೋ ಪುಸ್ತಕ ಓದ್ಕೊಂತಿದ್ದ. ಆ ಪುಸ್ತಕ ಓದ್ಕೊಂತ ನಾನು ಎಷ್ಟೋ ಹೊತ್ತು ನೋಡ್ಲಿಲ್ಲ. ನಾನು ಮಾತಾಡ್ಸ್ಲ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದೆ. ಆಮೇಲೆ ಯಾವಾಗ ತಲೆ ಎತ್ ನೋಡಿ ಏನ್ ಬಂದಿದ್ದೆ ಅಂದ. ಹಿಂಗ ಆಗ್ತತೆ, ಯಾಕ ಬಹಳ ಒಟ್ಟು ಕಡಿತತೆ, ಸಿಕ್ಕಾಬಿಟ್ಟೆ ಬೇರೆ ಆಗ್ತತೆ, ನನಗೆ ನಿಂತ್ಕೊಂಬಕ್ ತ್ರಾಣ ಬಿಲ್ದಂಗ ಆಗೈತೆ ಅಂದೆ. ಒಂದಿಷ್ಟು ಕಳ್ಳಿ ಹಾಲು ಬುಡ್ದು ಮಣ್ಣು ನೆಕ್ಕಿ ಅದು ಹೋಗುತ್ತೆ, ಅದೇನ್ ಮಾಡುತ್ತೆ ಅಂತ ತಿರುಗಿ ಪುಸ್ತಕದಾಗ ಮುಣಿಕೊಂಡ. ಅದೆಷ್ಟು ತಿನ್ಬೇಕು, ಹೆಂಗ್ ತಿನ್ಬೇಕು ಅಂತ ನಾನು ಕೇಳಲಿಲ್ಲ, ಅವನು ಹೇಳಲಿಲ್ಲ. ನಾನು ತಿರುಗಿ ಕೇಳಕ್ ನನ್ನ ಭಯ. ವಾಪಸ್ ಬಂದ್ಬಿಟ್ಟೆ ನಾನು. ಅಲ್ಲಿ ನೋಡಿದೆ, ನಮ್ಮ ಹೊಲದ ಮಗ್ಳಿಗೆ ಎಲ್ಲ ಕಳ್ಳಿ ಹಾಕಿದ್ರು. ಕಳ್ಳಿ ಅಂದ್ರೆ ಇಲ್ಲ ಕ್ಯಾಕ್ಟಸ್, ನೀವು ನೋಡಿರ್ಬೇಕು, ಕೆಲವರು ಹಳ್ಳಿಗಳ ವಾತಾವರಣದಿಂದ ಬಂದಂಥವ್ರು. ಅದನ್ನು ಕೆತ್ತಿದ್ರೆ ಒಂಥರ ಹಾಲು ಬರುತ್ತೆ. ಸಿಕ್ಕಾಪಟ್ಟೆ ಕ್ಷಾರವಾದಂಥ ಹಾಲು, ಆಸಿಡ್ಗೆ ಸಮನಾದಂಥ ಹಾಲು ಅದು. ಅದು ಕಣ್ಣಿಗೆ ಬಿದ್ದರೆ ಕಣ್ಣು ಶಾಶ್ವತವಾಗಿ ಹೋಗುತ್ತೆ ಅಂತ ಹಾಲು ಅದು. ಅದನ್ನು ಒಂದು ಮೊಳ ಚಕ್ಕೆ ಕೆತ್ಕೊಂಡೆ, ಆ ಹಾಲು ತಗೊಂಡೆ, ಆ ಬುಡದಾಗಿನ ಮಣ್ಣು ತಗೊಂಡೆ, ಅದೆಲ್ಲ ತಿರ್ಕೊಂಡು ಒಂದಿಷ್ಟು ದಪ್ಪ ಬೆಲ್ದುಂಡೆ ಹಂಗೆ ಒಂದು ತಮಟದ ಉಂಡೆ, ತಂಬಿಟ್ಟು ಮಾಡ್ತಾರಲ್ಲ, ತಮಟ ಅಂತಾರೆ ನಮ್ಮ ಕಡೆ. ಆ ತಮಟದ ಉಂಡೆ ಮಾಡ್ಕೊಂಡು ಗುರುವೇ ಅಂತಂದು ಅದನ್ನ ತಿಂದ್ಬಿಟ್ಟೆ ಕಣ. ನಾನು ರಾಜ. ಹೊಟ್ಟೆಗೆ ಅದು ಯಾವಾಗ ಹೋಗ್ಬಿಡ್ತಾವ, ಕರುಳೆಲ್ಲ ಕಿತ್ಕೊಂಡು ಮ್ಯೂಕಸ್ ಮೆಂಬರನ್ನೆಲ್ಲ ಹೊರಗಡೆ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಅಷ್ಟು ಅಸಿಡಿಟಿ ಇರುವಂತ ವಸ್ತು ಅದು. ಒಳಗಡೆ ಸುಟ್ಕೊಂಡು ಹೋಗುತ್ತೆ ಕರುಳನ್ನ. ಯಾವಾಗ ಆ ಕರುಳಿನ ಹತ್ರ ಹೋಗ್ಬಿಡ್ತಾವ, ಆ ಮ್ಯೂಕಸ್ ಮೆಂಬ್ರೇನ್ ಎಲ್ಲ ಬೇದಿಯಲ್ಲಿ ಮತ್ತೆ ಬರಕ್ ಸ್ಟಾರ್ಟ್ ಆಗ್ಬಿಡ್ತು.
ಬೇದಿ ಇನ್ನೂ ಜಾಸ್ತಿ ಆಗ್ಬಿಡ್ತು. ಒಂದು ಅದನ್ನ ದೊಡ್ಡ ಡೈರಿ ಅಂತ ಬರುತ್ತೆ ಅಷ್ಟ ಹತ್ತಿರದಲ್ಲಿ, ಹಳ್ಳಿ ಸಮೀಪದಲ್ಲಿ ಕುರಿ ಮೇಯ್ತಾ ಇದ್ದಾವೆ. ವಿಪರೀತ ಬೇಸಿಗೆ ಕಾಲ, ಕುರಿಗಳೆಲ್ಲ ಹೋಗಿ ಒಂದು ಹೊಂಗೆ ಮರದ ಕೆಳಗೆ ಬುಸ್ಗುಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾವೆ. ಈ ಅಜ್ಜ ಪ್ರಜ್ಞೆ ತಪ್ಪಿ ಬಿದ್ದ್ಬಿಟ್ಟಿದ್ದಾನೆ. ಆ ವಿಪರೀತ ಬೇದಿಯಾಗಿ ಕಡೆ ಆ ಗುದದ್ವಾರ ಕೂಡ ಮುಚ್ಚಿಕೊಳ್ಳಾರದಷ್ಟು ನಿಶಕ್ತಿ ಆಗಿಬಿಟ್ಟಿದೆ, ಬಿದ್ದುಬಿಟ್ಟಿದ್ದಾನೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಾಣ ಹೋಗ್ಬೇಕು, ಆ ಸ್ಥಿತಿಗೆ ಬಂದಿದ್ದಾನೆ. ಆವಾಗ ಅವ್ರು ಹೇಳಿರು, ಆ ಪ್ರಾಣ ಹೋಗೋ ಸ್ಥಿತಿಯಾಗಿ ನನಗೆ ಅಯ್ಯೋ ಗುರುವೆ 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 ಅನ್ಕೊಂತಿದ್ದ ಜ್ಞಾಪಕ ನನಗೆ, ಮಿಕ್ಕಿದ್ದೇನು ಜ್ಞಾಪಕ ಇಲ್ಲ. ಇದಕ್ಕಿದ್ದಂಗೆ ಶರೀರದಿಂದ ಈರಣ್ಣ ಹೊರಗಡೆ ಬಂದ. ಈರಣ್ಣ ಶರೀರದಿಂದ ಹೊರಗಡೆ ಬಂದ. ನಾನೇ ಹೊರಗಡೆ ಬಂದಿದ್ದೀನಿ, ನಿಂತ್ಕೊಂಡು ನೋಡ್ತೀನಿ, ನನ್ನ ಶರೀರ ಅಲ್ಲೇ ಬಿದ್ದದೆ, ನಾನು ಹೊರಗಡೆ ನಿಂತ್ಕೊಂಡಿದ್ದೀನಿ. ಇದು ಹೆಂಗ್ ಸಾಧ್ಯ ಆಯ್ತು ಅಂತ ನನಗೆ ಸೋಜಿಗೂ ಆಗ್ತೈತೆ. ಅವಾಗ ಇತ್ಲ ನೋಡ್ದ ಅವನು ಈರಣ್ಣ ಹೊರಗಡೆ ಬಂದಾನು. ನನ್ನ ದಟ್ಟ ಅಲ್ಲೇ ಬಿದ್ದೈತೆ, ದಟ್ಟ ಅಂದ್ರೆ ಶರೀರ, ದಟ್ಟ ಅಲ್ಲೇ ಬಿದ್ದೈತೆ. ಅಲ್ಲಿ ಓಡೋಗಿ ನೋಡಿದ್ರೆ ಅಲ್ಲೊಂದು ನಾಯಿ ಸತ್ತು ಬಿದ್ದಿತ್ತು. ಆ ನಾಯಿ ಶರೀರದಕ್ಕೆ ಇವನು ಒಕ್ಕೊಂಡ, ನಾಯಿ ಬದುಕೆಂಟು. ಅದು ಓಡೋಗಿ 1 ಕಿಲೋಮೀಟರ್ ದೂರದಾಗೆ ಇದ್ದಂತ ಒಂದು ಬಾವಿ ಹತ್ರ ಹೋಗಿ ಅಲ್ಲಿ ನೀರೆತ್ತಿದ್ರು. ಆ ನೀರನ್ನ ಮೈ ತೊಳ್ಕೊಂಡು ನೀರು ಕುಡ್ಕೊಂಡು ಶರೀರ ತಂಪು ಮಾಡ್ಕೊಂತ ನಾಯಿ ತಿರುಗಿ ಓಡಿ ಬಂದು ಈ ಶರೀರದಲ್ಲಿ ಸೇರ್ಕೊಂತು. ಅವಾಗ ತಿರುಗಿ ಇವನು ಈರಣ್ಣಾಗಿ ಕೂತ್ಕೊಂಡೆ. ನೋಡಿದ್ರೆ ನಾನು ವಾಂತಿ ಭೇದಿ ಅಂತ ಅದು ಇದು ಎಲ್ಲ ಕಾಯಿಲೆನೂ ಕ್ಲಿಯರ್ ಆಗಿ ವಾಸಿ ಆಗ್ಬಿಟ್ಟಿತ್ತು. ನಾನು ಹೊಸ ಮನುಷ್ಯನಾಗಿ ನಿಂತ್ಕೊಂಡೆ. ಅವಾಗಲೇ ನನ್ಗೆ ಅರ್ಥ ಆಯ್ತು ಕಣ, ಈ ಶರೀರ ಬೇರೆ ನಾನು ಬೇರೆ ಅಂತಕ್ಕಂಥದ್ದು. ಆವಾಗ ನಾನು ಕಣ್ಮುಟ್ಟ ನೋಡಿದ್ದು. ಜಗತ್ನಲ್ಲಿ ಏನಾದ್ರು ಹೇಳಿದ್ರೆ ಯಾರು ಇಂಥವೆಲ್ಲ ನಂಬೋದಿಲ್ಲ, ಅದಕ್ಕಾಗಿ ಯಾರಿಗೂ ಹೇಳಲ್ಲ, ನಿನಗೊಂಚೂರು ಅದ್ರ ಅನುಭವ ಇರೋದ್ರಿಂದ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಸ್ನೇಹಿತರೆ, ಅವರು ಯೋಗ ಸಾಧನೆ ಬಲವನ್ನ ನಿಜವಾಗಿ ನನಗೆ ಹಠಯೋಗದ ಬಗ್ಗೆ, ಹಠಯೋಗ ಸಾಧಕರ ಬಗ್ಗೆ ನನಗೆ ಒಲವು ಉಂಟಾಗಿದ್ದು, ಕುತೂಹಲ ಉಂಟಾಗಿದ್ದು, ಅಷ್ಟಿಷ್ಟು ತಿಳುವಳಿಕೆ ಬಂದಿದ್ದು ಆ ತಾತ ಅವ್ರ ಸಂಗತಿಯಿಂದ. ಯಾಕಂದ್ರೆ ಈಗ ಬಹಳ ಜನ ಹೇಳ್ತಾರೆ, ಸತ್ಯಮಿಗೆ 10 ಸೇರು ಹಾಲು ಅಂತ ಒಂದು ಗಾದೆ ಇದೆ. ನಮ್ದೊಂದು ಎಮ್ಮೆ ಇತ್ಕಣ, ಅದು 10 ಸೇರು ಹಾಲು ಕರಿತಿತ್ತು, ಸತ್ತೋಗ್ಬಿಡ್ತು ಅಂತ. ಅದು 1 ಸೇರೆ ಕರಿತಿತ್ತು, 2 ಸೇರೆ ಕರಿತಿತ್ತು, ನೋಡಿದಾರೆ ಹೇಳಿದ್ದಾರೆ. ಈಗ ನಾನು ಹೇಳೋದು ಹಂಗಾಗ್ಬಾರ್ದು. ಆ ದೃಷ್ಟಿಯಿಂದ ನಾನು ನಿಕಟವಾಗಿ ನನ್ನ ಅನುಭವಕ್ಕೆ ಬಂದ ಕೆಲವು ಸಂಗತಿಗಳನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ. ನನಗೆ ಅನುಭವಕ್ಕೆ ಬರದೇ ಇರ್ತಕ್ಕಂಥ ಸಂಗತಿಗಳನ್ನ ನಾನು ಯಾವತ್ತೂ ಯಾವ ವಿಷಯದಲ್ಲಿ ಯಾವ ಸಮಾರಂಭಗಳಲ್ಲೂ ಅಥವಾ ಯಾವ ಸಂದರ್ಭದಲ್ಲೂ ಹೇಳಿದವನಲ್ಲ. ಆದ್ರಿಂದ ನನ್ನ ಮಾತುಗಳನ್ನು ನೀವು 100% ನಂಬೋದು. ತಾತ ಅವ್ರ ನೇರ ನುಡಿಗಳನ್ನು ಕೇಳಿದವನು ನಾನು. ಈ ರೀತಿ ಅವರು ಯೋಗ ಸಾಧನೆಯನ್ನು ಮಾಡಿ ಪರಕಾಯ ಪ್ರವೇಶ ಸಿದ್ಧಿ, ತಾತ ಅವ್ರು ಹೇಳಿದ್ರು, ಪರಕಾಯ ಪ್ರವೇಶ ಸಿದ್ಧಿ ಅನ್ನೋದೊಂದು ಇದೆ ಅಂತ ಗೊತ್ತಾಗಿದ್ದೆ ಅವತ್ತು ನನಗೆ ಅಂತ. ನಾವು ಹೇಳ್ತೇವೆ ಪರಕಾಯ ಪ್ರವೇಶ ಸಿದ್ಧಿಯನ್ನು ಬಾಲಗೆಳೆಯರು ಬಹಳ ಜನ ಇದ್ದೀವಿ. ಆದ್ರೆ ಶರೀರದಿಂದ ಪ್ರಾಣ ಅಥವಾ ಜೀವಾತ್ಮ ಹೊರಗಡೆ ತೆಗೆದು ಹೊರಗಡೆ ಮತ್ತೆ ಒಳಗಡೆ ತಗೊಳ್ತಕ್ಕಂಥ ಸಿದ್ಧಿ 2.5 ತಾಸುಗಳ ಕುಂಭಕ ಸಿದ್ಧಿಯನ್ನು ಮಾಡ್ಕೊಂಡವ್ರಿಗೆ ಆಗುತ್ತೆ ಅಂತ ಯೋಗ ಸಾಧನೆಯಲ್ಲಿ ಹೇಳ್ತಾರೆ. ಯಾರು 2.5 ಗಂಟೆಗಳ ಕಾಲ ಕುಂಭಕವನ್ನ ಮಾಡಿ ಆ ವಾಯುವನ್ನು ನಿರೋಧ ಮಾಡಿ ನಿಲ್ಲಿಸ್ತಕ್ಕಂಥ ಶಕ್ತಿ ಇರುತ್ತೋ ಅವರಿಗೆ ತಮ್ಮ ಶರೀರದಿಂದ ಹೊರಗಡೆ ಬರುವಷ್ಟು ಶಕ್ತಿ ಒಳಗಡೆ ಬರತಕ್ಕಂಥ ಶಕ್ತಿ ಬರುತ್ತೆ ಅಂತ ಯೋಗಶಾಸ್ತ್ರದಲ್ಲಿ ಹೇಳುತ್ತೆ ಅಂತ ಕೇಳಿದ್ದೀನಿ. ಹಾಗೇನೆ ಅಂತ ಅವಧೂತರನ್ನ ನಾನು ಕೆಲವರ ವಿಚಾರವನ್ನ ನಾನು ನೋಡಿದ್ದೇನೆ, ಕಣ್ಣಾರೆ ನೋಡಿದ್ದೇನೆ. ಅದರಿಂದ ನಾನು ಅದನ್ನ ನಂಬಬಲ್ಲೆ, ಬೇರೆಯವರು ಕೂಡ ಅದೊಂದು ಸತ್ಯ ಅಂತ ನಾನು ನಿರೂಪಿಸಬಲ್ಲೆ. ಅವರ ಇನ್ನೊಂದು ಪ್ರಸಂಗವನ್ನು ನಿಮಗೆ ಹೇಳಬೇಕು. ಅವರು ಮಾತಾಡ್ಬೇಕಾದ್ರೆ ತುಂಬಾ ಹೆದರ್ಕೊಂಡು ಮಾತಾಡೋರು. ಯಾಕೆ ಅಂತ ಕೇಳಿದ್ರೆ, ನನ್ನ ಮಾತುಗಳು ಕೆಲವು ಸಾರಿ ನಿಜವಾಗ್ಬಿಟ್ಟು ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡ್ತೀನಿ. ಯಾರನ್ನು ಬೈಯಕ್ ಹೋಗಲ್ಲ ನಾನು ಅಂತ ಹೇಳಿ. ಅವರು ಒಂದು ಕಥೆಯನ್ನು ಹೇಳಿದ್ರು, ಅವ್ರ ಜೀವನದಲ್ಲಿ ಆದಂತ ಘಟನೆಯನ್ನು. ಅವ್ರ ಊರೊಳಗಿತ್ತು ಅವ್ರ ಮನೆ ಮೊದಲು. ಆಮೇಲೆ ಬಂದು ಅವ್ರ ಹೊಲದಲ್ಲಿ ಮಠ ಕಟ್ಕೊಂಡು ಅವ್ರ ಹೊಲದಲ್ಲಿ ಮಠ ಮಾಡ್ಕೊಂಡಿದ್ರು. ಆ ಊರಲ್ಲಿದ್ದ ಮನೆಯಲ್ಲಿದ್ದಾಗ ಅವರು ಮನೆಯಲ್ಲಿ ಯೋಗ ಸಾಧನೆ ಮಾಡ್ಸಕ್ ಕುತ್ಕೊಂಡಿದ್ದಾಗ ಒಂದು ದೇವ್ರ ಕೊಠಡಿಯಲ್ಲಿ ಅವ್ರ ಮೊಮ್ಮಗುನ ಯಾವ್ದೋ ಒಂದು ಸಣ್ಣ ಮಗುನ, ಅವರ ಹೆಣ್ಮಗಳ ಮಗು ಯಾವ್ದೋ ಒಂದು ಸಣ್ಣ ಮಗು ಅಂಬಗಾಲಿರ್ತಾ ಬಂದು ಇವ್ರನ್ನ ಕೈ ಹಿಡಿದು ಎಳೆದಿದೆ. ಒಂದು 2 ವರ್ಷ 1.5 ವರ್ಷದ ಮಗು. ಇವ್ರಿಗೆ ಆ ತುರ್ಯಾವಸ್ಥೆ, ಆ ಸಮಾಧಿ ಸ್ಥಿತಿಯ ಲೆವೆಲ್ಗೆ ಹೋಗ್ಬಿಟ್ಟಿದ್ರು. ಅದರಲ್ಲಿ ಮೈ ಮರ್ತು ಬಿಟ್ಟಿದ್ರು, ದೇಹಭಾವ ಇರ್ಲಿಲ್ಲ. ಅದು ತಂದು ಎಳೆದಾಗ ತಕ್ಷಣ ದೇಹಭಾವಕ್ಕೆ ಒಂದು ಹೇ ಥತ್ ಅಂತಂದು ಬೇಸರದಿಂದ ಸಿಟ್ಟಿನಿಂದ ಒಂದ್ಸಾರಿ ನೋಡ್ಬಿಟ್ಟಿದ್ದಾರೆ ಮಗುನ. ಅದು 2-3 ದಿನದೊಳಗೆ ಅವಾಗ ಕಿರ್ಚಿಕೊಂಡು ಹತ್ಬಿಡ್ತಂತೆ ಮಗು ಅದು. ಅವಾಗ ಅವ್ರು ಬಂದು ಕರ್ಕೊಂಡು ಹೋಗಿದ್ದಾರೆ ಮನೆಯವರು.
ಇವ್ರಿಗೆ ಪಶ್ಚಾತ್ತಾಪ ಇದೆ, ನಾನು ಯಾಕೆ ಗದರ್ಕೊಂಡೆ, ಈಗ ನನಗೆ ಡಿಸ್ಟರ್ಬ್ ಆಯಿತು, ಭಂಗ ಆಯಿತು ಅಂತ ಹೇಳಿ ನಾನು ಅದನ್ನ ಗದರ್ಕೊಂಡು ಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಆಗಿದೆ. 3-4 ದಿನದಲ್ಲಿ ಆ ಮಗು ಸತ್ತೇ ಹೋಯ್ತಂತೆ. ಆವಾಗ ಅವರು ಮನೆಯಲ್ಲಿ ಸಾಧನೆ ಮಾಡೋದು ಬಿಟ್ಬಿಟ್ರು. ತಾತ ಅವ್ರು ಹೇಳೋರು, ಅದಕ್ಕೆ ಯೋಗ ಸಾಧನೆ ಮಾಡೋರು ಮನೆ ಮಾಡಬಾರ್ದು ಅಂತಂದು ನಾನು ಹೊಲ್ದಾಗ ಬಂದ್ಬಿಟ್ಟೆ ಕಣ, ಇಲ್ದಿದ್ರೆ ನಾನು ಅಲ್ಲೇ ಊರಾಗೆ ಇರ್ತಿದ್ವಿ ನಮ್ಮ ಮನೆಗೆ ಅಂತ ಹೇಳಿದ್ರು. ಇದು ಯೋಗ ಸಾಧನೆಯ ಕ್ಲಿಷ್ಟವಾದಂತಹ ಸನ್ನಿವೇಶಗಳನ್ನ, ಸಂದರ್ಭಗಳನ್ನ, ವಿಧಾನಗಳನ್ನ ನಮಗೆ ತಿಳಿಸ್ಕೊಡುತ್ತೆ ಅಂತ ನಾನು ಭಾವಿಸಿದ್ದೇನೆ. ಅವರು ಬೇರೆಯವ್ರಿಗೆ ಏನು ಅನುಕೂಲ ಮಾಡ್ತಾ ಇರಲಿಲ್ಲ ಅಂತಲ್ಲ, ಬೇಕಾದಷ್ಟು ಅನುಕೂಲನ ಮಾಡೋರು, ಬೇಕಾದಷ್ಟು ಅಭಯವನ್ನು ನೀಡೋರು, ಅವರು ಅನೇಕ ಸಮಸ್ಯೆಗಳನ್ನ ಬಗೆಹರಿಸಿಕೊಡೋರು. ಆದರೆ ಅದು ಎಷ್ಟರ ಮಟ್ಟಿಗೆ ಮಾಡಬೇಕು ಅದು ಅವ್ರಿಗೆ ಗೊತ್ತಾಗ್ತಿತ್ತು, ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಎಷ್ಟೋ ಜನರ ಸಮಸ್ಯೆಗಳಿಗೆ ಅವ್ರು ಕಿವುಡಾಗಿದ್ದು ಬಿಡ್ತಿದ್ರು. ಅನೇಕ ಲೌಕಿಕ ಸಮಸ್ಯೆಗಳೇನು ಅವ್ರ ಗಮನಕ್ಕೆ ಯಾಕಂತಿರಲ್ಲ. ಕೆಲವ್ರನ್ನ ತಾವು ಕರೆದು ಈ ಸಮಸ್ಯೆ ಇದೆ, ನೀನು ಬಗೆಹರ್ಕೊ ಹೋಗು, ನಿಂತ ನೋವು ತಿಂತದೀಯ, ಆ ನೋವು ನೀನು ಬಗೆಹರಿತತೆ, ಹಿಂಗ ಅವರೇ ಅಡ್ವಾನ್ಸ್ ಆಗಿ ಹೇಳ್ಬಿಡೋರು. ಇವೆಲ್ಲನೂ ಕೂಡ ಆ ಅವಧೂತರ ಚರ್ಯೆಯ ಬಗ್ಗೆ ನನಗೆ ತೀವ್ರ ಕುತೂಹಲವನ್ನ ಮತ್ತು ಆಸಕ್ತಿಯನ್ನ ಮತ್ತು ಭಯವನ್ನ ಮತ್ತು ಅದರ ತಿಳ್ಕೊಳ್ತಕ್ಕಂಥ ಆಶೆಯನ್ನ ನನಗೆ ಹೆಚ್ಚು ಮಾಡ್ತಾ ಹೋಯ್ತು. ಇದಾದ್ಮೇಲೆ ಅವರು ಆ ಮಠ ಅಂತ ಕಟ್ಕೊಂಡಿದ್ರು, ಒಂದು ಕಲ್ಲು ಮಂಟಪ ಅದು ದೊಡ್ಡದಾಗಿ. ಅದರಲ್ಲಿ ಅವರು ಸಮಾಧಿ ಆಗ್ಬೇಕು ಅಂತ ಹೇಳಿ ಒಂದು ನೆಲಮಾಳಿಗೆ ತರ ಧ್ಯಾನ ಮಂಟಪ ಮಾಡ್ಬೇಕು ನೆಲದೊಳಗೆ ಅಂತ ಹೇಳಿ, ಗುಂಡಿ ತೆಗೆಸ್ಬೇಕಂತ ಹೇಳಿ ಗುರುಗಳನ್ನ ಕೇಳಿದ್ರು. ಅವ್ರು ಹೇಳಿದ್ರು, ತೆಗೆಸು, 3 ಅಡಿ 4 ಅಡಿ ತೆಗೆದ ತಕ್ಷಣ ಅದರೊಳಗೆ ಒಂದು ಹಾಸು ಬಂಡೆ ಬರುತ್ತೆ. ಆ ಹಾಸು ಬಂಡೆಯ ಕೆಳಗೆ ಈಗಾಗಲೇ ಒಬ್ಬ ಯೋಗಿ ಕೂತಿದ್ದಾನೆ, ಅವನ ಸಮಾಧಿ ಇದೆ ಅಲ್ಲಿ. ಅದ್ರ ಮೇಲೆ ನೀನು ಕೂತ್ಕೋಬಾರದು, ಅದ್ರ ಮೇಲೆ ನೀನೇನಾದ್ರೂ ಒಂದು ಧ್ಯಾನಗಿನ ಮಾಡ್ಬೋದೇ ಹೊರತು ನಿನ್ನ ದೇಹವನ್ನ ಅಲ್ಲಿ ಇಡಬಾರದು ಅಂತ ಹೇಳಿದ್ರು ಅವ್ರ ಗುರುಗಳು. ಹಾಗಾಗಿ ಅವರು ಅಲ್ಲಿ ಸಮಾಧಿಯನ್ನ ತೆಗೆದಾಗ ಅಲ್ಲಿ 3 ಅಡಿ ಕೆಳಗೆ ಒಂದು ಹಾಸಬಂಡಿ, ದೊಡ್ಡದು ಒಂದು ಹಾಸಬಂಡಿ ಸಿಕ್ಕಾಗ ಅವರು ಅಲ್ಲಿಗೆ ಕೆಲಸವನ್ನ ನಿಲ್ಲಿಸಿ ಅದ್ರ ಮೇಲೆ ಅಲ್ಲಿಂದನೂ ಒಂದು 3 ಅಡಿ ಮೇಲಕ್ಕೆ ಬರೋ ಹಂಗೆ ಒಂದು ಸಿಮೆಂಟಿನ ಒಂದು 3 ಅಡಿ ಅಗಲದ ಒಂದು ಕಟ್ಟೆ ಅಂತ ಮಾದರಿಯನ್ನು ಕಟ್ಟಿಸಿ ಪಶ್ಚಿಮಕ್ಕೆ ಬಾಗಿಲನ್ನ ಬಿಟ್ರು. ಅದಕ್ಕೆ ಅವರು ಅದರಲ್ಲಿ ಇಳಿದು ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದಿದ್ದನ್ನು ನಾವು ನೋಡಿದ್ವಿ. ಕೆಲವರಿಗೆ ಉಪದೇಶ ಕೊಡೋದು ಆ ಒಳಗಿನ ಆ ಸಿಮೆಂಟಿನ ಧ್ಯಾನ ಮಂದಿರದೊಳಗೆ ಕೂತ್ಕೊಂಡು ಕೆಲವರಿಗೆ ಉಪದೇಶ ಕೊಟ್ಟಿರೋದು ಉಂಟು ಅಂತ ಹೇಳ್ತಾ ಇದ್ರು. ಅವರು ಅದಕ್ಕಾಗಿನೇ ಅವ್ರ ದೇಹ ಬಿಟ್ಟಾಗ ಆ ದೇಹವನ್ನ ಅದರ ಪಕ್ಕದಲ್ಲಿ ಒಂದು ಸಮಾಧಿಯನ್ನು ಮಾಡಿ ಪಕ್ಕದಲ್ಲಿ ಹಾಕಿದ್ರು. ಈಗ ಅದ್ರ ಮೇಲೆ ಒಂದು ಕಟ್ಟಡವನ್ನ ಮಾಡಿ ಗರ್ಭಗುಡಿಯನ್ನು ಮಾತ್ರ ಮಾಡಿ ಅದನ್ನು ದೇವಸ್ಥಾನದ ಮಾದರಿ ಮಾಡ್ಬೇಕು ಅಂತ ಹೇಳಿಬಿಟ್ಟಿದ್ರು. ಅದು ಅನೇಕ ವರ್ಷಗಳ ಕಾಲ ಆಗ್ಲಿಲ್ಲ. ಈ ವರ್ಷ ಅದನ್ನು ಇದ್ದಕ್ಕಿದ್ದಂಗೆ ಕೆಲವಾರು ಭಕ್ತರು ಅದನ್ನು ಮನಸ್ಸಿಗೆ ಹಾಕೊಂಡು ಇಡೀ ದೇವಸ್ಥಾನದ ಒಂದು ಅದ್ಭುತವಾದಂತಹ ದೇವಸ್ಥಾನ ಮಾಡಿದ್ದಾರೆ ಸ್ನೇಹಿತರೆ. 55 ದಿನಗಳಲ್ಲಿ ಇಡೀ ದೇವಸ್ಥಾನ ಮುಕ್ತಾಯವಾಗಿದೆ. ಎಲ್ಲವೂ ಕಲ್ಲಿಂದ ಕಟ್ಟಿದ ಒಂದು ಅದ್ಭುತವಾದಂತಹ ದೇವಸ್ಥಾನ ಮಾಡಿದ್ದಾರೆ. ಅದರ ಗೋಪುರ ಮತ್ತು ಕಳಶಾರೋಪಣವೂ ಕೂಡ 55 ದಿನಗಳಲ್ಲಿ ಮುಗಿದೋಯ್ತು. ಅಂದ್ರೆ ಆ ಕೆಲಸ ಯಾವ ಅನುಗ್ರಹದಿಂದ ಆಗಿರ್ಬೇಕು ಅಂತ ನೀವು ಯೋಚನೆ ಮಾಡಿ. ಒಂದೇ ಒಂದು ವಿಘ್ನವಿಲ್ಲದೆ, ವಿಡ್ಡೂರವಿಲ್ಲದೆ, ಯಾರಿಗೂ ಒಂದು ಕಲ್ಲು ತಗುಲಿ ಅಪಾಯವಾಗದೆ ಆ ಇಡೀ ಕೆಲಸ 2 ತಿಂಗಳ ಅವಧಿಯಲ್ಲಿ ಆಗೋಯ್ತು. ಅದರ ಇನಾಗ್ರೇಷನ್ ನಾನು ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ, ನಂತರ ಹೋಗಿ ಬಂದೆ ನಾನು. ಇದು ಮಹಿಮಾವಂತರ ಕರ್ತೃತ್ವ ಶಕ್ತಿಗೆ ಕಾರಣವಾಗ್ತದೆ. ನಾವು ಯಾವ ಕೆಲಸ ಮಾಡಿದ್ರೆ 12 ವರ್ಷ ಮಾಡಿದ್ರು ಆಗಲ್ಲ. ಆದ್ರೆ ಅವ್ರು ಸಂಕಲ್ಪ ಮಾಡಿದ್ರೆ ಅದು ಈ 35 ವರ್ಷ ಆದ್ಮೇಲೆ ಯಾಕೆ ಸಂಕಲ್ಪ ಮಾಡಿದ್ರು, ಯಾಕೆ ಗುರುಗಳ ಸಂಕಲ್ಪ ಹಂಗಾಗಿ ಆ ಬಿಲ್ಡಿಂಗ್ ಆಯ್ತು ಗೊತ್ತಿಲ್ಲ ನನಗೆ. ಅಂತೂ ಇಂತೂ ಒಂದು ಅದ್ಭುತವಾದಂತ ದೇವಸ್ಥಾನದ ರೀತಿಯಲ್ಲಿ ಅವರ ಸಮಾಧಿ ಆಯ್ತು. ಪಕ್ಕದಲ್ಲಿ ಅವರ ಶಿಲಾ ವಿಗ್ರಹವನ್ನು ಸ್ಥಾಪನೆ ಮಾಡಿದಂತೆ ಜಾಗ ಕೂಡ ಪಕ್ಕದಲ್ಲಿ ಇನ್ನೊಂದು ಮಠವಾಗಿದೆ. ಆ ಎರಡನ್ನು ಕೂಡ ಭಕ್ತರು ಸಂದರ್ಶಿಸ್ತಾರೆ. 2 ಕಡೆನೂ ಸೇವಾ ಮಾಡ್ತಾರೆ, 2 ಕಡೆನೂ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾರೆ. ಅವರ ಹುಟ್ಟುಹಬ್ಬದ ಆಷಾಢ ಶುದ್ಧ ಏಕಾದಶಿ ಅವರ ಆರಾಧನೆ ಮತ್ತು ಶಿವರಾತ್ರಿ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಇದು ನಮಗೆ ಇವರ ಅನುಭವ ಆಗಿರ್ತಕ್ಕಂಥದ್ದು. ಜೊತೆಗೆ ನಾನು ಇನ್ನೊಬ್ಬ ಅವಧೂತರ ಬಗ್ಗೆ ಒಂದಿಷ್ಟು ಮಾತಾಡ್ಬೇಕು ನಮ್ಮ ಕೈಯಲ್ಲಿ. ಶಾಂತವೀರ ಸ್ವಾಮಿಗಳು ಅಂತ ನೀವು ಹೆಸರು ಕೇಳಿರ್ಬೋದು, ಕಂದಕೆರೆ ಶಾಂತವೀರ ಸ್ವಾಮಿಗಳು ಅಂತ. ಉನ್ಮತ್ತ ಅವಸ್ಥೆಯಲ್ಲಿದ್ದಂತ ಯೋಗಿಗಳವರು. ಬಹಳ ಜನ ಅವರ ಬಗ್ಗೆ ಕೇಳಿದ್ದಾರೆ, ನೋಡಿದ್ದಾರೆ. ಅವ್ರ ಚರಿತ್ರೆಯನ್ನು ಕೂಡ ಸುಮಾರು 300-400 ಪುಟದ ಒಂದು ಪುಸ್ತಕನೇ ಬರೆದಿದ್ದಾರೆ ಅವ್ರ ಚರಿತ್ರೆಯನ್ನು. ಅವರು ಜಗಳೂರು ತಾಲೂಕು ಕಣಕುಪ್ಪೆ ಅಂತ ಹೇಳಿ ಅಲ್ಲಿ ಕಣಕುಪ್ಪೆಯ ಗುಹಾಶ್ರಮದಲ್ಲಿ ಅವರ ಸಾಧನೆಯನ್ನು ಮಾಡ್ಕೊಂಡಿದ್ದವರು.
ಅವರು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿಗೆ ಹತ್ತಿರ ಇರ್ತಕ್ಕಂಥ ಒಂದು ಕಂದಿಕೆರೆ ಅನ್ನೋ ಒಂದು ಊರಿನಲ್ಲಿ ಒಬ್ಬ ಗುರುಗಳು ಜಡೇಸಿದ್ದ ಸ್ವಾಮಿಗಳದ್ದು ಒಂದು ಸಮಾಧಿ ಇತ್ತು ಹಳೆಯದು. ಅದನ್ನ ಯಾರು ಜನ ಹೋಗ್ತಿರ್ಲಿಲ್ಲ, ಅಲ್ಲಿ ನಿರ್ಲಕ್ಷ್ಯ ಮಾಡ್ತಿರ್ಲಿಲ್ಲ. ಒಂದು ದೊಡ್ಡ ಹುತ್ತ ಇತ್ತು ಅಲ್ಲಿ. ಆ ಹುತ್ತದ ಒಳಗೆ ಒಂದು ಯಾವಾಗಲೂ ಭಾರಿ ಸರ್ಪ ಒಂದು ಇರ್ತಿದ್ರಿಂದ ಜನ ಅಲ್ಲಿ ಹೋಗಕ್ಕೆ ಹೆದರ್ತಾ ಇದ್ರು. ಇವ್ರು ಹೋಗಿ ಆ ಸಮಾಧಿ ಮಂದಿರದಲ್ಲಿ ಮಲ್ಕೊಂತಿದ್ರು. ಬಹಳ ಉನ್ಮತ್ತಾವಸ್ಥೆಯಲ್ಲಿ ಇರ್ತಿದ್ರು ಯಾವಾಗಲೂ. ಅವ್ರಿಗೆ ಈ ಸಾರಾಯಿ ಕುಡಿತಕ್ಕಂಥದ್ದು, ಗಾಂಜಾ ಸೇರ್ತಕ್ಕಂಥದ್ದು ಎಲ್ಲ ಅಭ್ಯಾಸಗಳು ಇದ್ವು. ಆದ್ರೆ ನಾನು ಕಣ್ಣಾರೆ ನೋಡಿದ್ದು, ಅವರು ಅಷ್ಟೊಂದು ಅಮಲಕಾರಕ ಪದಾರ್ಥಗಳನ್ನ ಉಪಯೋಗಿಸಿದ್ರು ಕೂಡ ಅವ್ರ ಜ್ಞಾನ ಅಂತಕ್ಕಂಥದ್ದು ಚೇಂಜ್ ಆಗ್ತಿರ್ಲಿಲ್ಲ. ಅವ್ರಿಗೆ ಮತ್ತು ಅಥವಾ ಮದ ಅಥವಾ ನಾವಂತೀವಲ್ಲ ನಿಶಾ, ಆ ನಿಶಾ ಅಂಥದ್ದೇನು ಬರ್ತಾ ಇರೋದನ್ನ ನಾನು ಕಣ್ಣಲ್ಲಿ ನೋಡಿದ್ದೇನೆ. ಅವ್ರು ಎಷ್ಟು ಕುಡಿದ್ರು ನಿರ್ಲಿಪ್ತವಾಗೇ ಇರ್ತಿದ್ರು, ಕುಡಿಯೋದು ಬಿಡ್ತಿರ್ಲಿಲ್ಲ. ಅಲ್ಲಿ ಆಗ ಹೆಂಡ ಬರೋದು. ಈಗ ನಾನು ಹೇಳೋದು 30-35 ವರ್ಷದ ಕೆಳಗಿನ ಕತೆ ಸ್ನೇಹಿತರೆ. ದಾಡಿ ಬರೋದು, ಈಚಲು ಹೆಂಡ. ಅವನು ಆ ಹೆಂಡದ ಕಾಂಟ್ರಾಕ್ಟ್ದಾರ ಆ ಕಂದಿಕೆರೆ ದೇವಸ್ಥಾನದಲ್ಲಿ ಮಠಕ್ಕೆ ಸ್ವಾಮಿಗಳಿಗೆ ಅಂತ 4 ಬಾಟ್ಲು ತೆಗೆದು ಅಲ್ಲಿ ಆ ಸೇಂದಿ ಇಟ್ಬಿಟ್ರು ಅವರು ಪ್ರತಿದಿನ. ಅವರು 12 ಗಂಟೆ 1 ಗಂಟೆ ಸುಮಾರಿಗೆ ಅಲ್ಲಿ ಬಂದ್ಬಿಟ್ಟು ಆ 4 ಬಾಟ್ಲಿಯಲ್ಲಿ ಇರ್ತಕ್ಕಂಥ ಸೇಂದಿಯನ್ನು ಅವರು ಕುಡಿದು ಅವರು ಊರೊಳಗೆ ಬರೋರು. ಊರಲ್ಲಿ ಒಂದು ಬೀದಿ, 2 ಕಡೆ ಅಂಗಡಿಗಳು, ಸಣ್ಣ ಪುಟ್ಟ ಈ ಹಳ್ಳಿ ಹೋಟ್ಲುಗಳು ಇವೆಲ್ಲ ಇರ್ತಾ ಇದ್ವು. ಅಲ್ಲಿ ಕೃಷ್ಣಪ್ಪ ಅಂತ ತುಟ್ಟ ತುದಿಗೆ ಒಂದು ಮನೆ ಇತ್ತು. ಅಲ್ಲಿ ಕೃಷ್ಣಪ್ಪ ಅಂತ ಒಬ್ಬ ಕಡು ಬಡವ, ಒಬ್ಬ ಹೆಣ್ಮಗಳು ಅವನಿಗೆ. ಅವರಿಬ್ರು ಇರ್ತಿದ್ರು. ಆ ಮನೆಯಲ್ಲಿ ಬಂದು ತಾತ ಅವರು ಕೂತ್ಕೊಳ್ತಿದ್ರು. ಅದು ಮನೆ ಅಂದ್ರೆ ಸುಮಾರು 9 ಸೈಜಿನ ಒಂದು ಗುಡಿಸಲು, 9 ಅಡಿ 9 ಅಡಿ ಇರ್ಬೋದು ನನ್ನ ಅಂದಾಜು. ಮಧ್ಯದಲ್ಲಿ ಒಂದು ಈಚಲ ಗರಿಯಿಂದ ಮಾಡಿದಂತ ಒಂದು ನೆರಕೆ, ಒಂದು ಅಡ್ಡ, ಅದು 2 ಅಪಾರ್ಟ್ಮೆಂಟ್. ಒಳಗಡೆ ಇವ್ರ ಗುರುಗಳು ಸೇರ್ಕೊಳ್ಳೋರು, ಅವ್ರ ಅಡಿಗೆ ಮಾಡ್ಕೊಳ್ಳೋರು, ಅಲ್ಲಿ ಊಟ ಮಾಡೋರು. ಹೊರಗಡೆ ಒಂದಿಷ್ಟು ಜಾಗದಲ್ಲಿ ಬಂದವರು ಯಾರು ಕೂತ್ಕೊಳಕ್ ಮಾಡೋಕೆ ಜಾಗ ಇರ್ತಿತ್ತು. ನಾವು ಒಂದ್ಸಾರಿ ಕಂದಕೆರೆ ಶಾಂತವೀರ ಸ್ವಾಮಿಗಳು ನೋಡ್ಬೇಕಂದ್ರೆ, ಸ್ವಾಮಿ ನಾವು ಬಹಳ ಕೇಳಿದೀವಿ, ಅದನ್ನ ಹೋಗಿ ಬರೋಣ ಅಂತ ನನ್ನ ಮಿತ್ರರು ಒಬ್ರು ಧರ್ಮಪುರದಲ್ಲಿ ದಾಮೋದರ್ ರೈ ಅಂತ ಒಬ್ರು ಡಾಕ್ಟರ್ ಇದ್ರು. ಅವರು ಹೇಳಿದ್ರು. ನಾನು ಖುಷಿಯಾಗಿದ್ದೆ. ಅವರು ಚಟಕಂಬಕ್ಕೂ ಬರೋರು. ಅವ್ರ ತಾತ ಅವ್ರನ್ನು ನೋಡಿದ್ರು. ತಾತ ಅವ್ರನ್ನು ಕೂಡ ಬಹಳ ಪ್ರೀತಿಯಿಂದ ಕಂಡಿದ್ರು. ಹಾಗಾಗಿ ಅವ್ರಿಗೆ ಆಸಕ್ತಿ ಇತ್ತು, ಗಂಡ ಹೆಂಡತಿ ಇಬ್ಬರಿಗೂ ಆಸಕ್ತಿ ಇತ್ತು. ಇವರಲ್ಲಿ ಒಂದು ಬಜಾಜ್ M80 ಗಾಡಿ ಇತ್ತು. ಬಹಳ ಸ್ವಾರಸ್ಯಕರವಾಗಿದೆ ಈ ಕತೆ, ನೀವು ಕೇಳಬೇಕು. ಬಜಾಜ್ M80 ಗಾಡಿ. ಆ ಗಾಡಿಯಲ್ಲಿ ಕೂತ್ಕೊಂಡು ಒಂದು ಶನಿವಾರ ಮಧ್ಯಾಹ್ನ ನಾನು ಮನೆಗೆ ಹೇಳಿ ಕಳಿಸಿಬಿಟ್ಟು, ನಮ್ಮ ಪೋಸ್ಟ್ ಮ್ಯಾನ್ ಕೈಯಲ್ಲಿ ಹೇಳಿ ಕಳಿಸಿ, ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ರಾತ್ರಿ 8 ಗಂಟೆ ಆಗುತ್ತೆ ಬರೋದು ಅಂತ ಹೇಳಪ್ಪ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ನಾನು ಡಾಕ್ಟರ್ ಜೊತೆಗೆ ಹೊರತೆ. ದಾಮೋದರ ರೈ ಅಂತ ಅವ್ರ ಹೆಸರು. ಅವರು ಮಂಗಳೂರು ಕಡೆಯವರು. ಒಂದು ಖಾಸಗಿ ಕ್ಲಿನಿಕ್ ಇಟ್ಕೊಂಡಿದ್ರು. ಹಿರಿಯೂರಿಗೆ 30 ಕಿಲೋಮೀಟರ್, ಆ ಕಡೆ ಹುಳಿಯಾರ್ 40 ಕಿಲೋಮೀಟರ್, ಆ ಕಡೆ ಒಂದು 10-15 ಕಿಲೋಮೀಟರ್. ಇಷ್ಟು ದೂರವನ್ನು ನಾವು ಬಜಾಜ್ M80ಯಲ್ಲಿ ಕ್ರಮಿಸ್ಬೇಕು. ಹೋದ್ವಿ. ದಾರಿಯಲ್ಲಿ ಆ ಚಿಕ್ಕನಾಯಕನಹಳ್ಳಿ ಹತ್ರ ಒಂದು ಕವಲು ದಾರಿ ಬರ್ತದೆ. ಒಂದು ಕಂದಕೆರೆಗೆ ಹೋಗೋ ದಾರಿ, ಒಂದು ಹುಳಿಯಾರ್ ಇದು ಚಿಕ್ಕನಾಯಕನಹಳ್ಳಿಗೆ ಹೋಗೋದು ಒಂದು ದಾರಿ. ಆ ಕವಲು ದಾರಿಯಲ್ಲಿ ನಿಂತ್ಕೊಂಡು ಡಾಕ್ಟರ್ ನಾನು ಗಾಡಿ ನಿಲ್ಲಿಸಿ ಒಂದ್ ಸ್ವಲ್ಪ ಹೊತ್ತು ಅವ್ರೊಂದು ಮಾತು ಕೇಳಿರು. ಸ್ವಾಮೀಜಿ, ನಾವು ಹಿಂಗ್ ಹೋಗ್ತಾ ಇದೀವಿ, ಈಗ ಅಕಸ್ಮಾತ್ ಅವ್ರ ಸ್ವಾಮಿಗಳು ಮೊದ್ಲೇ ಹುಚ್ಚಿನ ಕೈಯಾಗ ಕಲ್ಲಿದ್ದಂಗ ಅವರು, ಇಲ್ದಿದ್ರೆ ಏನ್ ಮಾಡೋದು, ಅವ್ರು ನಮಗೆ ಭೇಟಿ ಆಗದಿದ್ರೆ ಏನ್ ಮಾಡೋದು, ಇಷ್ಟು ದೂರ ಹಿಂಗ ಅವಸ್ಥೆ ಪಟ್ಕೊಂಡು ಬಂದ್ವಲ್ಲ ಈ ಸಣ್ಣ ಗಾಡಿಯಲ್ಲಿ ಅಂತ. ಅದಕ್ಕೆ ನಾನು ಹೇಳಿದೆ, ಯೋಚನೆ ಮಾಡೋದು ಬೇಡ ಡಾಕ್ಟ್ರೆ, ನಾವು ಹೋಗೋದಪ್ಪ, ಅವ್ರು ಓಡಾಡಿದ ಜಾಗದಾಗಿನ ಮಣ್ಣು ತಗೊಳ್ಳೋದು, ತಲೆ ಮೇಲೆ ಒಂಚೂರು ಹಾಕೊಳ್ಳೋದು, ಇದು ನಿನ್ ಧೂಳಿ ನನ್ನ ತಲೆ ಮೇಲೆ ಇರ್ಲಿ ಅಂದ್ಕೊಳ್ಳೋದು, ನಮ್ಮ ಪ್ರಾಪ್ತಿ ಇಷ್ಟು ಅಂದ್ಕೊಂಡು ವಾಪಸ್ ಬರೋದು. ಅದರಲ್ಲಿ ಲಾಸ್ ಆಗೋದೇನಿದೆ, ನಮಗೆ ನುಕ್ಸಾನ್ ಆಗೋದೇನೂ ಇಲ್ಲ ಅಂತ ಅಂದೆ. ಅವ್ರಿಗೆ ಭಾರಿ ಖುಷಿ ಆಗ್ಬಿಡ್ತಾವ ಮಾತು ಕೇಳಿ. ಹೌದಲ್ವೇ, ನಾವು ಈ ನಿಟ್ಟಿನಲ್ಲಿ ಯೋಚನೆ ಮಾಡೋದಿಲ್ಲ, ನಮಗೆ ದರ್ಶನ ಆಗ್ಲಿಲ್ಲ ಅಂತ ನಿರಾಶವಾಗಿಬಿಡ್ತೀವಿ. ಹೌದು ಅಂತಂದು ಹೋದ್ವಿ. ಅವತ್ತು ಅದೃಷ್ಟವಶಾತು ಆ ಗುರುಗಳು ನಮ್ಮ ಸಲುವಾಗಿ ಬಂದಿದ್ರು ಅಂತ ಕಾಣ. 1.5 ಗಂಟೆ ಮುಂಚೆ ಬಂದಿದ್ದಾರೆ. ಸಾಮಾನ್ಯ 2-2.5 ಗಂಟೆ ಬರ್ತಾರಂತ ಅವ್ರು. ಅವತ್ತು 1 ಗಂಟೆಗೆ ಬಂದಿದ್ರು. ನಾವು 1 ಗಂಟೆಗೆ ಹೋದ್ವಿ. ಆಗ್ತಾನೆ ಆಗ ಕೃಷ್ಣಪ್ಪನ ಗುಡಿಸಲಿನಲ್ಲಿ, ಕೃಷ್ಣಪ್ಪ ಈ ಡಾಕ್ಟ್ರಿಗೆ ಮೊದಲೇ ಪರಿಚಯ ಇದ್ದ, ನನಗೆ ಪರಿಚಯ ಇರಲಿಲ್ಲ. ಆತ ಬಂದ, ಡಾಕ್ಟರ್ ನೋಡ್ದ, ನನ್ನ ಮಾತಾಡ್ತಾ ಕರ್ಕೊಂಡ್ರು ಮನೆ ಹತ್ರ ಹೋದ. ಅಲ್ಲಿ ಒಂದು ವಾತಾವರಣ ಇರುತ್ತೆ ಸ್ನೇಹಿತರೆ. ಆ ಎದುರಿಗಿರ್ತಕ್ಕಂಥ ಸಾಲು ಅಂಗಡಿಗಳು, ಹೋಟ್ಲುಗಳು ಇರ್ತಿದ್ವಲ್ಲ, ಶಾಂತವೀರ ಸ್ವಾಮಿಗಳು ಬಂದಾಗ ಅಲ್ಲಿ
ಅಂಗಡಿಯಲ್ಲಿ ಹೋಟ್ಲ್ನಲ್ಲಿ ಇರ್ತಕ್ಕಂಥ ತಿಂಡಿ ಸಾಮಾನುಗಳನ್ನು ಅವರು ಯಾವುದೋ ಅಂಗಡಿಯಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ತಿಂಡಿಯನ್ನ, ಉದಾಹರಣೆಗೆ ಯಾವುದೋ ಒಂದು ಹೋಟ್ಲ್ನಲ್ಲಿ ಹೋಗೋದು, ಅಲ್ಲೊಂದು ಮೆಣಸಿನ್ಕಾಯಿ ಬೋಂಡ ಇದ್ರೆ ಅದನ್ನ ತಗೊಳ್ಳೋದು. ಒಂದು ಪಕ್ಕದ ಅಂಗಡಿಗೆ ಹೋಗೋದು, ಅಲ್ಲೊಂದು ಸ್ವಲ್ಪ ಮಂಡಕ್ಕಿನ ಏನಾದ್ರು ತಗೊಳ್ಳೋದು. ಇನ್ನೊಂದು ಅಂಗಡಿಗೆ ಹೋಗೋದು, ಒಂಚೂರು ಸಾಂಬಾರು ಇಡ್ಲಿನೋ ಇದ್ರೆ ಅದನ್ನ ತಗೊಳ್ಳೋದು, ಅವನ್ ಬಟ್ಲಲ್ಲಿ ಹಾಕೊಳ್ಳೋದು, ಎಲ್ಲವನ್ನು ಹಾಕೊಂಡು ಒಂದ್ಸರಿ ಎಲ್ಲವನ್ನು ತಿನ್ನೋದು. ಆ ಅಂಗಡಿಯವರಾದ್ರೆ ಕಾದ್ ಬಿಟ್ಟಿರೋರು, ಇವ್ರು ಬಂದು ಕಾಲಿಟ್ಟು ಒಂಚೂರು ಏನಾದ್ರು ಮುಟ್ಕೊಂಡು ತಗೊಂಡು ಹೋಗ್ಬಿಡ್ಲಿ ಅಂತ. ಯಾಕೆಂದ್ರೆ ಅವ್ರೇನಾದ್ರು ಬಂದು ಆ ತೀರ ಒಂದು ತಗೊಂಡೋದ್ರೆ ಅವ್ರ ಅಂಗಡಿಯಲ್ಲಿ ದುಪ್ಪು ಇಟ್ಟು ವ್ಯಾಪಾರ. ಹೀಗಾಗಿ ಅವರು ಗುರುಗಳು ಕಾದಿರೋರು. ಜೊತೆಗೆ ಅವ್ರ ಭಯನೂ ಇತ್ತು. ಅವ್ರು ಅಲ್ಲಿ ಬಂದು ಕೃಷ್ಣಪ್ಪನ ಮನೆಗೆ ಬಂದು ಮತ್ತೆ ವಾಪಸ್ ಹೋಗೋ ತನಕ ಸ್ಕೂಲ್ನಲ್ಲಿ ಮೇಷ್ಟ್ರು ಬಂದ್ರು, ಹುಡುಗರು ಹೆಂಗ ಅಡಿಕೊಂಡಿರ್ತಾರ ಹಂಗ ಅಡಿಕೊಂಡ್ರ ಜನ, ಗಟ್ಟಿ ಮಾತಾಡ್ತಿರ್ಲಿಲ್ಲ. ಅಂಥದ್ದೊಂದು ಸನ್ನಿವೇಶ ಸೃಷ್ಟಿ ಆಗೋದು ಅವ್ರಿದ್ರೆ. ಅವ್ರು 4-4:15 ಗಂಟೆಗೆ ವಾಪಸ್ ಹೋಗ್ಬಿಡೋರು. ಒಳ್ಳೆ ಪವಾಡಗಳೆಲ್ಲ ಮಾಡಿದಂಥ ಮಹಾನುಭಾವರು. ಅವ್ರು ದೊಡ್ಡ ಹೆಸರಿತ್ತು ಬಿಡಿ. ಅಹಮದ್ ಬೇರೆ ಒಂದು ದೊಡ್ಡದೊಂದು ಗೋಣಿ ಚೀಲವನ್ನ, ಅದರಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ, ಅವರ ಗುರುಗಳ ಅಸ್ಥಿಪಂಜರದ ಚೂರುಗಳಿದ್ವು ಅಂತ ಹೇಳ್ತಾರೆ. ಅದು ಅವ್ರು ತೀರ್ಕೊಂಡು ಹೋದ್ಮೇಲೆ ಯಾರೋ ನೋಡಿರು ಅಂತ. ಅದನ್ನ ತಲೆ ಮೇಲೆ ಹೊತ್ಕೊಂಡು ಯಾವಾಗಲೂ ತಿರ್ಗಾಡೋರು ಅವರು. ಒಂದು ಬಿಳಿ ಒಂದು ಅಂಗಿ, ಒಂದು ಬಿಳಿದೊಂದು ಲುಂಗಿ. ಆ ಕೃಷ್ಣಪ್ಪನ ಮನೆಗೆ ಅವ್ರು ಬಂದಿದ್ರು. ನಾವು ಅಲ್ಲಿ ಹೋಗಿ ಬಗ್ಗೆ ನೋಡಿದ್ವಿ. ಅವರು ಆ ಮಗಳ ಕೈಲಿ ಎಣ್ಣೆ ಏನೋ ತಿಸ್ಕೊಂತಿದ್ಲು, ಕೃಷ್ಣಪ್ಪನ ಮಗಳ ಕೈಲಿ. ಅದೊಂದು 7-8 ವರ್ಷದ ಹುಡುಗಿ, ಅದ್ರ ಕೈಲಿ ಎಣ್ಣೆನ ಏನೋ ತಿಕ್ಕಿಸ್ಕೊಂತಿದ್ರು. ನಮ್ಮನ್ನ ನೋಡಿ ಹೋಗ್ರಪ್ಪ ಹೋಗ್ರಿ ಅಂತ ಕೈ ಸನ್ನೆ ಮಾಡಿದ್ರು. ನಾವು ಸ್ವಲ್ಪ ಮರೆಯಾದ್ವಿ. ಕೃಷ್ಣಪ್ಪ ಬಂದು ನಮ್ಮನ್ನು ಕರ್ಕೊಂಡೋಗಿ, ಬನ್ನಿ ಸರ್ ಇಲ್ಲಿ ಕೂತ್ಕೊಳ್ಳಿ ಅಂದ. ಅಲ್ಲಿ ಕೂತ್ಕೊಂಡ್ವಿ. ಅವರು ಒಳಗಡೆ ಇದ್ದಾರೆ. ಮಧ್ಯೆ ಒಂದು ಪರದೆ ಅಂತದ್ದೊಂದು ಈಚಲು ಚಾಪೆಯ ನೆರಿಕೆ ಇದೆ, ನಮಗೂ ಅವ್ರಿಗೂ ಅಡ್ಡ. ಆ ಗುಡಿಸ್ಲು ಒಂದು ಸಣ್ಣ ಗುಡಿಸ್ಲು ಅದು, ಅದ್ರಲ್ಲಿ ನಾವಿಬ್ರು ಕೂತ್ಕೊಂಡಿದೀವಿ. ಒಳಗಡೆ ಸನ್ನಿವೇಶ ಕೇಳಿಸುತ್ತೆ ನಮಗೆಲ್ಲನೂ, ಕೇವಲ 9 ಅಡಿ 10 ಅಡಿ ಜಾಗದಲ್ಲಿ. ಹಣ್ಣು ಹೂವು ತಗೊಂಡೋಗಿದ್ವಿ. ಈ ಹಣ್ಣು ಹೂವುಗಳನ್ನ ಕೊಟ್ವಿ ನಾವು ಅವ್ರಿಗೆ. ಆದ್ರೆ ಆ ಕೃಷ್ಣಪ್ಪ ತಗೊಂಡೋಗಿ ಒಳಗಡೆ ಕೊಟ್ಟ. ಅವರು ಅದನ್ನ ತಗೊಂಡು ತೆಗೆದು ಗೋಡೆಗೆ ಹಚ್ರು. ಯಾವ ಪರಿ ಹಚ್ರು ಅಂದ್ರೆ, ಗೋಡೆಗೆ ಹಚ್ತಿದ್ದು ಸೀದಾ ನಮ್ಮ ಹತ್ರ ಬಂದು ಬಿತ್ತು. ನನ್ನ ಪ್ಯಾಕೆಟ್ ನನಗೆ ಬಿತ್ತು, ಆ ಡಾಕ್ಟರ್ ಪ್ಯಾಕೆಟ್ ಡಾಕ್ಟ್ರಿಗೆ ಬಿತ್ತು. ನಾವ್ ಅಂದ್ಕೊಂಡೆ ನಾನು, ಇದು ಪ್ರಸಾದ ಇರ್ಬೇಕು ಇವ್ರದ್ದು, ಇವ್ರ ಅನುಗ್ರಹ ಹೀಗಿದೆ ಅಂತ. ಸರಿ, ನಾವು ಅದನ್ನ ತೆಗೆದಿಟ್ಕೊಂಡ್ವಿ. ಆಮೇಲೆ ಅಲ್ಲಿ ಹೊಗೆ ಶುರುವಾಯ್ತು. ಏನು ಅಂದ್ರೆ ಗಾಂಜಾ. ಅವ್ರು ಸಿಕ್ಕಾಪಟ್ಟೆ ಗಾಂಜಾ ಸೇರ್ತಾ ಇದ್ದಾರೆ. ಆ ಗುಡಿಸಲು ತುಂಬಾ ಹೊಗೆ ಸುತ್ಕೊಂಡ್ಬಿಟ್ಟಿದೆ. ನಮಗೂ ಕೆಮ್ಮು ಬರುವಷ್ಟು ಹೊಗೆ ಸುತ್ಕೊಂಡಿದೆ. ಆಮೇಲೆ ಕೃಷ್ಣಪ್ಪ ಹೊರಗಡೆ ಬಂದು ಸ್ವಲ್ಪ ಬ್ರಾಂದಿ ಮೈಂಡು ಸಾರ್, ಒಂಚೂರು ಅದೆಲ್ಲ ಬೇಕಾಗುತ್ತೆ ಅಂತ ತಲೆ ಕೆರ್ಕೊಂಡ. ನನಗೆ ಅದು ಹೊಸದು. ಡಾಕ್ಟ್ರು ಅದೇ ಸಾರ್ ಅವ್ರಿಗೆ ಏನಾದ್ರು ತರಿಸ್ಕೊಡ್ಬೇಕಾಗುತ್ತೆ ಅಂತ ಅಂದ್ರು ನನ್ನ ಕೈಲಿ. ನನ್ನ ಹತ್ರ 20 ರೂಪಾಯಿ ಇತ್ತು, ಕೊಟ್ಟೆ. ಅವ್ನು ನಕ್ಕ ಕೃಷ್ಣಪ್ಪ, 40 ರೂಪಾಯಿ ಸಾರ್ ಅಂದ. ಡಾಕ್ಟ್ರು 20 ರೂಪಾಯಿ ಕೊಟ್ರು. ಅವನು ಹೋಗಿ ತಂದ. ಅದು ಲೊಳ ಶಬ್ದ, ಲೋಟಗಳು ಅದು ಇದೆಲ್ಲ ಶಬ್ದ ಆಗ್ತಾ ಇತ್ತು. ಅವ್ರು ಕುಡಿದ್ರು. ಆಮೇಲೆ ಅವ್ರೇನೋ ಊಟನ ಏನೋ ಕೊಟ್ರು. ಆ ತಟ್ಟೆಯಲ್ಲಿ ಬಹುಶಃ ಮಂಡಕ್ಕಿ ಉಸುಳಿ ಅಥವಾ ಅನ್ನ ಸಾಂಬಾರು ಏನೋ ಗೊತ್ತಿಲ್ಲ ನನಗದು. ಅವ್ರ ತಟ್ಟೆಯಲ್ಲಿ ಹಾಕಿ ಗುರುಗಳಿಗೆ ತಿನ್ನಕ್ ಕೊಟ್ರು. ಅವ್ರು ಅದ್ರಲ್ಲಿ 2 ಹಿಡಿ ತಂದು, ಒಂದು ಹಿಡಿ ತೆಗೆದು, ಹೊರಗಡೆ ಇಬ್ರು ನನ್ನ ಮಕ್ಕಳು ಕೂತ್ಕೊಂಡಾದ್ರೆ ಆ ನನ್ನ ಮಕ್ಕಳಿಗೆ ಕೊಡು ಅಂತ ಹೇಳಿಕೊಟ್ರು. ಆ ಹುಡುಗಿ 2 ಕೈಯಲ್ಲಿ ಆ ಒಂದು ಬೊಗಸೆ ಪ್ರಸಾದವನ್ನು 2 ಭಾಗ ಮಾಡ್ಕೊಂಡು 2 ಕೈಯಲ್ಲೂ ನಮ್ಮಿಬ್ಬರಿಗೆ ಹಾಕಿದ್ಲು. ಆಮೇಲೆ ಒಳಗಡೆ ಹೋದ್ಲು. ಮತ್ತೆ ಇನ್ನೊಂದು ತುತ್ತು ಕೊಟ್ರು ಅವರು, ಇದನ್ನು ತಗೊಂಡು ಕೊಡು ಅಂತ. ಅದನ್ನು ಕೇಳಿಸ್ತಾ ಇದೆ ನಮ್ಮ ಮಾತು. ಆ ಹುಡುಗಿ ತಂದ್ಲು. ನಾನು ಮನಸ್ಸಿನಲ್ಲಿ ಏನ್ ಅಂದ್ಕೊಂಡೆ, 3ನೇ ತುತ್ತು ಒಂದು ಕೊಟ್ಬಿಡಪ್ಪ ಅತ್ಲ, ನಮ್ಮ ಪುಣ್ಯ ಏನೋ ನಾವು ಉದ್ಧಾರ ಆಗ್ತೀವಿ ಅಂತ ಅಂದ್ಕೊಂಡೆ. ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡೆ. ಭಕ್ತಿ ಜ್ಞಾನ ಕೊಟ್ಟಂಗೆ ನನ್ನ ಭಾವನೆ ಅದು. ಇದನ್ನು ಕೊಟ್ಟಿದ್ಯಾ, 3ನೇ ತುತ್ತು ಒಂದು ಕೊಟ್ಬಿಡು ಅಂತ. ಅವರು ತಕ್ಷಣ ಒಳಗಡೆ, 3ನೇ ತುತ್ತು ಸಿಗೋದ್ರಿಂದ ತಡವ ಇತ್ಕಣೋ, ಅದಿನ್ನ ಕಷ್ಟಪಡ್ಬೇಕು, ಅದು ಈ ಸುಲಭಕ್ಕೆ ಸಿಗಲ್ಲ ಅಂದ್ರು. ನನಗೆ ಕಪಾಳ ಕೊಡ್ದಂಗಾತು. ಸರಿ, 2 ತುತ್ತು ನಾವು ತಿಂದ್ವಿ, ಕೂತ್ಕೊಂಡ್ವಿ. ಒಂದು 10-15 ನಿಮಿಷ ಆಯ್ತು. ಸ್ನೇಹಿತರೆ, ಕೃಷ್ಣಪ್ಪ ಹೊರಗಡೆ ಬಂದು ಸ್ವಾಮಿ ಮಲ್ಕೊಂಡಿದ್ದಾರೆ, ಹೋಗಿ ನಮಸ್ಕಾರ ಮಾಡ್ರಿ. ಅವ್ರು ಸಾಮಾನ್ಯವಾಗಿ ಇನ್ನು 2-2.5 ತಾಸು ಎದ್ದೇಳೋದಿಲ್ಲ, ನಿಮಗೆ ವಾಪಸ್ ಊರಿಗೆ ಹೋಗಕ್ಕೆ ಲೇಟ್ ಆಗ್ತದೆ, ನಮಸ್ಕಾರ ಮಾಡಿ ಹೋಗ್ರು ಸ್ವಾಮಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಡಾಕ್ಟ್ರು ಹೋದ್ರು, ನಮಸ್ಕಾರ ಮಾಡಿದ್ರು, ಬಂದ್ರು. ನಾನು ಹೋಗ್ಬೇಕಾಯ್ತು. ಡಾಕ್ಟ್ರು ಬಂದ್ಮೇಲೆ ನಾನು ಇದ್ದೆ ಹೋಗೋಣ ಅಂತ. ನಂದೊಂದು ಕೋಚೆ ಅಷ್ಟೇ. ನಾನು ಒಳಗಡೆ ಹೋಗ್ಬೇಕಾದ್ರೆ
ಆ ಚಾಪೆ ಹತ್ರ ನಿಂತ್ಕೊಂಡು ನನಗೆ ಯಾಕೆ ಬಂತು ಗೊತ್ತಿಲ್ಲ, ಇವತ್ತಿಗೂ ಚೋದ್ಯವಾಗಿದೆ ನನಗದು. ನೀನು ಬ್ರಹ್ಮಜ್ಞಾನಿ ಆದರೆ ನಿನ್ನ ಅನುಭವ ನನಗಾಗ್ಬೇಕು, ಹಂಗಾದ್ರೆ ನಾನು ನೀನು ಒಪ್ತೀನಿ, ಇಲ್ದಿರ ಒಪ್ಪಲ್ಲ ಅಂತ ಅಂದ್ಕೊಂಡು ಒಳಗಡೆ ಹೋದೆ. ನೀನು ಬ್ರಹ್ಮಜ್ಞಾನಿ ಆದ್ರೆ ನಿನ್ನ ಅನುಭವ ನನಗಾಗ್ಬೇಕು, ಇಲ್ಲ ಅಂದ್ರೆ ನಾನು ನೀನು ಒಪ್ಪೋದಿಲ್ಲ ಅಂತ ಅಂದ್ಕೊಂಡು ಒಳಗಡೆ ಹೋದ್ರೆ ಸ್ನೇಹಿತರೆ, ಸುಮಾರು ಅವರು ಮಾದಕ ವಸ್ತುಗಳನ್ನ ಸೇವನೆ ಮಾಡಿದ್ದಾರೆ, ಗಾಂಜಾ ಸೇದಿದ್ದಾರೆ, ಮದ್ಯಪಾನ ಮಾಡಿದ್ದಾರೆ. ಆದರೆ ಅವರು ಅರಗಣ್ಣು ಮುಚ್ಕೊಂಡು ಮಲ್ಕೊಂಡಿದ್ದಾರೆ. ನೋಡಿದ್ರೆ ಒಳ್ಳೆ ಶುದ್ಧ ಜ್ಞಾನವಿರ್ತಕ್ಕಂಥ ಸಾಮಾನ್ಯ ಮನುಷ್ಯ ಇದ್ದಂಗೆ ಕಾಣಿಸ್ತಾರೆ. ಅವ್ರಿಗೇನು ಆ ನಿಶೆ ಏನು ಪರಿಣಾಮ ಮಾಡೇ ಇಲ್ಲ ಅವ್ರಿಗೆ. ಹೋಗಿ ನಾನೇ ಮಾಡಿದೆ, ಆ 2 ಕಾಲುಗಳನ್ನ ಹಿಂಗೆ ಓರೆಯಾಗಿ ಇಟ್ಕೊಂಡಿದ್ರು. ಆ ಓರೆಯಾಗಿ ಇಟ್ಕೊಂಡಿದ್ದಕ್ಕೆ ತಲೆಯನ್ನು ಸ್ಪರ್ಶ ಮಾಡಿ ಅಂಗಾಲುಗಳಿಗೆ ತಲೆ ತಗುಲುವಂತೆ ಇಟ್ಕೊಂಡು, ಆ ಪಾದಗಳು ನಾನು ತಲೆ ಮೇಲೆ ಬರೋ ಹಂಗೆ ಇಟ್ಕೊಂಡು 2 ಕೈಗಳಿಂದ ಪಾದವನ್ನು ಹಿಡ್ಕೊಂಡು ನಮಸ್ಕಾರ ಮಾಡಿದೆ. ಅವರು ನಮಸ್ಕಾರ ಮಾಡೋಕೆ ಮುಂಚೆ ಒಂದು ಸೆಕೆಂಡಿನಲ್ಲಿ ನನ್ನ ದೃಷ್ಟಿ ಇಟ್ಟು ನೋಡಿರು, ಒಂದ್ಸಾರಿ ಕುಚೇಷ್ಟೆ ಮಾಡುವ ರೀತಿಯಲ್ಲಿ ನೋಡಿರು. ನನ್ನ ತಲೆ ಒಂಚೂರು ಹಿಂಗೆ ಅಂದ್ಕೊಂಡು ಒಂಚೂರು ಕುಚೇಷ್ಟೆ ದೃಷ್ಟಿಯಿಂದ ನೋಡಿ ಕಾಲುಗಳು ಹಿಂಗೆ ಇಟ್ಕೊಂಡಿದ್ರು. ನಾನು ನಮಸ್ಕಾರ ಮಾಡಿದೆ. ಕಾಲು ಹೊರಳಿಸಿ ನನ್ನ ತಲೆ ಮೇಲೆ ಪ್ರೆಸ್ ಮಾಡಿದ್ರು. ಪ್ರೆಸ್ ಮಾಡಿದ್ದು ಒಂದು ಗೊತ್ತು ನನಗೆ. ನಾನು ಭೂಮಿ ನಾನು ಮಲಗಿದಂತ ಭೂಮಿ ಕೆಳಗಡೆ ಹೋಯ್ತು. ನಾನು ಒಳಗಡೆ ಶುರುವಾದ. ಒಳಗಡೆ ಹೋದೆ ನೀರಿನಲ್ಲಿ ಬಿದ್ದು ಮನುಷ್ಯ ನೀರಿನೊಳಗೆ ಆಳದಲ್ಲಿ ಮುಳುಗ್ತಾನಲ್ಲ, ಹಂಗೆ ಹೋಗ್ತಾ ಇದ್ದೇನೆ. ಅನೇಕ ಮೈಲಿಗಳು ಅಷ್ಟು ದೂರ ಹೋಗ್ತಾ ಇದ್ದೇನೆ. ನನ್ನ ಶರೀರ ಕುಗ್ಗುತ್ತಾ ಬರ್ತಾ ಇದೆ. ಎಷ್ಟಾಗ್ತದೆ, ಸಣ್ಣಗಾಗ್ತಾ ಇದ್ದೇನೆ. ನಾನು ಹೋಗೋ ಆಳ ಜಾಸ್ತಿ ಆಗ್ತಾ ಇದೆ, ಸಣ್ಣಗಾಗ್ತಾ ಇದ್ದೇನೆ. ನನಗೆ ಆಕ್ಚುಲಿ ಸ್ಥೂಲವಾಗಿ ಈ ಅನುಭವ ಆಗ್ತಾ ಇದೆ. ಕಡೆಗೆ ಒಂದು ಹೆಬ್ಬೆಟ್ಟಿನಷ್ಟ ಆಯ್ತು ನನ್ನ ಶರೀರ. ಆಗ ನನಗೆ ಗಾಬರಿ ಆಯ್ತು. ಅರೆ, ಕರ್ಗೋಗ್ಬಿಡ್ತೀನಿ ನಾನು, ಮುಗ್ದೋಯ್ತು ನನ್ನ ಕತೆ. ಏನಪ್ಪ ಹಿಂಗಾಗ್ಬಿಡ್ತು, ಇಷ್ಟು ಶರೀರ ಹೋಗಿ ಒಂದು ಹೆಬ್ಬೆಟ್ಟಿನಷ್ಟ ಆಗ್ಬಿಡ್ತಲ್ಲ, ಆಗೋಯ್ತು ನನ್ನ ಕತೆ ಅಂತ ಒಂದು ಭಯ ಆಯ್ತು. ಆ ಭಯ ಆದ ತಕ್ಷಣ ನಾನು ಒಳಗಡೆ ಹೋಗ್ತಕ್ಕಂಥ ರಭಸ ನಿಂತು ಹೋಯ್ತು. ಅಲ್ಲಿಂದ ಮತ್ತೆ ಮೇಲಕ್ಕೆ ಬರಕ್ ಶುರುವಾಯ್ತು. ಯಾವ ಸ್ಪೀಡಿನಲ್ಲಿ ಒಳಗಡೆ ಕರ್ಕೊಂಡು ಹೋಗಿತ್ತೋ ಅದೇ ವೇಗದಲ್ಲಿ ನಿಧಾನವಾಗಿ ಹಂತವಾಗಿ ಮೇಲಕ್ಕೆ ಬರಕ್ ಶುರುವಾಯ್ತು. ಮೇಲಕ್ಕೆ ಬರ್ತಾ ನನ್ನ ಶರೀರ ಸ್ಥೂಲವಾಗ್ತಾ ಬಂತು. ಭೂಮಿ ಮೇಲಕ್ಕೆ ಬಂದು ಬಗ್ಗಿತು. ಅವ್ರ ಗುರುಗಳ ಪಾದದ ಹೊಂದ್ಕೊಂಡಿರ್ತಕ್ಕಂಥ ತಲೆ ಬಂತು, ಶರೀರ ಬಂತು, ಮಾಮೂಲಾದೆ. ಆಗ ಇದಿಷ್ಟು ಆಗಲಿಕ್ಕೆ ಒಂದು 20 ನಿಮಿಷ ಸಮಯ ಆಗಿದೆ. ಸ್ನೇಹಿತರೆ, ನೀವೆಲ್ಲರೂ ಗುರುಭಕ್ತರಾದ್ರಿಂದ, ಸಾಧಕರಾದ್ರಿಂದ ನಾನು ಈ ಸಂಗತಿಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾನು ಬಹುತೇಕ ಜನಗಳಲ್ಲಿ ಈ ಸಂಗತಿಗಳನ್ನ ಹೇಳೋದಿಲ್ಲ. ಯಾಕೆಂದ್ರೆ ಇದು ಆಮೇಲೆ ಹೇಳ್ತೇನೆ ಕತೆ ಏನು ಅಂತ. ನನಗಿದೇನು ಅರ್ಥ ಆಗಿಲ್ಲ. ಹುಡುಗುಂಡದು ನೀವು ಲೆಕ್ಕ ಹಾಕಿ 35-40 ವರ್ಷದಲ್ಲಿ ಅವರ ಅನುಭವ ಹಿಂಗೆ ನನಗೆ ಕೊಟ್ಟಾಗ ನನ್ನ ಪಾಡು ಏನಾಗಿರ್ಬೇಕು. ಆವಾಗ ನಾನು ಹೀಗೆ ಯಾವಾಗ ಸ್ಥೂಲ ರೂಪವನ್ನು ತಾಳಿ ಮೇಲಕ್ಕೆ ಬಂದು ಅವರು ಏನ್ ಮಾಡಿ, ಅಪ್ಪ ಕಾಲು ತಗಲ್ಬಿಡ್ತಲ್ಲೋ ಅಂತಂದು ಕಾಲು ಹಿಂದಕ್ಕೆ ತಗೊಂಡ್ರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಾಲಿಟ್ಟು ಅದ್ಮಿತವ್ರವ್ರೆ, ಆಮೇಲಪ್ಪ ಕಾಲು ತಗಲ್ಬಿಡ್ತಲ್ಲೋ ಶಿವ ಅಂತ ಕಾಲು ಹಿಂದಕ್ಕೆ ತಗೊಂಡ್ರು. ನಾನು ಎದ್ದು ನಿಂತ್ಕೊಂಡೆ. ಅಸಾಧ ಅನುಭವ ಆಗ್ಬಿಟ್ಟಿತ್ತು. ನನ್ನ ಶರೀರ ಅಂತಕ್ಕಂಥದ್ದು ನನ್ನ ಕಂಟ್ರೋಲ್ನಲ್ಲಿ ಇರಲಿಲ್ಲ. ನನಗೆ ಆನಂದ ಬಂದ್ಬಿಟ್ಟು ಇನ್ನೇನು ಗೊತ್ತಾಗ್ತಿರ್ಲಿಲ್ಲ. ಕಣ್ಣಲ್ಲಿ ದಳ ನೀರು ಹರಿದೋಗ್ಬಿಟ್ಟು ನಾನು ನಿಂತ್ಕೊಂಡಿದ್ದೆ ಕೈ ಮುಗಿದು. ಅವರು ಅತ್ಯಂತ ಪ್ರೇಮ ದೃಷ್ಟಿಯಿಂದ ನನ್ನ ನೋಡಿದ್ರು. ನೀನ್ ಅಂದ್ಕೊಂಡ್ದು ಆಯ್ತಲ್ವೋ, ಹೋಗಿನ ಮೇಲೆ ಅಂದ್ರು. ರೋಮಾಂಚನ ಆಗ್ಬಿಡ್ತು ನನಗೆ. ಅಲ್ಲೇ ನಿಂತ್ಕೊಂಡಿದ್ದೆ, ಕಣ್ಣಲ್ಲಿ ನೀರು ಸುರಿಸ್ತಾ, ಹೋಗಪ್ಪ ಹೋಗೋ, ಆಟ ಆಡಕ್ ಬಂದಿದ್ದೀ ನೀನು, ಆಟ ಆಡೋಗ, ನಾಟಕ ಆಡಕ್ ಬಂದಿದ್ದೀ, ಚೆನ್ನಾಗಿ ನಾಟಕ ಆಡ್ಬಿಡು, ಹೋಗು ಅಂದ್ರು. ಅಲ್ಲಿಗೂ ಸುಮ್ಮನೆ ನಿಂತಿದ್ದೆ. ಹೋಗಪ್ಪ ಹೋಗೋ, ನೀನು ಹೋಗೋ ಅಂತ ಮತ್ತೆ 3 ಸಾರಿ ಅಂದ್ರು. ಪದೇ ಹೋಗು ಅನ್ನಿಸ್ಕೋಬಾರದು ಅಂತ ಹೇಳಿ ಕೈ ಮುಗಿದು ಹಿಂದಕ್ಕೆ ಬಂದೆ. ಅದಾದ ಕೆಲವು ದಿನಗಳಲ್ಲಿ, ಸುಮಾರು 1 ವರ್ಷದ 2 ವರ್ಷದ ನಂತರ, 1 ವರ್ಷನೇ ಆಯ್ತು ಅಥವಾ ಇನ್ನೂ ಜಾಸ್ತಿನೇ ಆಯ್ತು, ನಾವು ಮತ್ತೊಂದ್ಸಾರಿ ಅಲ್ಲಿಗೆ ಹೋಗ್ಬೇಕು, ಅವ್ರ ದರ್ಶನ ತಗೋಬೇಕು ಅನ್ನೋ ಅಷ್ಟರಲ್ಲಿ ಅವ್ರ ದೇಹ ಬಿಟ್ರು. ಇಲ್ಲಿ ವಾಪಸ್ ಬರ್ತಾ ನಾನು ಹೊರಗಡೆ ಬಂದೆ. ಆ ಪ್ರಸಾದ ತಗೊಂಡ್ವಿ. ಆ ಕೃಷ್ಣಪ್ಪನಿಗೆ ಯಾತಕಾರ ಖರ್ಚಿಗೆ ಇಟ್ಕೊಂತ ಒಂದು 50 ರೂಪಾಯಿ 100 ರೂಪಾಯಿ ದುಡ್ಡು ಕೊಟ್ವಿ. ವಾಪಸ್ ಬಂದ್ವಿ. ಬರ್ತಾ ನಾನು ಅದೇ ಗುಂಗಿನಲ್ಲಿದ್ದೆ. ದಾಮೋದರ ಡಾಕ್ಟರ್ ಕೇಳಿದ್ರು, ಸ್ವಾಮಿ
ನಾನು ಕೇಳಿದೆ, ಡಾಕ್ಟರ್ ಮೊದಲು ನಾನು ಕೇಳಿದೆ, ಡಾಕ್ಟ್ರೆ ನಾನು ಎಷ್ಟೊತ್ತಾಯ್ತು ನಾನು ಒಳಗಡೆ ಹೋಗಿ ಹೊರಗಡೆ ಬಂದು. ಸ್ವಾಮಿ ಒಂದು 5 ನಿಮಿಷ 6 ನಿಮಿಷ ಆಗಿರ್ಬೋದು, ನೀವು ನಮಸ್ಕಾರ ಮಾಡಿ ಬಂದದ್ದು ಒಂದು 5 ನಿಮಿಷ 6 ನಿಮಿಷ ಆಗಿರ್ಬೋದು. ನನ್ನ ಲೆಕ್ಕದಲ್ಲಿ ಅದು ಕನಿಷ್ಠ ಪಕ್ಷ 30 ನಿಮಿಷ ಆಗಿದೆ. ಅಷ್ಟೊತ್ತಿನ ಅನುಭವ ನನಗಾಗಿದೆ ಅಲ್ಲಿ. ಆದರೆ ಬಾಹ್ಯವಾಗಿ ಲೌಕಿಕವಾಗಿ ನಮಗಾಗಿರ್ತಕ್ಕಂಥದ್ದು ಕೇವಲ 4-5 ನಿಮಿಷದ ಅವಧಿಯಲ್ಲಿ. ಈ ಸಮಯದ ವ್ಯತ್ಯಾಸವನ್ನು ನೀವು ಗಮನಿಸಬೇಕು. ಡಾಕ್ಟರ್ ಕೇಳಿರಿ, ನಾನು ಸ್ವಾಮಿ ಚಟಕಂಬ ವೀರಪ್ಪ ತಾತ ಅವ್ರು ನೋಡಿದ್ರಿ, ನೀವು ಇವ್ರನ್ನು ನೋಡಿದ್ರಿ, ಇವರಿಬ್ಬರು ಯೋಗ ಸಾಧನೆಯಲ್ಲಿ ಯಾವ ಲೆವೆಲ್ಗಿದ್ದಾರೆ ದಯವಿಟ್ಟು ಹೇಳಬೇಕು ಅಂತ. ನಾನು ಹೇಳಿದೆ, ಡಾಕ್ಟ್ರೇ, ಯೋಗ ಸಾಧಕರನ್ನು ಹೋಲಿಕೆ ಮಾಡಬಾರ್ದು. ಒಬ್ಬೊಬ್ಬರು ಸಾಧನೆ ಒಂದೊಂದು ಥರ ಇರುತ್ತೆ, ಒಂದೊಂದು ಸಾಧನೆಯ ಮಟ್ಟ ಒಂದೊಂದು ಥರ ಇರುತ್ತೆ. ನಾವು ಪಾಮರರು ಅದನ್ನು ನೋಡಿ ಗೌರವಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋದಕ್ಕೆ ಪ್ರಯತ್ನ ಮಾಡ್ಬೇಕೆ ಹೊರತು ಅವರ ಯೋಗ್ಯತೆಯನ್ನು ಅಳೆಯಲಿಕ್ಕೆ ಹೋಗ್ಬಾರ್ದು. ನಾವು ಹಂಗೆ ಅಳೆಯಲಿಕ್ಕೆ ಹೋದ್ರೆ ಪತಂಗ ಜ್ವಾಲೆಯ ಉಷ್ಣತೆಯನ್ನು ಅಳೆಯೋದಕ್ಕೆ ಹೋದಂಗೆ ಆಗುತ್ತೆ ಅಂತ ಹೇಳಿದೆ. ಪತಂಗ ಜ್ವಾಲೆಯ ಉಷ್ಣತೆಯನ್ನು ಅಳೆಯಕ್ಕೆ ಹೋದಂಗೆ ಆಗುತ್ತೆ. ಅದರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಇಲ್ಲ ಸ್ವಾಮಿ, ಸ್ಥೂಲವಾಗಿ ಹೇಳ್ರಿ ನಮಗೆ ಏನಾಗಿರ್ಬೋದು. ನಾನು ಹೇಳಿದೆ, ತಾತ ಅವರು ಮಾಗಿ ತೊಟ್ಟು ಕಳಿಸಿ ನೆಲಕ್ಕೆ ಬಿದ್ದ ಹಣ್ಣು, ಶಾಂತವೀರ ಸ್ವಾಮಿಗಳು ತೊಟ್ಟು ಮಾಗಲಿಕ್ಕೆ ಸಿದ್ಧವಾಗಿರ್ತಕ್ಕಂಥ ತುಂಬ ಕಳಿತ ಹಣ್ಣಾಗಿರ್ತಕ್ಕಂಥ ಹಣ್ಣು. ಇಷ್ಟು ವ್ಯತ್ಯಾಸ ನನಗೆ ಅನಿಸುತ್ತೆ. ಈ ಹೋಲಿಕೆ ಮಾಡಿದ ಅಪರಾಧಕ್ಕಾಗಿ ಇಲ್ಲಿಂದಾನೇ ಗುರುಗಳಿಗೆ ನಮಸ್ಕಾರ ಮಾಡ್ತೇನೆ ಅಂತೇಳಿ ನಮಸ್ಕಾರ ಮಾಡ್ಕೊಂಡು ವಾಪಸ್ ಬಂದೆ. ಈ ಅನುಭವ ನನಗೇನು ಅವತ್ತು ಅನುಭವ ಆಯಿತು, ನನ್ನ ಶರೀರದ ಮೇಲೆ, ಮನಸ್ಸಿನ ಮೇಲೆ, ನನ್ನ ಇಡೀ ವ್ಯವಹಾರದ ಮೇಲೆ ಏನು ಪರಿಣಾಮ ಆಯ್ತು, ಆ ಇಡೀ ಶರೀರದ ಅನುಭವ ಒಂದು ಸ್ನೇಹಿತರೆ 1 ವರ್ಷದ ಕಾಲ ನನಗೆ ಕಿಂಚಿತ್ತು ಎಡೆಬಿಡದೇ ಇತ್ತು. 1 ವರ್ಷದ ಕಾಲ ಇತ್ತು. ನನಗೆ ಗೊತ್ತಿಲ್ಲ ಇದು ಏನು ಹಿಂಗಾಯ್ತು ಅಂತ. ಯಾರೋ ಮಹಾನುಭಾವರು ಒಬ್ರು ಯೋಗ ಸಾಧನೆ ಮಾಡ್ತಕ್ಕಂಥ ಒಬ್ರು ಪುಟ್ಟವೀರಣ್ಣ ಅಂತ ಅವ್ರು ಹೇಳಿರು, ಸ್ವಾಮಿ ನಿಮಗೆ ಶಕ್ತಿಪಾತ ದೀಕ್ಷೆ ಆಗಿದೆ, ಗುರುಗಳು ಶಕ್ತಿಪಾತ ದೀಕ್ಷೆ ಕೊಟ್ಬಿಟ್ಟಿದ್ದಾರೆ ನಿಮಗೆ, ಅದಕ್ಕೆ ನಿಮ್ಮ ಶರೀರದಲ್ಲಿ ಅದಿದೆ, ಅದನ್ನ ನಿಮ್ಮ ಸ್ವಂತದ್ದನ್ನ ಮಾಡ್ಕೊಳಕ್ ನಿಮ್ಮ ಸಾಧನೆ ಮುಂದುವರಿಬೇಕು ಸ್ವಾಮಿ, ಅಷ್ಟೇನೆ ನಿಮ್ಗೆ ಅನುಗ್ರಹ ಆಗ್ಬಿಡ್ತು. ಎಷ್ಟೋ ಜನಕ್ಕೆ ಈಗ SSLC ಪಾಸ್ ಮಾಡ್ಬೇಕಂದ್ರೆ 1ನೇ ಕ್ಲಾಸ್ನಿಂದ 10ನೇ ಕ್ಲಾಸಿನ ತನಕ ಓದ್ಬೇಕು, ನಿಮ್ಗೆ ಒಂದೇ ಸಾರಿ PUC ಲೆವೆಲಿಗೆ ಬಂದ್ಬಿಡ್ತಲ್ಲ ಸ್ವಾಮಿ, ನಿಮ್ಮ ಅದೃಷ್ಟ ದೊಡ್ಡದು ಅಂತ ಹೇಳಿರು. ಏನಪ್ಪ ಅದು ಗುರುವಿನ ಕರುಣೆ, ನಾನು ಅದನ್ನು ಬಯಸೋನು ಅಲ್ಲ, ಅದು ಅಂದೋನು ಅಲ್ಲ. ಯಾಕೋ ಅಕಸ್ಮಾತ್ ನನ್ನ ಮನಸ್ಸಿನಲ್ಲಿ ಅಂಥದ್ದು ಕುಚೇಷ್ಟೇ ಭಾವನೆಯಿಂದ ಮಾತಾಡಿದ್ದದು, ಅದು ನಿಜವಾಗಿ ನನಗೆ ಅನುಗ್ರಹ ಆಗಿದ್ದು ನನ್ನ ಪುಣ್ಯ ಇರ್ಬೋದು ಅಂತ ಹೇಳಿ ನಾನು ಅವ್ರಿಗೆ ಉತ್ತರ ಕೊಟ್ಟೆ. ಸ್ನೇಹಿತರೆ, ಅವಧೂತರ ಜೊತೆಗಿದ್ದಂಥ ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೆ ಬಹಳ ಇದೆ. ಇನ್ನು ಇಂಥ ಅನುಭವಗಳು ಬಹಳಷ್ಟು ನಿಮ್ಮ ಜೊತೆ ಮಾತಾಡ್ಕೊಳ್ಳೋದಿದೆ. ನಾನು ಮಾತಾಡೋದಕ್ಕೆ ನನಗೆ ಸಂಕೋಚ ಅಂತ ಅನ್ಸಲ್ಲ, ಆದ್ರೆ ಹಿಂಜರಿಕೆ ಆಗುತ್ತೆ. ಯಾಕೆಂದ್ರೆ ಯಾವ ಸಂದರ್ಭದಲ್ಲಿ ಯಾವ ಸಭೆಯಲ್ಲಿ ನಾನು ಇಂಥ ಮಾತುಗಳನ್ನ ಆಡ್ತೀನೋ, ಅಲ್ಲಿ ಆಡ್ಬೇಕಾದ ಸನ್ನಿವೇಶ ಇದೆಯೋ, ಅಲ್ಲಿ ಕೇಳತಕ್ಕಂಥ ಮನಸ್ಸುಗಳು ಆ ಸಾಧನೆಯನ್ನು ಗ್ರಹಿಸ್ತಕ್ಕಂಥ ಶಕ್ತಿ ಇದೆಯೋ ಇಲ್ವೋ ಅನ್ನೋ ರೀತಿಯಲ್ಲಿ ಒಂದು ಸ್ವಲ್ಪ ಹಿಂಜರಿಕೆ ಆಗುತ್ತೆ. ಆದಾಗ್ಯೂ ಕೂಡ ಗುರುಭಕ್ತರ ಸನ್ನಿಧಿಯಲ್ಲಿ ಗುರುವಿನ ಸೇವೆ ಮಾಡ್ತಕ್ಕಂಥ ಗುಂಪಿನಲ್ಲಿ ಕಡೆ ಪಕ್ಷ ಗುರು ದೊಡ್ಡವನು ಅಂತ ಹೃದಯಪೂರ್ವಕವಾಗಿ ನಂಬಿರ್ತಕ್ಕಂಥ ಜನಗಳಲ್ಲಿ ನಾನೇ ಅನುಭವಗಳನ್ನ ಹಂಚಿಕೊಂಡಿದ್ದೇನೆ ಸ್ನೇಹಿತರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಕೂಡ ನಾನು ಗುರುಗಳ ಮಾತುಗಳನ್ನ, ಗುರುಗಳ ಅನುಭವವನ್ನ, ಗುರುಗಳ ಜೊತೆಗಿನ ಒಡನಾಟವನ್ನ ನಿಮ್ಮ ಜೊತೆಗೆ ಒಬ್ಬ ಗುರುಭಕ್ತನಾಗಿ ಹಂಚ್ಕೊಂಡಿದ್ದೇನೆ ಹೊರತು ಇದನ್ನೇನು ದೊಡ್ಡ ಸಾಧನೆ ಅಂತ ತಾವ್ಯಾರ್ದು ನನ್ನ ಓವರ್ ಎಸ್ಟಿಮೇಟ್ ಮಾಡಬಾರ್ದು. ಇದನ್ನು ಗುರುವಿನ ಅನುಭವಗಳು ಹೇಗಿರ್ತವೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಒಂದು ಮಾರ್ಗದರ್ಶಿ ಆಗಲಿ. ನಿಮ್ಮ ಜೊತೆಗೆ ನಿಮಗೆ ಯಾರಾದ್ರೂ ಇಂಥ ಅವಧೂತರು ಕಂಡಾಗ ಅವರ ಲಕ್ಷಣಗಳು, ಅವರ ಚಟುವಟಿಕೆಗಳು, ಅವರ ಚೇಷ್ಟೆಗಳು, ಅವರ ಸಾಧನ ವರ್ತನೆಗಳು ಹೇಗಿರ್ತವೆ, ಅದ್ರ ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ಈ ನನ್ನ ಮಾತುಗಳು ಏನಾದ್ರು ಸ್ವಲ್ಪ ಹೆಲ್ಪ್ ಆದ್ರೆ ಅದು ನನ್ನ ಇವತ್ತಿನ ಪ್ರವಚನಕ್ಕೆ ಅಥವಾ ಇವತ್ತಿನ ಈ ಅನುಭವ ಹಂಚಿಕೆ ಕಾರ್ಯಕ್ರಮಕ್ಕೆ ಬಹಳ ಸಾರ್ಥಕವಾಯಿತು ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನೊಂದಿಷ್ಟು ಹೆಚ್ಚು ಇಂಥ ಸಂಗತಿಗಳನ್ನ ಮಾತಾಡ್ಕೊಳ್ಳೋಣ. ಜೊತೆಗೆ ಈ ಸಾಧನೆಗಳು, ಇದು ಅನುಭವ ಏನೇ ಆಗಲಿ ಸ್ನೇಹಿತರೆ, ಇವೆಲ್ಲವೂ ಕೂಡ ನಾವು ಗುರುಗಳಿಂದ ಪಡೆದವು. ಅವು ನಮ್ಮದನ್ನಾಗಿ ಮಾಡಿಸಿಕೊಳ್ಬೇಕಾದ್ರೆ ನಮ್ಮ ಸ್ವಂತದ್ದೊಂದಿಷ್ಟು ಕೊಡ್ಬೇಕಾಗ್ತದೆ. ನಮ್ಮ ಸ್ವಂತದ್ದನ್ನ ಏನು ಕೊಡ್ಬೇಕು, ಆ ಸ್ವಂತ ಅನ್ನೋದನ್ನ ಕೊಡ್ಬೇಕು. ಗೊಂದಾವಳಿ ಮಹಾರಾಜರು ಒಂದ್ ಕಡೆ ಹೇಳ್ತಾರೆ, ನಾವು ಸರ್ವವನ್ನು ಕೊಡ್ತೇವೆ ಗುರುವಿಗೆ, ಸ್ವವನ್ನು ಕೊಡಕ್ಕಾಗೋದಿಲ್ಲ ಅಂತ. ಸ್ವವನ್ನು ಕೊಡದೆ ಸರ್ವವನ್ನು ಕೊಟ್ಟರು ಏನು ಕೊಟ್ಟಂಗಾಗಲ್ಲ ಅಂತ ಹೇಳ್ತಾರೆ. ಸರ್ವಸ್ವ ಅಂದ್ರೆ ಅಂದ್ರೆ ನಾನು ಅಂತಕ್ಕಂಥ ಅಭಿಮಾನವನ್ನು ಕೊಟ್ಟು ಬಿಡಬೇಕು ಅಂತ. ಹಾಗಾಗಿ ಈ ಅಭಿಮಾನವನ್ನು ಗುರುವಿನಲ್ಲಿ ಸಮರ್ಪಿಸಿಕೊಳ್ಳುವುದಕ್ಕೆ
ನಮಗಿಂತ ಸಾಧನೆ ಮಾಡಿದಂಥ ಮಹಾನುಭಾವರ ಚರಿತ್ರೆಗಳು, ಅವರ ಸಹವಾಸದಿಂದ ಆದಂಥ ಅನುಭವಗಳು ನಮಗೆ ಪೂರಕವಾಗಬೇಕು. ನಮ್ಮ ಸ್ವಂತಿಕೆಯನ್ನು ಕಳ್ಕೊಳ್ಳೋದಕ್ಕೆ ಇಂಥ ಕಾರ್ಯಕ್ರಮಗಳು ಪೂರಕವಾಗಬೇಕು, ಇದು ಸಹಾಯವಾಗಬೇಕು. ಅಂಥದ್ ನಿಟ್ಟಿನಲ್ಲಿ ನನ್ನ ಮಾತುಗಳು ನಿಮಗೇನಾದ್ರೂ ಸ್ವಲ್ಪ ಅನುಕೂಲವಾಗುತ್ತೆ, ಅಥವಾ ನಮಗೆ ಸಂತೋಷ ಕೊಡುತ್ತೆ, ಅಥವಾ ನಮಗೆ ತುಂಬ ಪ್ರೀತಿಪಾತ್ರವಾಗುತ್ತೆ ಅನ್ನೋದು ತಿಳ್ಕೊಂಡ್ರೆ ಅದು ಗುರುವಿಗೆ ಸಮರ್ಪಣೆ ಆಗ್ತಕ್ಕಂತಹ ಮಾತು, ಅದು ಗುರುವಿಗೆ ಸಂಬಂಧಪಟ್ಟಂತಹದ್ದು. ಆ ಕ್ರೆಡಿಟ್ ಎಲ್ಲ ಗುರುಗಳಿಗೆ ಸಮರ್ಪಿತವಾಗಲಿ. ಇದರಲ್ಲಿ ಏನಾದ್ರು ಲೋಪದೋಷಗಳು, ಮ್ಯಾನ್ಮೇಡ್ ಇವೆಂಟ್ಸ್ ಇದ್ರೆ ಅದು ನನ್ನ ಕಡೆಯಿಂದ ಆಗಿರ್ತಕ್ಕಂಥ ದೋಷ ಅಂತಕ್ಕಂಥದ್ದನ್ನ ಹೇಳ್ತಾ, ಈಗಾಗಲೇ ಬಹುಶಃ 3/4 ಗಂಟೆ ಮಾತಾಡಿದ್ದೀನಿ ಅಂತ ಅನ್ಸುತ್ತೆ ನನಗೆ. ಒಂದು 10 ನಿಮಿಷ ನಾವು ಇನ್ನೇನಾದ್ರೂ ಸಂವಾದ ಮಾಡ್ಕೊಳ್ಬೋದು. ಇದರಲ್ಲಿ ನಾನು ನೀವು ಅನ್ನೋದೇನೂ ಇಲ್ಲ, ಏನಾದ್ರು ಮಾತಾಡ್ಕೊಳ್ಬೋದು. ಇದಂಥದ್ದು ಅದ್ಭುತವಾದಂಥ ಅವಕಾಶ ನನಗೆ ಕೊಟ್ರಿ. ಈ 1 ಗಂಟೆಯ ಸತ್ಸಂಗ ಅಂತಕ್ಕಂಥದ್ದು ಜನ್ಮಾಂತರಗಳಿಂದ ನಾವು ಕಾದರೂ ಸಾಧನೆ ಮಾಡ್ಕೊಂಡು ಬಂದಿರತಕ್ಕಂಥದ್ರ ಫಲ. ಯಾರಿಗೂ 1 ಗಂಟೆ ಈ ಕಾಲದಲ್ಲಿ ಓಟದ ಸಮಯದಲ್ಲಿ, ಈ ಕಲಿಯುಗದಲ್ಲಿ ಎಲ್ಲ ಸ್ಪುಟ್ನಿಕ್ ವೇಗದಲ್ಲಿ, ರಾಕೆಟ್ ವೇಗದಲ್ಲಿ ಓಡ್ತಕ್ಕಂಥ ಕಾಲದಲ್ಲಿ 1 ಗಂಟೆಯನ್ನ ಇಂತಹ ಸತ್ಸಂಗಕ್ಕೆ ಸ್ಪೇರ್ ಮಾಡ್ತಿರಲ್ಲ, ಇದು ನಿಜಕ್ಕೂ ಅದ್ಭುತವಾದಂತಹ ಸಂಗತಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸ್ನೇಹಿತರು, ಗುರುಬಂಧುಗಳಿಗೆ ನನ್ನ ನಮಸ್ಕಾರಗಳು. ಮತ್ತೆ ನಮ್ಮ ಸುನೀತಾ ಮೇಡಮ್ ಅವ್ರಿಗೆ ಡಬಲ್ ನಮಸ್ಕಾರಗಳು. ಜೊತೆಗೆ ನಮ್ಮ ಮಳಲಿ ದತ್ತಾತ್ರಿ ಮಹಾರಾಜರಿಗೆ ನನ್ನ ಶರಣಾರ್ಥಿಗಳು. ಯಾಕೆಂದ್ರೆ ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ರು. ನೋಡಿ, ಇಂಥದ್ದೆಲ್ಲ ಕೂಡಿಸ್ಬೇಕಾದ್ರೂ ಆ ಗುರುವಿನ ಕರುಣೆ ಇರುತ್ತೆ. ಹಾಗಾಗಿ ಅವನ ಸಮಾನ ವ್ಯಸನಗಳನ್ನ ಸೇರಿಸ್ತಾನೆ ಇಲ್ಲಿ. ಹಾಗಾಗಿ ಈ ಒಂದು ಇಡೀ ಕಾರ್ಯಕ್ರಮದ ಯಶಸ್ಸು ಏನಿದೆ ಅಥವಾ ಸಾರ್ಥಕತೆ ಏನಿದೆ ಅದೆಲ್ಲವೂ ಗುರುವಿಗೆ ಅರ್ಪಿಸೋಣ. ಆ ಗುರು ನಮಗಿಂತ ಭಾಗ್ಯ ಕೊಟ್ಟಿರೋದಕ್ಕಾಗಿ ಅವನಿಗೆ ನಮಸ್ಕರಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಮಹಾರಾಜ್, ಏನಾದ್ರು ಕೇಳೋದಿದ್ರೆ, ಹೇಳೋದಿದ್ರೆ ಮಾತಾಡೋಣ 1-2 ನಿಮಿಷ. ನಮಸ್ಕಾರಗಳು. ಮಂಗಲನೆ ಭವಭಂಜನನೆ ಗುಣಸಂಗ ದೂರ ದಯಾಂತರಂಗನೆ ಟಿಂಗರಿಗರನು ಬಿಡದೆ ಪೆರೆಯುವ ಬೆರುದ ಮೆರೆವವನೆ ವಿಂಗಡಿಸಿ ತತ್ವಾರ್ಥಗಳ ಭವ ಹಿಂಗಿಸುವ ಸುರಧೇನು ರೂಪ ಕೃಪಾಂಗ ಶಂಕರಲಿಂಗ ರಕ್ಷಿಸು ನಮ್ಮನ ನವರತ. ಸರ್, ನೀವು ಅವಕಾಶ ಮಾಡಿಕೊಟ್ರಿ ಅಂತ ಹೇಳ್ಬಿಟ್ರಿ, ನಮಗೆ ಒಂಥರ ಇದಾದಂಗೆ ಆಗ್ಬಿಡ್ತು. ಏಕೆಂದರೆ ನೀವು ನಿಮ್ಮನ್ನ ಇಲ್ಲಿ ಕರ್ಕೊಂಬಂದು ಅಪ್ಪ ನಮಗೊಂದು ದೊಡ್ಡ ಇದನ್ನೆಲ್ಲ ಕೇಳೋ ಅವಕಾಶ ಮಾಡಿಕೊಟ್ಟಿದ್ದಾನೆ. ನೀವು ಇಷ್ಟು ಎಲ್ಲ ಅನುಭವಗಳು ಹೇಳೋ ಅಂಥವ್ರು ನಮ್ಮ ಸತ್ಸಂಗಕ್ಕೆ ಬಂದಿದ್ದು ನಮ್ಮ ಒಂದು ಸೌಭಾಗ್ಯನೇ ಸರಿ. ಅದರಲ್ಲಿ ನಮ್ಮದೇನೂ ಇದಿಲ್ಲ. 1 ಗಂಟೆ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. 1 ಗಂಟೆ ಬೇರೆ ಕೆಲಸಗಳಾದರೆ ಇಷ್ಟಾಯ್ತಾ ಟೈಮು, ಅಷ್ಟಾಯ್ತಾ ಅಂತ ನೋಡ್ತಾ ಇರ್ತೀವಿ. ಇದು ಟೈಮೇ ಗೊತ್ತಾಗಲ್ಲ. ಏನು ನಿಮ್ಮ ಅನುಭವಗಳು ಕೇಳ್ಬೇಕಾದ್ರೆ ಹಾಗಾಗತ್ತೆ. ಭಾಳ ಅದ್ಭುತವಾದ ಅನುಭವಗಳು ಸರ್. ಇದು ಒಂದು ಸಾಮಾನ್ಯವಾಗಿ ಎಲ್ಲೂ ಅಂದರೆ ನಾವು ಸಿಗೋದಿಲ್ಲ ಸಾಮಾನ್ಯವಾಗಿ ಈ ಥರದ್ದು ಅನುಭವಗಳು. ಒಂಥರ ಕೆಲವೊಂದೊಂದು ಕಡೆ ನೀವು ಹೇಳ್ಬೇಕಾದ್ರೆ ಕೆಲವೊಂದು ವಿಷಯಗಳು ಭಯನೂ ಆಯ್ತು ನಿಜವಾಗ್ಲೂನು. ಆ ಥರ ಅದು ಹಂಗ ಅನ್ಸತ್ತೆ ತುಂಬಾ. ಯಾಕೆಂದ್ರೆ ಅಲ್ಲ, ನಿಜ ಅದು. ಸಹಜವಾಗಿ ಕೇಳಲ್ಲ ಯಾಕೆ ನಾವು ಇದನ್ನೆಲ್ಲೂನು, ಅದಕ್ಕೋಸ್ಕರ. ಆಮೇಲೆ ಒಂದು ಹೇಳ್ತಾನೆ ಕೇಳಿ, ಗುರುಗಳು, ಅವಧೂತರು, ಜ್ಞಾನಿಗಳು ಇಂಥದ್ದನ್ನ ಎಲ್ಲ ಕಡೆ ಎಲ್ಲರಿಗೂ ತೋರ್ಸಲ್ಲ, ಎಲ್ಲ ಕಡೆ ಇದನ್ನ ಪ್ರಕಟ ಮಾಡಲ್ಲ ಅವ್ರು. ಹ್ಮ್ ಯಾಕೆ ಗೊತ್ತಾ? ಅದನ್ನ ರಿಸೀವ್ ಮಾಡೋ ಶಕ್ತಿ ಇರಬೇಕು ಒಂದಕ್ಕೆ. ಅದೇನೋ ಅವನಿಗೆ ಗೊತ್ತಿರುತ್ತೆ, ಅವನಿಗೆ ಕೆಪಾಸಿಟಿ ಏನು ಅಂತ ಅವ್ನು ತೋರಿಸಿರ್ಬೋದು. ಎಲ್ರಿಗೂ ಈ ಅನುಭವ ಆಗೋದಿಲ್ಲ, ಆದ್ರೆ ಅವ್ರು ತಡ್ಕೊಳ್ಳೋದಿಲ್ಲ ಅಂತ. ಹ್ಮ್ ಅಪ್ಪ ಅವ್ರದ್ದು ಒಂದು ಕತೆ ಹೇಳ್ತೀನಿ ನಾನು. ಹಾ ಹೇಳಿ. ನನಗೆ ಅರಾಸೆ ಅವರು ಹೇಳಿದ್ದಂತ ಮಾತಿದು. ಅದು ಗುರುಚರಿತ್ರೆಯಲ್ಲಿ ಪ್ರಕಟವಾಗಿಲ್ಲ. ಅರಾಸೆ ಅವರು ಪ್ರಾಸಂಗಿಕವಾಗಿ ನನಗೆ ಈ ವಿಚಾರವನ್ನ ಹೇಳಿದರು. ಅಪ್ಪ ಅವರು ಒಂದ್ಸಾರಿ ನುಲೇನೂರಿನಲ್ಲ ಅಥವಾ ಕೊಮರಹಳ್ಳಿಲ್ಲ ಒಂದ್ ಹತ್ರ ಪ್ರವಚನ ಮಾಡ್ತಾ ಇರ್ತಾರೆ. 50-100 ಜನ ಇವ್ರು ಇರ್ತಾರೆ, ಭಕ್ತರು. ಅಪ್ಪ ಅವ್ರ ಭಕ್ತರು ಅಲ್ಲೆಲ್ಲ ಇರ್ತಾರೆ. ಅವ್ರು ಪ್ರವಚನ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಂದು ಹೆಸರು ಮರ್ತೇನೆ, ಅವ್ರು ಯಾವ್ದು ಬೇರೆ ಹೆಸರು ಹೇಳಿದ್ರು. ನಾನು ರಂಗಶೆಟ್ಟಿ ಅಂತ ಅಂದ್ಕೊಂಡಿದ್ದೀನಿ. ರಂಗಶೆಟ್ಟಿ ಅಂತ ಒಂದು ಹೆಸರು ಇಟ್ಕೊಳ್ಳಿ, ಯಾವ್ದೋ ಒಂದು ಕಾಲ್ಪನಿಕವಾಗಿ. ಆ ರಂಗಶೆಟ್ಟಿ ಅನ್ನೋರೊಬ್ರು ತಾತ ಅವರ ಅಪ್ಪ ಅವರ ಭಕ್ತರು. ಅಪ್ಪ ಅವರಿಂದ ಉಪದೇಶ ತಗೊಂಡಿದ್ದಂಥವ್ರು. ಅಪ್ಪ ಅವರು ಅನನ್ಯ ಭಕ್ತರು. ಪದೇ ಪದೇ ಅಪ್ಪ ಅವ್ರನ್ನ ಕೇಳಾರಂತೆ, ಅಪ್ಪ ಸಮಾಧಿ ಅನ್ನೋದೇನು, ಸಮಾಧಿ ಅನ್ನೋದು ಹೆಂಗಿರ್ತದೆ, ನನಗೆ ಸಮಾಧಿ ಅನ್ನೋದು ತೋರಿಸು, ನನಗೆ ಸಮಾಧಿ ಕೊಡು ಅಂತ ಕೇಳ್ತಾ ಇದ್ರಂತೆ. ವರ್ಷಗಟ್ಲೆ ಕೇಳಿದಾರೆ ಅವರು. ಅಪ್ಪ ಅವ್ರು ಅದು ಹಂಗೆಲ್ಲ ಕೊಡೋದಲ್ಲ ಕಣ, ಸುಮ್ಮನಿರ, ಅದು ಕಾಲ ಬಂದಾಗ ಅದೇ ನಿನಗೆ ಅನುಭವ ಆಗ್ತದೆ ಅಂತ ಹಿಂಗೆ ಹೇಳ್ಕೊಂಡು ಬಂದಿದ್ದಾರೆ. ಅವತ್ತು
ಮಧ್ಯಾಹ್ನ 2:30 3 ಗಂಟೆಗೆ ಅಪ್ಪ ಅವ್ರು ಏನೋ ಪ್ರವಚನ ಮಾಡ್ತಾ ಕೂತ್ಕೊಂಡಿದ್ದಾರೆ, ಇವರೆಲ್ಲರೂ ಸುತ್ತ ಕೂತ್ಕೊಂಡಿದ್ದಾರೆ ಭಕ್ತರು. ಅವತ್ತು ಪಕ್ಕದಲ್ಲಿ ರಂಗಶೆಟ್ಟಿ ಅವ್ರ ಕುರ್ಚಿ ಮೇಲೆ ಅಪ್ಪ ಅವ್ರು ಕೂತ್ಕೊಂಡಿದ್ದಾರೆ, ಅವರ ಬಲಭಾಗಕ್ಕೆ ರಂಗಶೆಟ್ಟಿ ಕೂತ್ಕೊಂಡಿದ್ದಾರೆ. ಏನಾಯ್ತು ಏನೋ ಅವತ್ತೇನು ಸನ್ನಿವೇಶನೂ ಗೊತ್ತಿಲ್ಲ. ಅಪ್ಪ ಅವರು ರಂಗಶೆಟ್ಟಿ ಪದೇ ಪದೇ ನೀನ್ ಸಮಾಧಿ ಸಮಾಧಿ ಅಂತ ಕೇಳ್ತಿದ್ದೆಲ್ಲೋ, ಇವತ್ತು ಸಮಾಧಿ ಅನುಭವ ಆಗ್ಬೇಕೇನೋ ನಿನಗೆ, ಬಾರ ಇಲ್ಲಿ ಅಂತ ಅಂದ್ರಂತ. ಆ ಮಹನೀಯರು ಹತ್ರ ಹೋಗಿ ಕೂತ್ಕೊಂಡಿದ್ದಾರೆ. ಅವರ ತಲೆ ಮೇಲೆ ಮಾತಾಡ್ತಾ ಇವರು, ನಿನ್ ಸಮಾಧಿ ಅನುಭವ ಆಗ್ಬೇಕನಪ್ಪ, ಆಗ್ತದ ತಗೋ ಅಂತಂದು ಅವ್ರ ತಲೆ ಮೇಲೆ ಬಲಗೈಯನ್ನೇ ಇಟ್ರು. ಅಪ್ಪ ಅವ್ರ ಬಲಗೈ ಇಟ್ಟ ಮೇಲೆ ಏನು ಪ್ರಪಂಚ ಏನು ಪ್ರಳಯವಾಗಲಿಲ್ಲ, ಅಲ್ಲೇನು ಅದ್ಭುತವಾಗಲಿಲ್ಲ. ಅವನ ತಲೆ ಮೇಲೆ ಕೈ ಇಟ್ರು. ಎಲ್ಲರಿಗೂ ಹೇಳಿದ್ರು, ಎಲ್ಲರೂ ಒಂದು 5 ನಿಮಿಷ ಮಾತಾಡ್ದಂಗೆ ಮೌನವಾಗಿ ಕೂತ್ಕೊಳ್ಳಿ ಅಂದ್ರು. ಅವರು ಎಲ್ಲರೂ ಮೌನವಾಗಿ ಕೂತ್ಕೊಂಡ್ರು. ಎಲ್ಲವೂ ಮೌನವಾಯ್ತು. ತಲೆ ಮೇಲೆ ಕೈ ಇಟ್ರು. ಆಗ ರಂಗಶೆಟ್ಟಿ ಏನ್ ಮಾಡ್ತಿದ್ದ ಅಂದ್ರೆ, ಅಲ್ಲಿ ಗುರುಗಳು ಪ್ರಸಾದ ರೂಪವಾಗಿ ಕೊಡ್ಲಿಕ್ಕೆ ಮಂತ್ರಾಕ್ಷತೆಯನ್ನು ಒಂದು ಹರಿವಾಣದಲ್ಲಿ ಮಂತ್ರಾಕ್ಷತೆ ಇಟ್ಟಿದ್ರು. ಆ ಮಂತ್ರಾಕ್ಷತೆ ಒಳಗೆ ನಾವೇನಾದ್ರು ಮಾಡ್ತೀವಲ್ಲ, ಏನಾದ್ರು ಕೇಳ್ಬೇಕಾದ್ರೆ ಏನೋ ಚೇಷ್ಟೆ ಮಾಡ್ತಿರ್ತೀವಿ, ಒಂದ್ ಪೆನ್ ಹಿಂಗ್ ಅಂದ್ಕೊಳ್ಳೋದು, ಕೈ ಹಿಂಗ್ ಅಂದ್ಕೊಳ್ಳೋದು, ಅಥವಾ ಒಂದ್ ಪೇಪರ್ ಮಡ್ಸೋದು, ಏನೋ ಮಾಡ್ತಿರ್ತೀವಲ್ಲ ಅಂಗಚೇಷ್ಟೆಗಳು. ಹಾಗೆ ಈ ಪ್ರವಚನ ಕೇಳ್ತಾ ರಂಗಶೆಟ್ಟಿ ಆ ಅಕ್ಷತೆ ಒಳಗೆ ಅಕ್ಷರಗಳನ್ನ ಹಿಂಗ್ ಬರೆಯೋದು, ಹಿಂಗ್ ಬೆರಳಾಡಿಸ್ತಾ ಹಿಂಗೆ ಅಕ್ಷರಗಳನ್ನ ಬರಿತಾ ಇದ್ದ. ಲಕ್ಷ್ಯ ಇಟ್ಟು ಕೇಳಿ ಈ ಮಾತುಗಳನ್ನ. ಬರಿತಾ ಇದ್ದ ಹಿಂಗ್ ಸುಮ್ಮನೆ ಬೆರಳಾಡಿಸ್ತಾ ಇದ್ದ. ಅವನ ತಲೆ ಮೇಲೆ ಅಪ್ಪ ಅವ್ರ ಕೈ ಇಟ್ರು. ಎಲ್ರು ಶಾಂತವಾಗ್ರಿ, ಮೌನವಾಗ್ರಿ, ಯಾರು ಮಾತಾಡ್ಬೇಡ್ರಿ ಅಂದ್ರು. ಅವರು ಮಾತು ನಿಲ್ಸಿದ್ರು, ಎಲ್ರು ಮಾತು ನಿಲ್ಸಿದ್ರು. ರಂಗಶೆಟ್ಟಿ ಕೈ ಆಡ್ತಾ ಗ್ರಾಜುಯಲ್ ಆಗಿ ಆ ಕೈ ನಿಂತೋಯ್ತು. ಬೆರಳು ಆಡಿಸ್ತಿದ್ನಲ್ಲ ಅಕ್ಷತೆ ಒಳಗೆ, ಅದು ನಿಂತೋಯ್ತು. ಎಲ್ಲ ಕಡೆ ಮೌನ ಆಯ್ತು. ಎಲ್ಲವೂ ಮೌನ 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 ಮೌನ. ಏನು ಅಲ್ಲೇನು ಅದ್ಭುತ ನಡೀಲಿಲ್ಲ. ಶಬ್ದವೇ ಇಲ್ಲ. ಪೂರ್ಣ ನಿರವಯವ ನಿಶ್ಶಬ್ದವಾಯ್ತು. ಒಂದು ಹಕ್ಕಿ ಪಕ್ಷಿಗಳ ಶಬ್ದ ಕೂಡ ಕೇಳಿಸ್ತಾ ಇಲ್ಲ. ಯಾವ ಶಬ್ದವೂ ಇಲ್ಲ. ನೀರವತೆಯಲ್ಲಿ ಎಲ್ಲವೂ ಮುಳುಗಿ ಹೋಯಿತು. ಇದು ಎಷ್ಟೊತ್ತಾಯ್ತು ಗೊತ್ತಿಲ್ಲ. ಅಲ್ಲಿ ನಮ್ಮ ಭೀಮಣ್ಣವರೇ ಯಾರೋ ಇದ್ರಂತೆ. ಅವರು ಇದಕ್ಕೆ ಸಂಗತಿಯನ್ನು ಹೇಳಿದವರು. ಅವ್ರ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದಿದೆ. ಅರೆ, ಎಲ್ಲ ತಣ್ಣಗಾಗೋಗ್ಬಿಡ್ತಲ್ಲಪ್ಪ, ರಂಗಶೆಟ್ಟಿ ಸುಮ್ಮನೆ ಆಗ್ಬಿಟ್ಟ, ಅವನ ತಲೆ ಮೇಲೆ ಕೈ ಇಟ್ಬಿಟ್ಟಾರೆ ಅಪ್ಪ ಅವರು. ಅವ್ನಿಗೆ ಏನು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಹೋಗ್ಬಿಟ್ರೆ, ಮೊದಲೇ ಶೆಟ್ರು ಅವರು, ನಾವು ಬ್ರಾಹ್ಮಣರು, ಅವ್ರು ಏನಾದ್ರು ತಪ್ಪು ತಿಳ್ಕೊಂಡ್ಬಿಟ್ಟು ಈ ಗುರುಗಳೇನೋ ಮಾಡ್ಬಿಟ್ರು ನಮ್ಮವನಿಗೆ ಅಂತ ಹುಯಿಲೆ ಬಿಸಿಬಿಟ್ರು ಪಾಡೇನಪ್ಪ ಅಂತ ಭಯ ಆಗ್ಬಿಡುತ್ತೆ. ಅವ್ರ ಮನಸ್ಸಿನಲ್ಲಿ ಆಲೋಚನೆ ಆದ ತಕ್ಷಣ, ಅವ್ರ ಮನಸ್ಸಿನಲ್ಲಿ ಆಲೋಚನೆ ಇದು. ಅವ್ರು ಭೀಮಣ್ಣವರು ಕೂಡ 1 ಆಫ್ ದಿ 100 ಅಲ್ಲೆಲ್ಲ ಇದ್ರವರು. ಅವ್ರ ಮನಸ್ಸಿನಲ್ಲಿ ಒಂದು ತರಂಗ ಎದ್ದಿತ್ತು. ಅವ್ರು ಹೇಳಿದ ಮಾತಿದ್ ನನಗೆ. ಅವ್ರ ಮನಸ್ಸಿನಲ್ಲಿ ಯೋಚನೆ ಬಂದ ತಕ್ಷಣ ಒಂದು ಸಣ್ಣ ಸಂಚಲನ, ಏನೂ ಆಗ್ಲಿಲ್ಲ, ಒಂದು ಸಣ್ಣ ವೈಬ್ರೇಷನ್. ಅದು ಮತ್ತೆ ಗ್ರಾಜುಯಲ್ ಪ್ರಕಟವಾಗಿ ಎಲ್ಲರೂ ಸಹಜ ಸ್ಥಿತಿ ಬಂದರಂತೆ. ಮತ್ತೆ ರಂಗಶೆಟ್ಟಿ ಬೆರಳು ಮತ್ತೆ ಅಕ್ಷತೆ ಒಳಗೆ ಆಡ್ತೊಡಗಿತು. ಆ ರಂಗಶೆಟ್ಟಿ ಏನನ್ನು ಪ್ರಕಟಿಸ ಹೊರಗಡೆ ಇದಾಯ್ತು. ಎಚ್ಚರವಾದ, ಎಲ್ಲರೂ ಎಚ್ಚರವಾದರು. ಆ ಎಚ್ಚರವಾಗ ಕಾರಣ ಏನಂದ್ರೆ ಗುರುಗಳು ಕೈ ತಕ್ಕೊಂಡಿದ್ರು. ಅವಾಗ ಹೇಳಿರು ಗುರುಗಳು, ರಂಗಣ್ಣ ನಿನ್ನ ಅನುಭವವನ್ನ ಇವ್ರಿಗೆ ಹೇಳಪ್ಪ, ಏನ್ ನೋಡಿ. ಆ ರಂಗಶೆಟ್ಟಿ ಬಹಳ ಗಳಗಳ ಹತ್ತು ಬಿಟ್ರಂತೆ. ಅಪ್ಪ, ನಾನು ನೀನು ಇವರು ಈ ಮನೆ ಮಠ ಆವರಣ ಈ ಬ್ರಹ್ಮಾಂಡ ಎಲ್ಲ ಒಂದೇ ಆಗಿ ನಾನೇ ಆಗ್ಬಿಟ್ಟಿದ್ದೆ. ಆ ಆನಂದದಲ್ಲಿ ಇಳಿಮುಳಿ ಹೋಗ್ಬಿಟ್ಟಿದ್ದೆ. ಮತ್ತ್ಯಾಕೆ ನಾನು ಕರೆಸಿದಪ್ಪ ತಿರುಗಿ ಇಲ್ಲಿಗೆ, ನಾನು ಯಾಕಪ್ಪ ತಿರುಗಿ ಹಿಂಗ್ ಮಾಡಿದೆ, ಅದನ್ನ ತಿರುವಾಗ ಕೊಡಕ್ಕಿಲ್ಲೇನಪ್ಪ ಅಂತ ಪಾದ ಹಿಡ್ಕೊಂಡು ಹತ್ತು ಬಿಟ್ರಂತೆ. ಅವಾಗ ಹೇಳಿರಂತೆ ಅಪ್ಪ ಅವರು, ತಮ್ಮ, ಇದು ಕಡ ತಂದದ್ದು, ಅಂದ್ರೆ ಬೇರೆ ಯಾರೋ ಕೊಟ್ಟದ್ದು ಅವ್ರು ಕೊಟ್ಟ ತನಕ ಇತ್ತು, ಆಮೇಲೆ ಇಲ್ದಂಗ ಆಯ್ತು. ಇದು ನಿನ್ನದನ್ನಾಗಿ ಮಾಡಿಕೊಂಡಾಗ ಅದು ಸ್ಥಿರವಾಗ್ತದೆ, ನಿಂದಾಗ್ತದೆ, ಶಾಶ್ವತವಾಗ್ತದೆ. ಇದರ ಅಂತರಾರ್ಥವನ್ನು ಕೂಡ ನಾವು ಗಮನಿಸ್ಬೇಕು ಸ್ನೇಹಿತರೆ. ಪ್ರಸಂಗವಶಾತ್ ಜ್ಞಾಪಕ ಬಂತು, ಹೇಳಿದೆ. ಸರ್, ಬಹಳ ಅದ್ಭುತ. ಇದು ನಮಗ್ ಕೇಳಿರ್ಲಿಲ್ಲ ನಾವು ಇದೊಂದು ಪ್ರಸಂಗನ. ಬಹಳ ಇದು ಹೇಗೆ ಒಂಥರ ವಿವೇಕಾನಂದ್ರ ಮೇಲೆ ರಾಮಕೃಷ್ಣ ಪರಮಹಂಸರು ಕೈ ಇಟ್ರು ಅಂತ ಅದೇ ಒಂದು ರೀತಿ ಪ್ರಸಂಗ ಅಲ್ವಾ ಸರ್ ಇದು? ಸೇಮ್ ಅದೇ ಸಮಾಧಿ ಸ್ಥಿತಿಗೆ ಹೊರಟೋದ್ರು. ಮತ್ತೆ ಅಪ್ಪ ಅವರು ಸೀನಜ್ಜ ಅವರ ತಲೆ ಮೇಲೆ ಕೈ ಇಟ್ರು, ಅವಾಗ ಇದೇ ತರನೇ ಒಂದು ಪ್ರಸಂಗ. ಹೌದು. ಅಮ್ಮ, ಯಾರ ತಲೆ ಮೇಲೆ ಯಾರ ಕೈ ಇಟ್ರು ಗುರುಗಳ ಕೃಪಾನುಗ್ರಹ ಒಂದೇ ತರ ಇರ್ತದೆ. ಆನಂದ ಒಂದೇ ಅದರ ಗುರಿ, ಆನಂದ ಒಂದೇ ಅದರ ನೆಲೆ, ಆನಂದ ಒಂದೇ ಅದರ ಸ್ಥಾನ.
ಹ್ಮ್ ಹಾಗಾಗಿ ಆ ಬ್ರಹ್ಮಾನಂದದಲ್ಲಿ ಲೀನವಾದಾಗ ಎಲ್ಲ ಪ್ರಾಣಿಗಳ ಪಕ್ಷಿಗಳ ಎಲ್ಲರ ಅನುಭವ ಒಂದೇ ಆಗಿರ್ತದೆ. ಹ್ಮ್ ಸರ್, ಆದ್ರೆ ಅದನ್ನ ಸ್ವತಃ ಸಾಧನೆ ಮೂಲಕ ಪಡ್ಕೊಳಕ್ಕೆ ಎಷ್ಟು ಅದು ಸಾಧನೆ ಬೇಕಾಗತ್ತೆ. ಅದು ಅದಕ್ಕೆ ಹೌದು ಹೌದು ಹಾ ಹೌದು ಹೌದು ಹೌದು. ಬಹಳ ಅದನ್ನ ಈ ಚೆನ್ನಾಗಿದೆ ಸರ್. ಅದನ್ನ ಈಸಿಯಾಗಿ ಪಡ್ಕೊಳ್ಳೋ ವಿಧಾನ ಅಂದ್ರೆ ಎಲ್ಲವೂ ಪರಬ್ರಹ್ಮವೇ ಅಂತ ತಿಳ್ಕೊಂಡು ಅನುಸಂಧಾನ ಮಾಡ್ತಕ್ಕಂಥದ್ದು ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಹ್ಮ್ ಅದು ಎಷ್ಟು ತದ್ದೂರೇ ತದ್ದಂತಿಕೆ ಅಂತ. ಬಹಳ ದೂರವಾಗಿದೆ, ಅದು ಬಹಳ ಹತ್ತಿರದಲ್ಲೂ ಇದೆ. ಹ್ಮ್ ಯಾಕೆಂದ್ರೆ ಅದ್ ನೀನೇ ಆಗಿರೋದ್ರಿಂದ ತುಂಬಾ ನಿನಗಿಂತ ಹತ್ತಿರವಾದ ಯಾವ್ದೂ ಇಲ್ವಲ್ಲ. ಅದ್ ನೀನೇ ಆಗಿರೋದ್ರಿಂದ ಅದು ತುಂಬಾ ಹತ್ರ. ಅದನ್ನ ತಿಳ್ಕೊಳಕ್ ಸಾಧ್ಯವಿಲ್ಲ ಅಂತ ಭಾವಿಸ್ಕೊಂಡಿರೋದ್ರಿಂದ ಅದು ಬಹಳ ದೂರ. ನಿಜವಾಗಿ ಅದು ಹಂಗಿಲ್ಲ. ನಮ್ಮ ನಿಮ್ಮೆಲ್ಲರ ಸ್ವರೂಪವೇ ಇದು. ಆ ಸ್ವರೂಪದ ಅನುಸಂಧಾನಕ್ಕಾಗಿನೇ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದು ಅನುಭವ ಮಾಡ್ಕೊಂಡ್ಮೇಲೆ ಅಲ್ಲಿಂದ ಆಚೆಗೆ ಎಲ್ಲವೂ ಪರಬ್ರಹ್ಮವೇ ಆದಾಗ ನಾನು ನೀನು ಅನ್ನೋ ಭೇದ ಭಾವ ಇರಲ್ಲ. ಹ್ಮ್ ಎಲ್ಲವೂ ನಾನೇ ಆಗಿರ್ತೀನಿ, ಎಲ್ಲವೂ ನೀನೇ ಆಗಿರ್ತೀಯ, ಎಲ್ಲವೂ ಅದೇ ಆಗಿರುತ್ತೆ. ಹಾಗಾಗಿ ಆನಂದದಲ್ಲಿ ಮುಳುಗೋಗ್ತಕ್ಕಂಥದ್ದು. ಈಗಲೂ ಆನಂದದಲ್ಲೇ ಇದೀವಿ ನಾವು, ಮರ್ತಿದೀವಿ. ಅರಿತು ಪರವಸ್ತುವಾಗಿರಲು ಮರೆತು ಏನಾಗಿದ್ದೆ ಅಂತ ಕೇಳ್ತಾನೆ ಮಹಾಲಿಂಗರಂಗ ಅನುಭವ ಹ್ಮ್ ಅಮೃತದಲ್ಲಿ. ಹ್ಮ್ ಅರಿತು ಪರವಸ್ತುವಾಗಿರಲು ಮರೆತು ಏನಾಗಿದೆ, ಮರೆತು ನೀನು ಅದೇ ಆಗಿದ್ದೆ, ಮರ್ತಿದ್ದೆ ಅಷ್ಟೇ. ಹ್ಮ್ ಸರ್, ಇನ್ನೂ ಒಂದು ಇದು ಅಂದ್ರೆ ಈ ಅವಧೂತರು ಒಂಥರ ಈ ಬಿಹೇವಿಯರ್ ನೀವು ಹೇಳಿದ್ರೆ ಅವರು ಕೆಲವರಿಗೆ ಅವರೇ ಕರೆದ್ಬಿಟ್ಟು ಒಂದು ಪರಿಹಾರ ಹೇಳ್ತಾರೆ, ಕೆಲವ್ರಿಗೆ ಕರೆಯೋದೇ ಇಲ್ಲ, ಆ ಥರ ಹೇಳಿದ್ರಲ್ಲ ಸರ್. ಅಂದ್ರೆ ಹೌದು. ಅದು ಆ, ಒಂಥರ ಆ ಬಿಹೇವಿಯರ್ ಒಂಥರ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ, ಅದು ಏನಕ್ಕೆ ಅದ್ ಬರ ಮಾಡ್ತಾರೆ ಕೆಲವೊಂದು ಯಾಕೆ ಆ ಮಂದಿ. ತರ ಮಾಡ್ತಾರೆ ಅಂದ್ರೆ ಅವನು ತನ್ನಂತೆ ತಾನು ಇರ್ತಾನೆ. ತನ್ನಂತೆ ತಾನು ಇರುವಾಗ ನಮಗೆ ನಾವು ಯಾವುದೋ ಒಂದು ರೂಟ್ ನಲ್ಲಿ ಇರ್ತೀವಿ. ಹ್ಮ್ ಅವನು ತನ್ನಷ್ಟಕ್ಕೆ ತಾನು ಇರ್ತಾನೆ. ಅದು ನಮಗೆ ವಿಲಕ್ಷಣವಾಗಿ ಕಾಣಿಸ್ತದೆ ಅಷ್ಟೇ. ಹಾ ಅವಕ್ಕೆ ಸುಮಾರು ಬಿಹೇವಿಯರ್ಗಳು ಬಹಳ ಒಂಥರ ಆ, ವಿಚಿತ್ರವಾಗಿರ್ತವೆ ಅಂತ. ಹೌದು ಸರ್, ವಿಚಿತ್ರವಾಗಿ. ಯಾಕೆಂದ್ರೆ ಈಗ ಯಾವ ಲಕ್ಷಣ ಇಲ್ದಿದ್ರೆ, ಈಗ ಒಂದು ನಾವು ಕಟ್ಟುಪಾಡುಗಳನ್ನ ಹಾಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಾವು ಸ್ನಾನ ಮಾಡ್ಬೇಕು, ಚೊಕ್ಕಟಾಗಿರ್ಬೇಕು, ಕಸ ಮುಟ್ಟಬಾರದು, ಸಗಣಿ ಮುಟ್ಟಬಾರದು ಅಂತ ಯೋಚನೆ ಮಾಡ್ತೀವಿ. ಅವನು ಎಲ್ಲವೂ ಪರಬ್ರಹ್ಮವೇ ಅಂತ ತಿಳ್ಕೊಂಡು ಸಗಣಿನೂ ಬ್ರಹ್ಮವೇ, ಕಸವು ಬ್ರಹ್ಮವೇ, ನಾನು ಬ್ರಹ್ಮವೇ, ನೀನು ಬ್ರಹ್ಮವೇ. ಅವನು ಸ್ನಾನ ಮಾಡಲ್ಲ. ಸ್ನಾನ ಮಾಡ್ತಾನೆ. ಒಂದೊಂದ್ಸರಿ ಸ್ನಾನ ಮಾಡಿದ್ರೆ ಎಲ್ಲರಂತೆ ಚೆನ್ನಾಗಿ ಸ್ನಾನ ಮಾಡ್ತಾನೆ. ಇಲ್ಲೊಂದ್ಸರಿ ಸ್ನಾನ ಮಾಡಲ್ಲ, ಕೆಸನಲ್ಲೇ ತಿಪ್ಪೆ ಗುಂಡಲ್ಲಿ ಉರುಳಾಡ್ತಾನೆ. ಯಾಕಂಗ್ ಮಾಡ್ತಾನೆ ಅಂದ್ರೆ ಎಲ್ಲವೂ ಪರಬ್ರಹ್ಮವಾಗಿರೋದ್ರಿಂದ ಅದು ಹಂಗಿರ್ತದೆ. ಹ್ಮ್ ನಮಗೆ ಭೇದ ಭಾವ ಇದೆಯಲ್ಲ. ಹಾ ಮತ್ತೆ ಅಂದ್ರೆ ನಾನು ಪ್ರಾಪಂಚಿಕ ಒಂದು ನಾವು ರೀತಿ ನೀತಿಗೆ ನಾವು ಅದು ಮಾಡಿದ್ರೆ ಸರಿ ಅನ್ನೋದೊಂದು ನಾವು ಅದಕ್ಕೆ ಕಟ್ಪಾಡಿಗೆ ಹೌದು, ಬಿದ್ದಿರ್ತೀವಿ. ಹ್ಮ್ ರೀತಿ ನೀತಿ ಇಟ್ಟುಕೊಂಡು ಸಾಧನೆ ಮಾಡಿರೇ ನಮಗೆ ದಕ್ಕಲ್ಲ. ಇನ್ನು ಯಾವುದೂ ತರ ಮೂರು ಬಿಟ್ಟಾಟ ಆಡ್ಕೊಂಡು ಹುಡುಕಿದ್ರೆ ಸಿಗ್ತದ ಅದು? ಅಂದ್ರೆ ನಮ್ಮಂತವ್ರಿಗೆ ಅರ್ಥ ಆಗಲ್ಲ ಅವ್ರದ್ದು ಏನ್ ಮಾಡ್ತಿದ್ದಾರೆ, ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ ನಾವು ಒಂದು ಅರ್ಥ ವಿಚಿತ್ರವಾಗಿ. ಮಾಡ್ಕೋಬೇಕು. ಅವರು ಪೂರ್ಣವಾಗಿ ಬ್ರಹ್ಮ ಸ್ವರೂಪಿಗಳು ಅಂತ ಅರ್ಥ ಮಾಡ್ಕೋಬೇಕು. ಹ್ಮ್ ಅಲ್ಲಿ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಂಗೆ ಅವ್ರು ಯಾವ ಅವಸ್ಥೆಯಲ್ಲ ಇರ್ಲಿ, ಹಾ ಯಾವ ಚಾಷ್ಟೆಯಲ್ಲಾದ್ರೂ ಇರ್ಲಿ, ಯಾವ ಸ್ಥಿತಿಯಲ್ಲಾದ್ರೂ ಇರ್ಲಿ, ಅದು ಹ್ಮ್ ಪರಬ್ರಹ್ಮ ವಸ್ತು, ಪರಬ್ರಹ್ಮ ಲಕ್ಷಣ ಅದು ಅಂತ ತಿಳ್ಕೊಬೇಕು ನಾವು. ಹ್ಮ್ ಸರಿ, ಇನ್ನೊಂದು ಅವ್ರಿಗೆ ಕೋಪ ಅಂದ್ರೆ ಸ್ವಲ್ಪ ಕೋಪ ಬಂತು, ಅವ್ರಿಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಮಗು ಬಂದು ಅಂತ ಹೇಳಿದ್ರಲ್ಲ ಸರ್ ನೀವು. ಆ, ಹೌದು. ಅದು ಅಂದ್ರೆ ಆ ಸ್ಥಿತಿಯಲ್ಲಿ ಈಗ ಕೋಪ ಅದು ಆ ತರದ್ದೆಲ್ಲ. ಕೋಪ ಅಲ್ಲ. ಆ ಈಗ ನಿಮ್ಗೆ ಏನಾದ್ರು ಒಂದು ಬಹಳ ತೀವ್ರವಾಗಿ ಏಕಾಗ್ರತೆಯಿಂದ ಒಂದು ಕಂಪ್ಯೂಟರ್ ನಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಹ ನಿಮ್ ಮಗು ಬಂದು ಪಟ್ ಅಂತ ಹಿಂಗೆ ಎಳೆದು ಬಿಡುತ್ತೆ. ಹ್ಮ್ ಅವ ನಿಮ್ಗೆ ಏನ್ ಅನ್ಸುತ್ತೆ? ಹ್ಮ್ ಪಟ್ ಅಂತ ಮೊದಲು ಸಿಟ್ಟು ಬರುತ್ತೆ. ಹ್ಮ್ ಅರೆ ಹಿಂಗಾಯ್ತಲ್ಲ ಅಂತ. ಹ್ಮ್ ಯಾಕೆಂದ್ರೆ ನೀವು ಅದು ಕಾನ್ಸಂಟ್ರೇಟ್ ಮಾಡಿರೋ ವಸ್ತುವಿನಿಂದ ಹಿಮ್ಮುಖವಾಗೋದ್ರಿಂದ ಹ್ಮ್ ಮನಸ್ಸಿಗೆ ಸಮಾಧಾನ ಆಗ್ತದೆ, ಕಸಿವಿಸಿ ಆಗ್ತದೆ. ಆ ಸ್ಪೀಡ್ ನಲ್ಲಿ ಇರೋದ್ರಿಂದ ಅದ್ರ ಎಫೆಕ್ಟ್ ಅದ್ರ ಮಗುಗಾಗ್ಬಿಡುತ್ತೆ. ಈಗ ಸಪೋಸ್ ನೀವು ಕಂಪ್ಯೂಟರ್ ನಲ್ಲಿ ಕೆಲಸ ಮಾಡ್ತಿರ್ತೀರಿ, ಮಗು ಬಂದು ನಿಮ್ ಸೆರಗ್ ಎಳೆದ್ ಬಿಡುತ್ತೆ. ಹ್ಮ್ ಒಂದೇಟ್ ಕೊಟ್ಬಿಡ್ತೀರಿ. ಮಗು ಯಾವ ಸ್ಥಿತಿಯಲ್ಲಿದೆ ಅಂತ ನೀವು ನೋಡ್ರಲ್ಲ. ಹ್ಮ್ ನೀವು ಯಾವ ಸ್ಥಿತಿಯಲ್ಲಿ ಇದೆ ಅಂತ ಮಗುವಿಗೆ ಗೊತ್ತಿಲ್ಲ. ಒಂದೇಟ್ ಹೊಡೆದ ತಕ್ಷಣ ಮಗು ಬಿದ್ದ್ಬಿಡುತ್ತೆ. ಅದು ಒಂದು ನಿಮ್ ಕುರ್ಚಿಯನ್ನು ಹಿಡ್ಕೊಂಡ್ ಮೇಲೆ ಹತ್ತಿರುತ್ತೆ, ಅರ್ಧ ಹತ್ತಿರುತ್ತೆ ಅದು. ಅಲ್ಲಿಂದ ಬಿದ್ದ್ಬಿಡುತ್ತೆ, ತಲೆ ಹೊಡೆದು ಬಿಡುತ್ತೆ ಅದಕ್ಕೆ. ತಲೆ ಹೊಡಿಲಿ ಅಂತ ನಿಮ್ಗೂ ಇರ್ಲಿಲ್ಲ, ಮಗುಗೂ ಇರ್ಲಿಲ್ಲ, ಅದಕ್ಕೂ ಇರ್ಲಿಲ್ಲ. ಅಪಾಯ ಆಗೋದು ಅದು ಸಹಜ ತಾನೆ. ಹಾ ಅನ್ ಬ್ರಹ್ಮಜ್ಞಾನಿ ಡಿಸ್ಟರ್ಬ್ ಮಾಡಿದಾಗ ಹ್ಮ್ ಇದನ್ನ ತಿಳ್ಕೊಳ್ಳಿ, ಸಾಧನಾವಸ್ಥೆಯಲ್ಲಿದ್ದಂತ ಸ್ಥಿತಿ ಇದು. ಹಾ ಹಾ ಇದು ಸಾಧನಾವಸ್ಥೆಯಲ್ಲಿ ಬಂದಂತ ಸ್ಥಿತಿ. ಹ್ಮ್ ಸಿದ್ಧಾವಸ್ಥೆಯಲ್ಲಿ ಅದ್ಯಾವ್ದು ಇರಲ್ಲ, ಆನಂದ ಒಂದೇ ಅದಕ್ಕೆ ಇರುತ್ತೆ. ಅದಕ್ಕೆ ಕೇಳಿದ್ದು ಸರ್ ನಾನು. ಇದು ಅದೇ. ಸಾಧನಾವಸ್ಥೆಯಲ್ಲಿ. ಸರಿ 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 ಸರಿ. ಯಾಕೆಂದ್ರೆ ನಾನು ಹೇಳಿದೆ, ಅವ್ರು ಸಾಧನೆ ಮಾಡ್ತಾ ಇದ್ರು ಅವಾಗ. ಹಾ ಸರಿ ಸರ್, ಅದಕ್ಕೆ ಆ ಕನ್ಫ್ಯೂಷನ್ ಸ್ಥಿತಿಯಲ್ಲಿ ಆಯ್ತು ಡಿಸ್ಟರ್ಬ್ ಸ್ವಲ್ಪ. ಆಯ್ತು. ಹಾ 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 ಹಾ
ಈಗ ಸಿದ್ಧ ಗೊತ್ತಾಯ್ತು. ಸ್ಥಿತಿಯಲ್ಲಿ ಅದೇನು ಇರಲ್ಲ. ಸ್ಥಿತಿಯಲ್ಲಿ ಅವನು ಸಾಧನೆ ಮಾಡಕ್ಕೇನು ಇರಲ್ಲ. ಇರೋದಿಲ್ಲ. ಓಕೆ, ಓಕೆ. ಹಾ. ಅವನ್ ಮಾಡ್ತೀನಿ ಅಂತ ಎಲ್ಲಿವರೆಗೂ ದ್ವೈತ ಭಾವ ಇರುತ್ತೆ ಅಲ್ಲಿವರೆಗೂ ಮಾಡ್ತೀನಿ ಈ ಮಾಡೋ ಕೆಲಸ ನಾನು ಮಾಡೋದು ಸಿಗ್ತಕ್ಕಂಥ ಫಲ ಮೂರು ಇರ್ತವೆ. ಹಾ, ಹಾ. ಎಲ್ಲಿವರೆಗೆ ನಾನು ಅದು ಬೇಕು ಅಂತಂದು ನಾನು ಬೇರೆ ಇದ್ದಾಗಲಿಂದ ನಾನು ಚಾಯಣ್ಣವ್ರನ್ನ ಒಂದು ಮಾತು ಕೇಳಿದೆ ಒಂದ್ಸಾರಿ, ಅಲ್ಪ ಇಷ್ಟೆಲ್ಲ ಸಾಧನೆ ಮಾಡ್ತೇವೆ ನಮಗೆ ಬ್ರಹ್ಮಜ್ಞಾನ ಯಾಕೆ ಆಗತ್ತಿಲ್ಲ ಅಂತ. ಹ್ಮ್. ಅದಕ್ಕೆ ಅವ್ರು ಒಂದ್ ಮಾತು ಹೇಳಿ, ಒಂದೇ ಮಾತು ಉತ್ತರ, ನೀನು ಬೇರೆ ಅಂತ ತಿಳ್ಕೊಂಡು ಬ್ರಹ್ಮವನ್ನು ಹುಡುಕ್ತೀಯ, ಅದಕ್ಕೆ ನೀನು ಬ್ರಹ್ಮಜ್ಞಾನ ಆಗಲ್ಲ ಅಂತ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಅಂದ್ಮೇಲೆ ನಾನು ಬ್ರಹ್ಮವೇ ಅಂತ ಅಂದ್ಕೊಂಡು ಇರ್ಬೇಕು ತಾನೆ. ಹ್ಮ್. ನಾನು ಅದ್ ಬೇರೆ ಅಂತ ತಿಳ್ಕೊಂಡೆ ಬ್ರಹ್ಮವನ್ನು ಹುಡುಕ್ತೇನೆ, ಆದ್ರಿಂದ ನನಗೆ ಬೇರೆನೇ ಆಗಿರ್ತದೆ. ಹ್ಮ್. ಇದು ಸಾಧನೆ ಆಚೆಗಿನ ಮಾತುಗಳಿದು. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಸಾಧನೆ ಬಲ್ತಿದ್ರೆ ಈ ಹ್ಮ್. ಮಾತಿನ ಅರ್ಥ ಆಗ್ಲಿ ಅಥವಾ ಅದರ ಅನುಭವ ಆಗ್ಲಿ ನೇರವಾಗಿ ಹೋಗ್ತದೆ. ಅದಿಲ್ಲದೆ ಇದ್ದವ್ರಿಗೆ ಸ್ವಲ್ಪ ಏನಪ್ಪಾ ಹಿಂಗೆಲ್ಲ ವಿಚಿತ್ರವಾಗಿ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಹ್ಮ್. ಅದಕ್ಕೆ ಸಾಮಾನ್ಯವಾಗಿ ವೇದಾಂತ ವಿಚಾರ ಮಾತಾಡೋರನ್ನ ಇವ್ರು ಏನೋ ತಿಕ್ಲು ಕಣಯ್ಯ, ಅವ್ರ ಪಾಡ್ಗೆ ಅವ್ರೇನೋ ಹುಚ್ಚುಚ್ಚಾಗಿ ಮಾತಾಡ್ಕೊಂತಾರೆ ಬಿಡು ಅಂತಂದು ಲೌಕಿಕರು ಆನಂದವಾಗಿರ್ತಾರೆ. ಹ್ಮ್. ನಾವು ಸಾಧನೆ ಮಾಡ್ತೀವಿ ಅಂತ ಹೋಗಿ ಕೆಲವು ಲೌಕಿಕ ಆನಂದಗಳನ್ನ ಕಳ್ಕತೀವಿ. ಹೌದು ಸರ್. ಈ ಲೌಕಿಕ ಆನಂದಗಳು ಕೂಡ ಬ್ರಹ್ಮದಿಂದಲೇ ಬಂದವು ಅಂತ ತಿಳ್ಕೊಂಡ್ರೆ ನಾವು ಅದನ್ನು ಏನ್ ತೆಗಿಬೇಕಾದ್ದೇನಿಲ್ಲ. ಅದಕ್ಕೆ ಹೇಳೋ ಸನ್ಯಾಸಿಗಳಾದ್ರೆ ಬ್ರಹ್ಮಜ್ಞಾನ ಆಗ್ಬೇಕಂತೇನಿಲ್ಲ. ಸಂಸಾರಿಗಳಿಗೂ ಆಗ್ಬೋದು, ಆನಂದವಾಗಿರ್ಬೋದು. ಆನಂದವಾಗಿ ಸಂಸಾರ ಮಾಡ್ಕೊಂಡಿದ್ದಾರೆ ಆನಂದವಾಗಿ ಪರಬ್ರಹ್ಮವನ್ನು ಅನುಭವಿಸ್ಬೋದು. ಆದ್ರೆ ಆ ಸ್ಥಿತಿಗೆ ಹೋಗೋದಕ್ಕೆ ಗುರು ನಮ್ಮನ್ನು ಬಿಟ್ಟಿರ್ಬೇಕು ಅಷ್ಟೇ. ಎಂತ ಮಾತು ಹೇಳಿದ್ರಿ ಸರ್. ಬಹಳ ದೊಡ್ಡ ಮಾತು ಹೇಳಿದ್ರಿ. ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ನಿಮ್ಗೆ. ಆ, ಟೈಮ್ ದತ್ತಾತ್ರಿ. ಆಯ್ತು ಅನ್ಸುತ್ತೆ. ಹಾ, ಹಾ ಸರ್, ಇರ್ಲಿ ಪರವಾಗಿಲ್ಲ. ನಿಮ್ಗೆ ಅಲ್ಲಿ ಹೊತ್ತಾಗ್ತಿದೆ. ನನಗೇನಿಲ್ಲ, ನನಗೇನ್ ಕೆಲಸ ಇಲ್ಲ, ನನಗೇನ್ ಕೆಲಸ ಯಾರಾದ್ರೂ ಇಲ್ಲ. ಮಾತಾಡ್ತೀರಾ? ಯಾರಾದ್ರೂ ಏನಾದ್ರೂ ಕೇಳೋದಿದ್ಯಾ? ಯಾರಾದ್ರೂ ಕೇಳೋದಿದ್ರೆ ಕೇಳ್ಬೋದು. ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರಮ್ಮ. ಹಾ, ಆ, ಯಾರು? ನಾನು ನಿರ್ಮಲ ಅಂತ. ಹಾ, ಹೇಳಿಮ್ಮ. ಹಾ, ನೀವು ಅನುಭವಗಳ ಒಂದು ಅದ್ಭುತಗಳ ಕಣಜನಹಳ್ಳಿ ನಾಗರಾಜ್ ಅವರು ಅಂತ ನಾನು ಹೇಳ್ತೀನಿ. ನನಗಾಗ ನಿಮ್ಮ ಎದೆ ಅನಿಸ್ತು. ನಿಮ್ಮ ಎದೆಯಾಗಿನ ಪ್ರೀತಿ ಹೆಂಗ ಅನ್ನಿಸ್ತದೆ ಅದು. ಇಲ್ಲ, ತುಂಬಾ ನನಗೆ ಮನಸ್ಸಿಗೆ ಆನಂದ ಆಯ್ತು. ಇನ್ನೊಂದು ಒಂದ್ ಪ್ರಶ್ನೆ ಕೇಳ್ಬೇಕು ಅಂತ. ನೀವು ಅಲ್ಲಿ ಹೇಳಿದ್ರಿ ತಾತ ಅವರು ಕೇಳಿಸ್ತಾ ಇಲ್ಲ. ಹಲೋ, ಹಲೋ. ಹಾ, ಈಗ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ, ಹಾ, ಕೇಳಿಸ್ತಾ ಇದೆ. ಆ, ಅಲ್ಲ, ಅವ್ರಿಗೆ ಕೇಳಿಸ್ತಾ ಇದೆಯಾ ಅಂತ. ಕೇಳಿಸ್ತಾ ಇದೆಯಾ ನಾಗರಾಜ್ ಅವ್ರಿಗೆ? ಕೇಳಿಸ್ತಾ ಇದೆ. ಹಾ, ಅದು ಅವರು ಪರಕಾಯ ಪ್ರವೇಶದ ಬಗ್ಗೆ ತಾವು ಹೇಳಿದ್ರಲ್ಲ. ಅವರು ಈಗ ಪೂರ್ತಿ ಎಚ್ಚರ ತಪ್ಪಿ ಮಲಗಿದ್ರು ಅಂತ ಹೇಳಿದ್ರಿ ಒಂದು. ಅವ್ರಿಗೆ ಏನು ಶಕ್ತಿ ಇರ್ಲಿಲ್ಲ ಅಂತ ಹೇಳಿದ್ರಿ ಇನ್ನೊಂದು. ಈಗ ಪರಕಾಯ ಪ್ರವೇಶ ಆಗ್ಲಿಕ್ಕೆ ಅವರಲ್ಲಿನ ಶಕ್ತಿನೇ ಜಾಗೃತ ಆಯ್ತಾ, ಇಲ್ಲ ಅವರ ಗುರುವಿನ ಶಕ್ತಿ ಆತರ ಮಾಡ್ತಾ ಅಂತ ಒಂಚೂರು ಅನುಮಾನ ಇತ್ತು, ಅಂತ ತಿಳ್ಕೊಬೇಕಾಗಿತ್ತು. ಅವ್ರು ಉತ್ತರ ಹೇಳ್ತಾ ಇದಾರೆ, ಕೇಳಿಸ್ತಾ ಇಲ್ಲ. ನಿರ್ಮಲ ಅವ್ರು ಮ್ಯೂಟ್ ನನಗೆ ಮಾಡ್ಕೊಳ್ಳಿ, ಅವ್ರು ಕೇಳಿಸ್ತಾ ಇಲ್ಲ. ಕೇಳಿಸುತ್ತೆ. ಹಾ, ಒಂದ್ ನಿಮಿಷ. ಹಾ, ಹಾ ಹೇಳಿ ನಾಗರಾಜ್ ಅವ್ರೆ. ನಾಗರಾಜ್ ಅವ್ರೆ, ಸ್ವಲ್ಪ ಕೇಳಿಸ್ತಾ ಇಲ್ಲ, ಕಮ್ಮಿ ಕೇಳಿಸ್ತಾ ಇದೆ. ಹೇಳಿ, ಹೇಳಿ ನಾಗರಾಜ್ ಅವ್ರೆ.
ಹಲೋ, ಹಾ, ಕೇಳಿಸ್ತಾ ಇದೆ, ಹೇಳಿ ನಾಗರಾಜ್ ಅವ್ರೆ, ಇವಾಗ ಕೇಳಿಸ್ತಾ ಇದೆ. ಕೇಳಿಸುತ್ತಾ? ಹಾ. ಕೇಳಿಸ್ ಬಹುಶಃ ನಮ್ಮ ಹೆಡ್ಫೋನ್ ಹಾಕೊಂಡಿದ್ದೆ ನಾನು, ಅದು ಹಾ, ಲೂಸ್ ಕಾಂಟ್ಯಾಕ್ಟ್ ಅಂತ. ಇವಾಗ ಕೇಳಿಸ್ತಾ ಇದೆ, ಈಗ ಹೇಳಿ. ಸಾಧನೆಯ ಕಾರಣದಿಂದ, ಸಾಧನೆಯ ಕಾಲದಲ್ಲಿ ಆಗತಕ್ಕಂಥ ವ್ಯವಹಾರಗಳಿವೆಲ್ಲ. ಈಗ ಅವರು ಸಾಧನೆ ಮಾಡ್ತಿದ್ರು, ಪರಕಾಯ ಪ್ರವೇಶ ಸಿದ್ಧಿಯನ್ನು ಮಾಡಿಕೊಂಡ್ರು ಅಂತ ಹೇಳಿದೆ. ಅದು ಅವರೇ ಹೇಳಿದ ಮಾತು. ಶರೀರದಿಂದ ಹೊರಗೆ ಬಂದಿದ್ದು ಅವರ ಜೀವಾತ್ಮ. ಎಲ್ಲಿವರೆಗೆ ಈ ಜೀವಾತ್ಮ ಅಂತಕ್ಕಂಥದ್ದು ಇರುತ್ತೆ ಅಂದ್ರೆ, ತನ್ನ ದೇಹಭಾವ ಪೂರ್ತಿ ನಾಶನವಾಗೋ ತನಕ ಈ ಜೀವಭಾವನೂ ಇರುತ್ತೆ. ದೇಹದ ಪೂರ್ಣ ಭಾವ ಲಯವಾಗಿ ಹೋದ್ರೆ ಜೀವಭಾವವು ಹೋಗ್ಬಿಡುತ್ತೆ. ಅದಕ್ಕೆ ಏನ್ ಹೇಳ್ತಾರೆ, ಜೀವನನ್ನು ಬ್ರಹ್ಮದ ಚಿದಾಭಾಸ ಅಂತ ಕರೀತಾರೆ, ಕನ್ನಡಿಯಲ್ಲಿನ ಪ್ರತಿಬಿಂಬದಂತೆ ಅಂತ. ನೋಡಿ, ಅದು ಸುಳ್ಳೇ ಆಗುತ್ತೆ ಯಾವಾಗ ತಾನು ಬ್ರಹ್ಮಜ್ಞಾನಿಯಾಗಿ ಪರಿಪೂರ್ಣ ತತ್ವವನ್ನು ಸಾಧಿಸಿದ ಯೋಗಿಗೆ ಈ ಸಿದ್ಧಿ ಪವಾಡಗಳು ಇವೆಲ್ಲವೂ ಬಹಳ ಲೀಲೆ. ಹುಡುಗರು ಆಟ ಆಡ್ದಂಗೆ ಆಡ್ತಾರ ಅವರು, ಯಾಕೆಂದ್ರೆ ಅಷ್ಟೊಂದು ಅವ್ರಿಗೆ ಕರಗತವಾಗಿಬಿಟ್ಟಿರುತ್ತೆ. ಆದ್ರೆ ಅದರಲ್ಲಿ ತಾತ್ಪರ್ಯ ಇರೋದಿಲ್ಲ ಅವ್ರಿಗೆ. ಇವುಗಳನ್ನೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ, ಹೇಳ್ತಾ ಇಲ್ಲ ಅವ್ರಿಗೆ. ಸರ್ ಕೇಳಿಸ್ತಾ ಇದೆ, ಕೇಳ್ತಾ ಹೇಳಿ. ಇದೆಯಾ? ಕೇಳಿಸ್ತಿದೆ, ಕೇಳ್ತಾ ಕೇಳಿಸ್ತಿದೆ. ಇದೆಯಾ? ಓಕೆ ಓಕೆ. ಈ ಸಾಧನೆ ಅಂತಕ್ಕಂಥದ್ದು ಜೀವಭಾವ ಇರ್ತಕ್ಕಂಥ ಸಾಧನೆ ಮಾಡುವವರಿಗೆ ದ್ವೈತವೇ ಇರುತ್ತೆ ಅಂತ ನಾವು ಭಾವಿಸ್ಕೊಳ್ಬೇಕು. ಆದರೆ ನಾವು ಪರಬ್ರಹ್ಮವೇ ಅಂತ ಭಾವಿಸಿಕೊಂಡು ದ್ವೈತದಲ್ಲಿ ಸಾಧನೆ ಮಾಡಬೇಕು. ದ್ವೈತಕ್ಕೂ ಅದ್ವೈತಕ್ಕೂ ಇರ್ತಕ್ಕಂಥ ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ, ನಾನು ಸಾಧನೆ ಮಾಡಬೇಕಾದ್ರೂ ಕೂಡ ನಾನು ಪರಬ್ರಹ್ಮವೇ ಅಂತ ಭಾವಿಸ್ಕೊಂಡು ಸಾಧನೆ ಮಾಡಬೇಕು. ಯಾವುದು ಭಾವನೆ ಆಗಿರುತ್ತೋ ಅದು ಸಿದ್ಧಿಯಾದ ಮೇಲೆ ಅದು ಅನುಭವ ಆಗುತ್ತದೆ. ಅನುಭವ ಆದ್ಮೇಲೆ ಅದನ್ನ ಅಲ್ಲಾಡ್ಸಕ್ ಬರೋದಲ್ಲ. ಸಾಧನೆ ಇದ್ದಾಗ ಅದನ್ನ ಅಲ್ಲಾಡಿಸ್ಬೋದು, ಅನುಭವ ಆದ್ಮೇಲೆ ಅಲ್ಲಾಡ್ಸಕ್ ಬರೋದಲ್ಲ, ಯಾಕಂದ್ರೆ ಸ್ಥಿರವಾಗಿ ಬಿಟ್ಟಿರುತ್ತೆ ಅದು. ಅವಾಗ ಏನಾಗುತ್ತೆ, ಅವನಿಗೆ ಸಾಧನೆಯಲ್ಲಿ ನಾನಿದ್ದಾಗಲೂ ಇದೇ ಅನುಭವ ಇತ್ತು ಅಂತ ಅನುಭವ ಆಗ್ತದೆ. ಅದಕ್ಕೆ ನಮ್ಮ ಚಾರಣರು ಒಂದು ಮಾತು ಹೇಳೋರು, ಸಾಧನೆಯ ಸಾಧನಾವಸ್ಥೆ ಸಿದ್ಧನ ಸಹಜಾವಸ್ಥೆ ಆಗಿರ್ತದೆ ಅಂತ. ತುಂಬಾ ಮೇಲ್ಮಟ್ಟದ ಮಾತುಗಳಿವು, ನಮ್ಮ ಸಾಧನೆಯ ಮಟ್ಟದಿಂದ ಮೇಲ್ಮಟ್ಟದ ಮಾತುಗಳು. ಮತ್ತು ಇದು ಕೊನೆಯ ಹಂತದ ಒಂದೇ ಮೆಟ್ಲು, ಇದರಿಂದ ಮೇಲಕ್ಕೆ ಹೋದ್ರೆ ಸೀದಾ ಬ್ರಹ್ಮವೇ ಹೋಗ್ಬೇಕು ಅನ್ನೋ ಸ್ಥಿತಿಯಲ್ಲಿರ್ತಕ್ಕಂಥ ಮಹಾನುಭಾವರ ಮಾತುಗಳಿವು. ಹಲೋ 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 ಸರ್. ಕೇಳ್ತಾ? ಹಾ, ಕೇಳಿಸ್ತಿದೆ ಸರ್, ಕೇಳಿಸ್ತಾ ಇದೆ. ಓಕೆ ಮೇಡಮ್, ಓಕೆ ಮೇಡಮ್. ಯಾರೋ ಹಾಗಾಗಿ ಹ್ಯಾಂಡ್ ರೈಸ್ ಸಾಧನೆ, ಮಾಡಿದ್ದೀರಾ ಹೇಳಿ ಮಾ. ಸರ್, ಏನೋ ಹೇಳ್ತಾ ಇದ್ರಿ ನೀವು. ಅಲ್ಲ, ಸಾಧನೆಯ ಕಾಲದಲ್ಲಿ ನಾವು ದ್ವೈತವನ್ನು ಭಾವಿಸ್ಕೊಂಡು ಸಾಧನೆ ಮಾಡ್ತಾ ಇರ್ತೀವಿ. ಆದ್ರೆ ಅದನ್ನು ಬ್ರಹ್ಮಭಾವದಿಂದ ಸಾಧನೆ ಮಾಡಿದ್ರೆ ಇವೆಲ್ಲವೂ ಕೂಡ ಅನುಭವಗಮ್ಯವಾಗೋದಕ್ಕೆ ಬೇಗ ಬೇಗ ಅನುಭವಗಮ್ಯ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಈ ಮಹಾನುಭಾವರ ಕಥೆಗಳನ್ನೆಲ್ಲ ಯಾಕೆ ಕೇಳ್ಬೇಕಂದ್ರೆ, ಇದನ್ನ ಚೆನ್ನಾಗಿ ಮನನ ಮಾಡ್ಕೊಳ್ಬೇಕು. ಇದರಲ್ಲಿ ಇರ್ತಕ್ಕಂಥ ಅಂತರಾರ್ಥವನ್ನು ನಾವು ಸಾಧನೆ ಮಾಡಿ, ಸಾಧನೆ ಮೂಲಕ ನಮ್ಮದನ್ನಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಯಾವ ಸಾಧನೆ? ಮನನ ಮತ್ತು ನಿಧಿಧ್ಯಾಸನವೇ ನಮ್ಮ ಸಾಧನೆ. ಈಗ ಈ ಯೋಗ ಸಾಧನೆ ಎಲ್ಲರಿಗೂ ಸಾಧ್ಯವಾಗೋದಿಲ್ಲ. ಆಮೇಲೆ ಯೋಗ ಸಾಧನೆ ಮಾಡ್ಬೇಕಾದ್ರೆ ಆ ಬಲ್ಲಂತ ಗುರು ನಮ್ಮ ಜೊತೆಗಿರ್ಬೇಕು. ಜೊತೆಗಿದ್ದು ನಮ್ಮ ಯೋಗಿ ನೋಡ್ರಿ, ಜೊತೆಗಿದ್ದರಿಂದ ಅವ್ರ ಯೋಗದಲ್ಲಿ ವ್ಯತ್ಯಾಸವಾಗಿದ್ದನ್ನು ಗುರುಗಳು ತಿದ್ದಿದ್ರು. ಅವರ ಅನುಗ್ರಹದಿಂದಲೇ ತಿದ್ದಿದ್ರು, ಇವರು ಸಾಧನೆ ಬಲದಿಂದ ತಿದ್ದುಕೊಂಡ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಪರಕಾಯ ಪ್ರವೇಶ ಅಂತಕ್ಕಂಥದ್ದು ಒಂದು ಅನುಭವ ಆಗ್ಬೇಕಾದ್ರೆ ಗುರು ಪಕ್ಕದಲ್ಲಿದ್ದ ಅವ್ರಿಗೆ. ಅವನು ಇರ್ಲಿಲ್ಲ ಅನ್ರಿ, ಯೋಗ ಕಲಿಸಿ ಹೋಗ್ಬಿಟ್ಟಿದ್ದಾನ್ರಿ, ಆ ಪಾಡೇನಾಗದ ಇವ್ರದ್ದು. ಸರ್, ಅಪ್ಪ ಅವರು ಹಠಯೋಗ ಮಾಡಬೇಡಿ ಗುರು ಇಲ್ದಲೇನೆ ಅಂತ, ಅದಕ್ಕೆ ಅಪ್ಪ ಅವರು ಕೂಡ ಅದಕ್ಕೆ ಹೌದು ಭಕ್ತಿ ಮಾರ್ಗ ಜ್ಞಾನ ಮಾರ್ಗನೇ ಉತ್ತಮ ಅಂತ ಹೇಳ್ಬಿಟ್ಟು ಹೌದು, ಹೇಳಿದ್ದಾರೆ. ಖಂಡಿತ. ಅಲ್ಲ, ಈಗ ಸಾಧನಾ ಮಾರ್ಗದಲ್ಲಿ ನಾವ್ ಎಲ್ಲಿರ್ತೀವಿ ಏನು ನಮ್ಗೆ ಏನು ಗೊತ್ತಿರಲ್ಲ, ಯಾವ್ದು ಅರಿವಿರಲ್ಲ. ಅಂತದ್ರಲ್ಲಿ ನಾನೇ ಬ್ರಹ್ಮ ಅಂತ ಮಾಡ್ಕೊಳಕ್ಕೆ ಅಧಿಕಾರ ಇದೆಯಾ? ನಾನೇ ಬ್ರಹ್ಮ ಅಂತ ಬ್ರಹ್ಮನ್ ಬೇರೆ ಯಾಕೆ ಮಾಡ್ಕೊಂತೀರಿ? ನಿಮ್ಗೆ ಗೊತ್ತಾಗ್ಲಿ ಬಿಡ್ಲಿ, ನೀವು ಬ್ರಹ್ಮವೇ ಆಗಿರ್ತೀರಿ. ಅರಿತು ಪರವಸ್ತು ನೀನಾಗಿರಲು ಮರೆತು ಏನಾಗಿದ್ದೆ, ಅದನ್ನ ಬಿಟ್ಬಿಡಿ ಒತ್ತಟ್ಟಿಗೆ. ಗುರು ಹೇಳಿದ ಮಾಡ್ತೀವಿ, ನಮಗೆ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಸದ್ಯಕ್ಕೆ. ಅದನ್ನ ಮರೆತ ದಿನ ನಾನೇ ಗುರು ಆಗ್ತೇನೆ ಅನ್ನೋದು ಅವನಿಗೆ ಬಿಟ್ಟಿದ್ದು. ಅವನ್ ಗುರು ಅಂತ ನನ್ನ ಅಂದ್ಕೊಳ್ಳಿ, ನನ್ ಗುಲಾಮ ಅಂತ ನನ್ನ ಅಂದ್ಕೊಳ್ಳಿ, ಒಟ್ಲಲ್ಲಿ ಅವನ್ ಕೈ ಬಿಡ್ದಂಗಿರ್ಲಿ. ಈ ಭಾವವನ್ನು ಇಟ್ಟುಕೊಂಡು ನಾವು ಸಾಧನೆ ಮಾಡಿದ್ರೆ ಅದು ಬ್ರಹ್ಮ ಸಾಧನೆ ಆಗ್ತದೆ. ಒಳ್ಳೆ ಒಳ್ಳೆ ಮಾತುಗಳು ಕೇಳಿದ್ವಿ. ದತ್ತಾತ್ರೇಯ ಅವರು ಹಾಗೂ ಮಾಲ್ತೇಶ್ ಅವರು ಇಬ್ರು ಹ್ಯಾಂಡ್ ರೈಸ್ ಮಾಡಿ. ದತ್ತಾತ್ರೇಯ ಅವ್ರು ಮಾತಾಡ್ತೀರಾ? ಹಾ, ಹಲೋ
ನಮಸ್ಕಾರ ಸರ್, ಹೇಳಿ ಕೇಳ್ಸುತ್ತಾ? ಸರ್. ಕೇಳಿಸ್ತಾ ಇದೆ, ಹೇಳಿ. ನಮಸ್ಕಾರ ನಾಗರಾಜ್ ಅವ್ರಿಗೆ, ನಾಗರಾಜ್ ಅವರಿಗೆ ನಮಸ್ಕಾರಗಳು. ನಮಸ್ಕಾರ ಸರ್, ನಮಸ್ಕಾರ. ಮಳಜೆ ದತ್ತಣ್ಣ ಮಾತಾಡ್ತಿದ್ದೀನಿ. ಹೇಳಿ ಸರ್. ನಿಮ್ಮ ಮಾತುಗಳು, ನಿಮ್ಮ ಅನುಭವಗಳು ನನಗೆ ಬಹಳ ಬಹಳ ಚೆನ್ನಾಗಿ ಇದಾಯ್ತು. ಆದರೆ ಅದೇ ರೀತಿ ನನ್ನ ಅನುಭವ ಒಂದಾಯ್ತು. ನಮ್ಮ ಹೇಳಿ ಸರ್. ಸ್ನೇಹಿತರೊಬ್ರು ಬೆಳಗೂರು ಸ್ವಾಮಿಗಳ ಹತ್ರ ಕರ್ಕೊಂಡು ಹೋದ್ರು, ಇಂಟ್ರೊಡ್ಯೂಸ್ ಹಾ ಮಾಡ್ತೀನಿ ಅಂತ. ಹಾ ಕರ್ಕೊಂಡು ಹೋದಾಗ ನಾನು ಬೆಳಗೂರು ನೋಡಿದ್ದೆ, ಸ್ವಾಮಿಗಳು ನಾನು 3 ಸಾರಿ ಅವ್ರ ದರ್ಶನ ಮಾಡಿದ್ದೆ. ಬೆಳಗೂರು ಸ್ವಾಮಿಗಳು, ನೀನು ಹ್ಮ್ ಅವನ್ನ ನನ್ಗೆ ಇಂಟ್ರೊಡ್ಯೂಸ್ ಮಾಡೋದು ಬೇಕಾಗಿಲ್ಲಪ್ಪ, ಅವ್ರು ನನಗೆ ಹ್ಮ್ ಗೊತ್ತು ಅಂತ ಹೇಳ್ಬಿಟ್ಟು ನೀನು ನನ್ನನ್ನು ಮಾಡ್ಕೊಂತೀಯ ಅಂತ ಕೇಳಿದ್ರು ಬಿಂದುಮಾಧವ ಹ್ಮ್ ಸ್ವಾಮಿಗಳು. ಅಯ್ಯೋ ಹ್ಮ್ ಗುರುವೇ, ನಾನೆಲ್ಲಿ ನೀವೆಲ್ಲಿ, ಅದಕ್ಕೇನು ಅಂತ ಹೋಗಿ ಆಲಿಂಗನ ಮಾಡ್ಕೊಂಡಾಗ ಆದ ಅನುಭವ ನನಗೆ ಇವತ್ತೂ ಮಿಂಚು ಹೊಡೆದಂಗೆ ಆಗುತ್ತೆ. ಅವರು ಹೌದು ನನಗೆ ಹೌದು ಸಾಕ್ಷಾತ್ ಆಂಜನೇಯನ ದರ್ಶನ ಕೊಟ್ಟು ಹೌದು ಎಲ್ರಿಗೂ ತೋರಿಸಿದ್ರು ಆ ದರ್ಶನನ. ಹೌದು ಆಲಿಂಗನ ಮಾಡ್ಕೊಂಡು ನನಗೆ ಆಶೀರ್ವಾದ ಮಾಡಿ ಕಳ್ಸಿಕೊಟ್ರು. ಈ ಹೌದು. ಅನುಭವಗಳು ನಮ್ಗೆ ತುಂಬಾ ಇದಾಗಿರುತ್ತೆ. ಆದ್ರೆ ಹೇಳ್ಕೊಳ್ಳೋದಕ್ಕೆ ಹೇಳಿದ್ರೆ ಅದು ಅತಿಶಯವಾಗ್ತದೆ ಅಂತ ಯಾರಿಗೋ ಹೇಳ್ಕೊಳಕ್ ಸಾಧ್ಯ ಇರಲ್ಲ. ಅದು ಒಂದು ಇನ್ನೊಂದೇನಾಗುತ್ತೆ ಅಂದ್ರೆ, ಹ್ಮ್ ಇವೆಲ್ಲವೂ ಕೂಡ ನಾವು ಹೇಳಿಕೊಂಡ್ವಿ ಅಂತ ಅಂದುಕೊಂಡು, ಒಂದು ಗಾದೆ ಇದೆ, ಹ ಮಾಡಿದ್ದನ್ನ ಆಡ್ಕೊಂಡ್ ಕೆಟ್ರು ಅಂತ ಹೌದು. ಕೆಲವ್ರು ಹೇಳ್ತಾರೆ. ಅದನ್ನ ಹ ಹೇಳಲೇಬಾರದು ಅಂತ. ಆದ್ರೆ ಹ ಪರಸ್ಪರಂ ಭಾವಯ ಅಂತ ಶ್ರೇಯ ಹ ಅಂತ ಗೀತೆ ಒಳಗೆ ಹೇಳ್ತಾನೆ. ಒಬ್ರಿಗೊಬ್ರು ಭಾವನೆಯಿಂದ ಅದನ್ನು ನಮ್ಮ ಹಂಚ್ಕೋಬೇಕು. ಅನುಭವಗಳನ್ನ, ನಮ್ಮ ಸಾಧನೆಯನ್ನ ಬೂಸ್ಟ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಅದನ್ನ ಹಂಚ್ಕೊಂಡ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಹ್ಮ್ ಆಮೇಲೆ ಅದು ನಮ್ಮ ಹ್ಮ್ ನಮ್ಮ ಸಾಧನೆ ಮಟ್ಟವನ್ನ ಹೆಚ್ಚಿಗೆ ಮಾಡ್ಕೊಳಕ್ ಒಂದು ಬೂಸ್ಟ್ ಆಗುತ್ತೆ ಅದು. ಹೌದು ಹೌದು ಹೌದು, ಅದು ಸರಿ ಸರಿ, ಕರೆಕ್ಟ್ ಆಗಿ ಹೇಳಿದ್ರಿ. ಬಹಳ ಸಂತೋಷ ಆಯ್ತು ನಾಗರಾಜ್ ಅವರೇ. ಥ್ಯಾಂಕ್ ಯು ಸರ್. ತುಂಬಾ ತುಂಬಾ ಧನ್ಯವಾದಗಳು. ಹೀಗೆ ಮುಂದೆ ಸಿಗ್ತಾ ಇರೋಣ. ಖಂಡಿತ ಸರ್, ನಮಸ್ಕಾರ. ಮಾಲ್ತೇಶ್ ಅವರು. ಮಾಲ್ತೇಶ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಮಾತಾಡ್ತೀರಾ? ಕೇಳ್ತಾ ಇದೀಯಾ? ಹೇಳಿ ಹಲೋ, ಸರ್. ಕೇಳ್ತಾ ಇದೆಯಲ್ವಾ? ಕೇಳ್ತಾ ಇದೆ ಹೇಳಿ ಸರ್, ಸರ್. ಕೇಳ್ತಾ ಇದೆ. ಈಗ ನಾವು ಸಾಧನೆ ಹಾದಿಯಲ್ಲಿ ಇದೀವಿ ಅಂತ ನಾವ್ ಹೆಂಗ್ ಕಂಡ್ಕೊಳ್ಬೇಕು ನಾವೀಗ? ಹಾ, ಅದ್ ನಿಮಗೆ ಗೊತ್ತಾಗುತ್ತೆ ಅದು. ಅಲ್ಲ ಅಂದ್ರೆ ಹೆಂಗೆ, ಯಾವ ತರ ನಮಗೆ ಈಗ ಅನುಭವ ಆಗ್ತಾ ಹೋಗುತ್ತೆ? ನೀವು ಸಾಧನೆಯಲ್ಲಿ ಇದ್ದೀರಿ ಅಂತ ತಾನೇ ಇಲ್ಲಿ ಬಂದಿದ್ದು. ಅಲ್ಲ, ನಾವೇನಂದ್ರೆ ಈ ಒಂದು ಒಳ್ಳೆ ತಂದಾಗಿರ್ತೀವಿ, ಭಜನೆ ಮಾಡ್ತೀವಿ, ಅದು ಮಾಡ್ತೀವಿ, ಓಡಾಡ್ಕೊಂಡಿರ್ತೀವಿ, ಸಂಸಾರದೊಳಗೆ ಇರ್ತೀವಿ. ಆದ್ರೆ ಸಾಧನೆ ಹಾದಿ ಒಳಗ್ ನಾವ್ ಇದೀವಿ ಅಂತ ನಮಗೆ ಅರಿವಾಗದೆ ಯಾವಾಗ ಅದು? ನೀವಲ್ಲಿ ಅಲ್ಲಿ ಅಂತ ಹೇಳ್ತೀನಿ ಕೇಳಿ. ಮಾಲ್ತೇಶ್ ಅವ್ರೆ, ನೀವು ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ, ಅವ್ರು ಉತ್ತರ ಕೊಡೋದು ನಿಮಗೆ ಕೇಳ್ಸತ್ತೆ, ಇಲ್ಲಾಂದ್ರೆ ಕೇಳಿಸಲ್ಲ. ಹಾ, ಈಗ ಹೇಳಿ ನಾಗರಾಜ್ ಅವ್ರೆ. ಅದು ನಾವು ನಾವು ಆ ದಾರಿಯಲ್ಲಿ ಇದೀವಿ ಅನ್ನೋದಕ್ಕೆ ನಮಗೆ ಅನೇಕ ಗುರುತುಗಳು ಕಾಣಿಸ್ತೇವಲ್ಲ ಸರ್. ಮೈಲಿಕಲ್ ಕಾಣಿಸ್ತವೆ, ಊರಿನ ಬೋರ್ಡ್ ಕಾಣಿಸ್ತದೆ, ಅಲ್ಲಿ ಕೈಮರ ಹಾಕಿದ ಭರಮಸಾಗರ 30 ಕಿಲೋಮೀಟರ್ ಅಂತ ಬೋರ್ಡ್ ಇದೆ. ಆ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಅನೇಕರು ಆ ದಾರಿಯಲ್ಲಿ ಇರ್ತಕ್ಕಂಥವ್ರು ಭೇಟಿ ಆಗ್ತಾರೆ. ಅನೇಕರು ಪಂಡ್ರಾಪುರಕ್ಕೆ ಹೋಗೋರು ಪಾದಯಾತ್ರೆ ಮಾಡಿದ್ರೆ ಅವ್ರ ಪಂಡ್ರಾಪುರಕ್ಕೆ ಹೋಗೋರು ತಾನೇ ಸಿಗ್ತಾರೆ ಅವ್ರಿಗೆ. ಬೇರೆಯವರು ಸಿಗ್ತಾರೆ, ಆದ್ರೆ ಬೇರೆಯವರು ಸಿಕ್ಕರೆ ಪಂಡ್ರಾಪುರಕ್ಕೆ ದಾರಿ ತೋರಿಸೋರು ಅವರೇ ಇರ್ತಾರೆ, ಹಾದಿ ಹೋಗರು ಅವರೇ ಆಗಿರ್ತಾರೆ ಅಲ್ವಾ? ಹೈದರಾಬಾದ್ ಹೋಗೋನ್ ಪಂಡ್ರಾಪುರಕ್ಕೆ ಹೋಗೋನ್ ಜೊತೆಗೆ ಎಲ್ಲಿ ಬೆರ್ತ್ಕಂತಾನೆ, ಅವನು ಹೈದರಾಬಾದ್ಗೆ ಹೋಗ್ತಾನೆ ಅವನು. ಅಲ್ಲ, ಕರೆಕ್ಟ್ ಲೌಕಿಕ ಉದಾಹರಣೆ ಕೊಟ್ಕೊಂಡು ಹೇಳ್ಬೋದು. ಪರಮೇಶ್ವರ ಛಾಯಾಪತಿರಾಯರು ಹೇಳಿದ್ರು, ಸುಬ್ಬಣ್ಣ ಹೇಳಿದ್ರು, ಆರ್.ಎಸ್. ಅವ್ರು ಹೇಳಿದ್ರು ಅಂತ. ಕರೆಕ್ಟ್ ನಮ್ಮ ಅನುಭವಕ್ಕೆ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಬಂದಿದೆ ಅಂತ ಸ್ವಲ್ಪ ಈಗ ನಿಮ್ಮ ಅನುಭವವನ್ನು ನೀವೇ ಅನುಭವಿಸ್ಬೇಕು. ಅಲ್ಲಲ್ಲ, ನಿಮ್ಮ ಅನುಭವವನ್ನು ನೀವೇ ಅನುಭವಿಸ್ಬೇಕು. ಅದು ಇನ್ನೊಬ್ರು ಕೊಡಕ್ಕೆ ಬರಲ್ಲ, ಹೇಳಕ್ಕೆ ಬರಲ್ಲ. ಆ ಅನುಭವದ ದಾರಿಯನ್ನು ಹಿಡಿದು ಹೇಳ್ಬಹುದು, ಆ ದಾರಿ ಇಲ್ಲಿಗೆ ಹೋಗುತ್ತೆ ಅಂತ. ಅನುಭವ ನೀವೇ ತಂದ್ಕೋಬೇಕು. ಈಗ ಬೆಂಕಿ ಸುಡುತ್ತದೆ ಅಂತ ನನ್ನ ಮೊಮ್ಮಗನಿಗೆ ಹೇಳ್ಕೊಟ್ಟೆ. ಅವನು ಕೇಳಿದ, ಮುಟ್ಬಾರ್ದು ಅಂತ. ಅದನ್ನು ಕೇಳ್ದ. ಕಡೆಗೊಂದಿನ ಏನ್ ಮಾಡ್ದ, ತಾತ ನೀನ್ ಹೇಳಿದ್ ಕಲ್ತ್ಕೊಂಡೆ ನಾನು ಅಂದ. ಏನಪ್ಪಾ ಅಂದೆ. ಬೆಂಕಿಯನ್ನು ಮುಟ್ಟಬಾರದು, ಸುಡುತ್ತೆ ಅಂತ ಹೇಳಿದೆ, ಅನ್ನ ಕಲ್ತ್ಕೊಂಡಿದ್ದೀನಿ ಅಂದ. ಹಂಗಂತ ಹೋಗಿ ಬೆಂಕಿ ಮುಟ್ಟಿದ. ಅವನ್ ಕೈ ಸುಟ್ಕೊಂಡ ಮೇಲೆ ನಾನ್ ಬೆಂಕಿ ಮುಟ್ಟಪ್ಪ ಅಂದ್ರೂ ಮುಟ್ಟಲ್ಲ ಅವನು. ಇದು ಅನುಭವ ಬಂತು. ಈಗ ಮುಟ್ಟಿದ ಮೇಲೆ ಅನುಭವ ಬಂತು, ಅದು ಲೌಕಿಕವಾಗಿ ಗೊತ್ತಾಗಿದ್ದ ಅಷ್ಟೇ. ಆದ್ದರಿಂದ
ನಾನು ಸಾಧನೆಯಲ್ಲಿದ್ದೇನೆ ಬಿಟ್ಟಿದ್ದೇನೆ ಅನ್ನೋದನ್ನ ಮರೆತು ಈಗ ಏನ್ ಮಾಡ್ತಾ ಇದ್ದೇನೋ ಅದನ್ನ ಮುಂದುವರಿಸಿ ಅಂತ ಹೋಗ್ತಾರೆ. ಹೋದ್ರೆ ಸಾಧನೆ ಮಾಡ್ತಾ ಇದೀಯಾ, ನಿನ್ನ ಸಾಧನೆ ಇಷ್ಟು ಲೆವೆಲ್ಗೆ ಬಂದಿದೆ ಅಂತ ಹೇಳೋಣ, ಅಲ್ಲೇ ಬರ್ತಾನೆ ಒಬ್ಬ. ಪ್ರತ್ಯೇಗಾತ್ಮ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನಿಮ್ ಪಾಡಿ ನೀವು ಭಜನೆ ಮಾಡ್ತೀರಾ ಮಾಡ್ರಿ, ಸಂಸಾರ ಮಾಡ್ತೀರಾ ಮಾಡ್ರಿ. ನಿಮ್ಮ ಯೋಗದಲ್ಲಿ ನಿಜವಾಗಿಯೂ ನೀವು ದಡಂಬ ಸೇರ್ಬೇಕು ಅನ್ನೋದಿದ್ರೆ ಬಂದು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ನೀವು ಆ ಹಾದಿಯಲ್ಲಿ ಇರ್ಬೇಕಷ್ಟೇ. ಭಜನೆ ಮಾಡ್ಕೊಳ್ಳೋದು, ದೇವ್ರ ಪೂಜೆ ಮಾಡೋದು, ನಿತ್ಯ ಸಂಧ್ಯಾ ವಂದನೆ ಮಾಡೋದು, ಸಂಸಾರವನ್ನು ಮಾಡೋದು ಎಲ್ಲ ಮಾಡ್ಕೊಂತ ಇದ್ರು ಒಂದಿನ ಗುರುವೇ ನೀನೇ ಗತಿಯಪ್ಪ ಅಂತ ಅನ್ಸೋ ಸ್ಥಿತಿ ಬಂದ್ಬಿಡುತ್ತೆ. ಅನ್ನಿಸ್ತಾನೆ ಅವನು. ಅವಾಗ ಅವನೇ ಸಿಗ್ತಾನೆ, ಅವನೇ ಕೈ ಹಿಡಿದು ಕರ್ಕೊಂಡು ಹೋಗ್ಬಿಡ್ತಾನೆ. ನನ್ನ ಅನುಭವ ಸರ್. ಬಹಳ ನಾನು ಸಾಧನೆ ಮಾಡಿಲ್ಲ, ನಾನು ಯಾವ ಸಾಧನೆಯನ್ನು ಮಾಡಿಲ್ಲ, ಮಾಡಕ್ ನಾನು ಬಿಟ್ಟಿಲ್ಲ. ಆದ್ರೆ ಗುರುವಿನ ಅನುಗ್ರಹ ನನ್ನ ಮೇಲೆ ತಪ್ಪಿಲ್ಲ. ಸರ್ವಕ್ಕೂ ಗುರುವೇ ಕಾರಣ. ಈ ನಮ್ಮೆಲ್ಲರೂ ಧನ್ಯವಾದಗಳು, ಒಳ್ಳೆಯದು ರೀತಿಗೆ ಕೊಟ್ರಿ. ನಮಸ್ಕಾರ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ ನಾಗರಾಜ್ ಅವರೇ, ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಮಸ್ಕಾರ. ಎಲ್ಲರೂ ಬಹುಶಃ ಆಯ್ತು ಅನ್ಸತ್ತೆ. ಸಮಯ ಕೂಡ ಆಗ್ತಾ ಇದೆ. ಇನ್ಯಾರಾದ್ರೂ ಮಾತಾಡೋದಿದ್ರೆ ನೋಡಿ. ಹಾ, ಇಲ್ಲ, ಬಹುಶಃ ಯಾರು ಇಲ್ಲ ಅಲ್ವಾ? ಓಕೆ ಅಮ್ಮ, ಓಕೆ. ಯಾರು ಇಲ್ಲ ಅನ್ಸ. ಧನ್ಯವಾದಗಳು ನಾಗರಾಜ್ ಅವರೇ. ನಮಸ್ಕಾರ ಅಮ್ಮ, ಸರ್ವೇ ನಮಸ್ಕಾರ. ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರ್ ಲಿಂಗ. ಎಲ್ಲರಿಗೂ ನಮಸ್ಕಾರ. ಮುಂದಿನ ವಾರ ಮತ್ತೆ ನಮಸ್ಕಾರ. ಸಿಗೋಣ. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು.